ನಿಮಿಷ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯಿ ಗುರುಗಳಿಗೆ ವಂದಿಸುತ್ತಾ, ನಮ್ಮೆಲ್ಲರ ಗುರುಗಳಾದಂತಹ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕದ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮಶ್ರೀಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದಲ್ಲಿರುವಂತಹ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ರಮಣ ಮಹರ್ಷಿಗಳು, ಮಹಾವತಾರ ಬಾಬಾಜಿಯವರು, ಬುದ್ಧ ಭಗವಾನರು, ಮಹಾವೀರರು, ಎಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡಿದ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡಿದ, ವಿಶೇಷವಾಗಿ ಕೃಷ್ಣನನ್ನ ಆವಾಹನೆಯನ್ನು ಮಾಡಿದ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವೆಲ್ಲರೂ ಒಟ್ಟಾಗಿ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಮುಂದುವರಿಯೋಣ ಅಂತ ಹೇಳ್ತಾ, ಕೃಷ್ಣನ ಪ್ರೇರಣೆಯಂತೆ ಕೃಷ್ಣನ ಪ್ರೇರಣೆಯಂತೆ ಭಗವದ್ಗೀತಾ ಜ್ಞಾನ ಧ್ಯಾನ ಯಜ್ಞದಲ್ಲಿ ಜ್ಞಾನ ಯಜ್ಞ ನಡೀತಾ ಇತ್ತು. ಆಯ್ತಾ? ಇದರಲ್ಲಿ ಈಗಾಗಲೇ 10 ಅಧ್ಯಾಯವನ್ನು ಮುಗಿಸಿ ಇವತ್ತು 11ನೇ ಅಧ್ಯಾಯ. 11ನೇ ಅಧ್ಯಾಯ ಬಹಳ ಇಡೀ ಭಗವದ್ಗೀತೆಯಲ್ಲಿ ಬಹಳ ವಿಶಿಷ್ಟವಾದದ್ದು. ಯಾಕೆ ವಿಶಿಷ್ಟವಾದದ್ದು ಅಂದ್ರೆ, ಕೃಷ್ಣ ತನ್ನ ವಿಶ್ವರೂಪ ದರ್ಶನವನ್ನ ತೋರಿಸ್ತಾನೆ ಇಲ್ಲಿ. ವಿಶ್ವರೂಪ ಇಡೀ ಅಧ್ಯಾಯ ಕೃಷ್ಣನ ವಿಶ್ವರೂಪ ದರ್ಶನ. ಭಗವಂತ ಅಂದ್ರೆ, ದೇವರು ಅಂದ್ರೆ ಎಲ್ಲಿದ್ದ, ಹೇಗಿರ್ತಾನೆ ಅನ್ನೋದರ ಸಂಪೂರ್ಣ ವಿವರ ಈ 11ನೇ ಅಧ್ಯಾಯದ. ಅದೇ ಇವತ್ತಿನ ವಿಶೇಷ. ಇಷ್ಟು ದಿನ ನಾವು ಕಾಯ್ತಾ ಇದ್ದೀವಲ್ಲ, ದೇವರು ಅಂದ್ರೆ ಹೇಗಿರ್ತಾನೆ, ಅವನ ವೈಶಿಷ್ಟ್ಯತೆ ಏನು, ಬರೀ ಕೇಳಿದ್ವಿ. ಇಲ್ಲಿ ನಿಜವಾಗ್ಲೂ ತೋರಿಸ್ತಾ ಇದ್ದಾರೆ ಕೃಷ್ಣ. ಹಾಗಾಗಿ ಇಲ್ಲಿ ಆ ಭಗವಂತ ತಾನು ವಿಶ್ವರೂಪವನ್ನು ತೋರಿಸ್ತಾನೆ. ಅರ್ಜುನ ಕೇಳ್ತಾ ಇದ್ದ, ಇಷ್ಟೆಲ್ಲ ಕೇಳಿ ಅವನು ಇದರ ಹಿಂದೆ 10ನೇ ಅಧ್ಯಾಯದಲ್ಲಿ ಹೇಳುವಾಗ ಕೇಳಿದ, ನನಗೆ ಇಷ್ಟೇ ಸಾಕಾಗಲ್ಲ, ನನಗೆ ಬಹಳ ಆಸಕ್ತಿ ಜಾಸ್ತಿ ಬರ್ತಾ ಇದೆ ಕೃಷ್ಣ, ನಿನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಅದಕ್ಕೆ ನಿನ್ನ ಇನ್ನೂ ವಿಭೂತಿ ರೂಪಗಳು ಇನ್ನೂ ಎಷ್ಟಿದಾವೆ ಹೇಳು ಅಂತ ಹೇಳಿ ಕೇಳಿದ. ಅದಕ್ಕೆ ತಾನು ಎಲ್ಲೆಲ್ಲ ಹೇಗೆಲ್ಲ ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ ಅನ್ನೋದನ್ನ ಕೃಷ್ಣ ಹೇಳ್ತಾ ಹೋದ. ಆದ್ರೆ ಈಗ ಅರ್ಜುನ ಕೇಳ್ತಾ ಇದ್ದಾನೆ, ಆ ಏನು ಅಂತಂದ್ರೆ, ನನ್ನ ಮೇಲಿನ ಅನುಗ್ರಹದಿಂದ ಆಧ್ಯಾತ್ಮದ ಪರಮ ರಹಸ್ಯವಾದಂಥದ್ದು. ಯಾಕೆಂದ್ರೆ ಕೃಷ್ಣನೇ ಹೇಳಿದ, ಇದು ಬಹಳ ರಹಸ್ಯವಾದದ್ದು, ಯಾರಿಗೂ ಸುಮ್ಮನೆ ಸಿಕ್ಕವರಿಗೆಲ್ಲ ಹಾದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ಹೇಳುವಂಥದ್ದಲ್ಲ. ಯಾರಿಗೆ ಹಸಿವಿದೆ, ಯಾರಿಗೆ ಭಗವಂತನ ಬಗ್ಗೆ ಕೇಳಬೇಕು ತಿಳ್ಕೊಳ್ಬೇಕು ಅನ್ನುವ ತುಡಿತಾ ಇದೆ, ಅಂತಹ ಜ್ಞಾನಿಗಳಿಗೆ ಮಾತ್ರ ಈ ಈ ಒಂದು ಜೇನನ್ನ ಕೊಡಬೇಕು. ಅದು ಬಿಟ್ಟು ಯಾರ್ಯಾರಿಗೂ ಇದು ಸಿಗಬಾರದು, ಅಯೋಗ್ಯರಿಗೆಲ್ಲ ಸಿಗಬಾರದು ಅನ್ನುವುದು ಕೃಷ್ಣನ ಮಾತಾಗಿತ್ತು. ಹಾಗೆ ಅಂತಹ ಅತ್ಯಂತ ರಹಸ್ಯವಾದ ಆಧ್ಯಾತ್ಮಿಕ ವಿಜ್ಞಾನವನ್ನು ನನಗೆ ಹೇಳಿದೆ. ಅದು ಈ ಪ್ರಪಂಚದಲ್ಲಿ ಅತ್ಯಂತ ಏನು ಗೌಪ್ಯವಾದಂತಹ ವಿದ್ಯೆ ಇದು. ಇದನ್ನ ತಿಳ್ಕೊಳ್ಬೇಕಾದ್ರೆ ಋಷಿಮುನಿಗಳು ಎಷ್ಟೋ ವರ್ಷ ತಪಸ್ಸು ಮಾಡಿ ಅವರ ಒಂದು ಜ್ಞಾನ ದೃಷ್ಟಿಯಿಂದ ತಿಳ್ಕೊಳ್ತಾ ಇದ್ರು. ಅಂಥದ್ದನ್ನ ನನಗೆ ಹೇಳಿದೆ ಕೃಷ್ಣ, ಯಾಕೆಂದ್ರೆ ನನ್ನ ಮೇಲಿನ ಅನುಗ್ರಹದಿಂದಾಗಿ. ಹಾಗಾಗಿ ನನಗೆ ಒಂದು ಆಸೆ ಆಗ್ತಾ ಇದೆ, ಏನು ಅಂತಂದ್ರೆ, ನೀನು ಹೇಳಿದ್ದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ಯಾಕೆಂದ್ರೆ ಹಿಂದೆ ಎಲ್ಲರೂ ಮಾತಾಡ್ತಾ ಇದ್ರು, ಜೊತೆಗೆ ನೀನು ಹೇಳಿದ್ದು ಎಲ್ಲವೂ ಒಂದಕ್ಕೊಂದು ಸಮ್ಮಿಲನ ಆಗ್ತಾ ಇದೆ. ನಮ್ಮನ್ನ ನಿಯಂತ್ರಿಸುವಂತಹ ದೇವತೆಗಳು, ಅವರೆಲ್ಲರೂ ಈಶರು. ಅವರನ್ನ ನಿಯಂತ್ರಿಸ್ತಕ್ಕಂತಹ ಅಂತಃಕರಣ ಮತ್ತೆ ಜೀವಾಭಿಮಾನಿ ದೇವತೆಗಳಾದಂತಹ ಗರುಡ, ಶೇಷ, ರುದ್ರ, ಬ್ರಹ್ಮ, ವಾಯು, ಈಶ್ವರ, ಈ ಎಲ್ಲಾ ತತ್ವಾಭಿಮಾನಿ ದೇವತೆಗಳ ನಿಯಾಮಕನಾಗಿ ಎಲ್ಲಕ್ಕಿಂತಲೂ ಎತ್ತರದಲ್ಲಿರುವವ, ಎಲ್ಲರ ಒಡೆಯ ನೀನು ಪರಮೇಶ್ವರ, ಸಾಕ್ಷಾತ್ ನೀನೇ ಭಗವಂತ ಪರಮೇಶ್ವರ ನೀನು ಅಂತ ಹೇಳಿ, ಆ ಪರಮೇಶ್ವರ ಅಂತ ಹೇಳ್ತಾ ನೀನು ಹೇಳಿದ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಗೊಂದಲ ಇಲ್ಲ, ನನಗೆ ಬಹಳ ಸ್ಪಷ್ಟತೆ ಇದೆ. ಏಕೆಂದ್ರೆ ನೀನೇ ಪರಮೇಶ್ವರ. ಆದರೆ ನನಗೆ ನಿನ್ನ ಏನು ಸರ್ವ ಸಾಮರ್ಥ್ಯದಿಂದ ಕೂಡಿದಂತಹ ಆ ರೂಪವನ್ನ ನೋಡ್ಬೇಕು ಅನ್ನೋ ಆಸೆ ಆಗ್ತಾ ಇದೆ. ಇಷ್ಟೆಲ್ಲ ಹೇಳಿದೆ, ನನಗೆ ಬಹಳ ಕ್ಯೂರಿಯಾಸಿಟಿ ಬಂತು. ಆದ್ರೆ ಬರೀ ಕೇಳಿದೆ ನಾನು ಇಲ್ಲಿಯವರೆಗೆ. ಆದ್ರೆ ಆ ರೂಪವನ್ನು ಒಂದ್ಸಾರಿ ನೋಡ್ಬೇಕಲ್ಲ ನಾನು, ಆ ಅದ್ಭುತ ರೂಪವನ್ನ. ಹಾಗಾಗಿ ನನಗೆ ತೋರಿಸು ನೀನು.
ಮತ್ತೆ ಮುಂದುವರೆದು ಹೇಳ್ತಾನೆ, ಒಂದು ವೇಳೆ, ಯಾಕೆಂದ್ರೆ ಇದನ್ನೆಲ್ಲ ಕೇಳ್ತಾ ಇದ್ರೇನೆ ನನಗೆ ಆಶ್ಚರ್ಯ ಆಗ್ತಾ ಇದೆ, ಒಂದು ವೇಳೆ ಆ ರೂಪ ನೋಡ್ಲಿಕ್ಕೆ ನನಗೆ ಯೋಗ್ಯತೆ ಇದ್ದರೆ, ಆ ಅಂತಹ ಯೋಗ್ಯತೆ ನನ್ನಲ್ಲಿದ್ದರೆ ನೀನು ಆ ರೂಪವನ್ನ ತೋರಿಸು. ಅಷ್ಟೇ ಅಲ್ಲ, ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ನನಗೆ ಒಂದು ವೇಳೆ ಯೋಗ್ಯತೆ ಇದ್ದರೆ ತೋರಿಸು, ಇಲ್ಲ ಅಂದ್ರೆ ಅದನ್ನ ಕೊಟ್ಟು ಆದರೂ ತೋರಿಸು, ನೀನು ಆ ಯೋಗ್ಯತೆಯನ್ನು ನನಗೆ ಕರುಣಿಸಿ ಆದರೂ ತೋರಿಸು ಅಂತ ಹೇಳಿ ಅರ್ಜುನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅದಕ್ಕೆ ಕೃಷ್ಣ ನಕ್ಕು ಆಯ್ತು, ನೀನ್ ಕೇಳ್ತಾ ಇದ್ದೆ ಅಂದ್ಮೇಲೆ ನಾನು ಖಂಡಿತ ಕೊಡ್ತೇನೆ, ಯಾಕೆಂದ್ರೆ ನಾನು ಭಕ್ತಾವತ್ಸಲ, ಭಕ್ತರು ಏನು ಕೇಳ್ತಾರೋ ಅದನ್ನು ಕೊಡುವವನಲ್ವ. ಅಹಂ ಭಕ್ತ ಪರಾಧೀನಃ, ನಾನು ಭಕ್ತರು ನನಗೆ ದಾಸರಾದ್ರೆ ನಾನು ಭಕ್ತರ ದಾಸ ಅಂತ ಈಗಾಗಲೇ ದೇವರು ಹೇಳಿದ್ದಾನೆ. ಹಾಗಾಗಿ ನೀನು ಬಯಸ್ತಾ ಇದೆಯಲ್ಲ, ಖಂಡಿತ ತೋರಿಸ್ತೇನೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟ. ಏಕೆಂದ್ರೆ ಈ ಕಣ್ಣುಗಳಿಂದ, ಏನು ಮಾಂಸ ಮುದ್ದೆಗಳಿಂದ ಕೂಡಿದಂತಹ ಈ ಕಣ್ಣುಗಳಿಂದ, ಬರೀ ಕಣ್ಣಿನಿಂದ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನ, ಏನು ಈ ಹೊರಗಡೆಯಿಂದ ಈ ಸಣ್ಣ ರೂಪವನ್ನು ನೀನು ನೋಡಬಹುದೇ ಹೊರತು ನನ್ನ ವಿಶ್ವರೂಪ ದರ್ಶನ ನಿನಗೆ ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಆ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟ. ನೋಡು ನನ್ನ ರೂಪವನ್ನು ಅಂತ ಹೇಳಿ ಹೇಳಿದವನೇ ತಾನು ಕೈ, ಏನು ವಿರಾಟ ರೂಪದಲ್ಲಿ ನಿಂತಿದ್ದಾನೆ, ಭೂಮಿ ಆಕಾಶಕ್ಕೆ ಒಂದಾಗಿ ನಿಂತಿದ್ದಾನಂತೆ. ಭಗವಂತನ ಎಲ್ಲಾ ರೂಪಗಳು ಒಂದೇ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ನೀನು ಹಿಂದೆಂದೂ ಕಾಣದ ಅತ್ಯದ್ಭುತವಾದ ನನ್ನ ನೂರಾರು, ಸಾವಿರಾರು, ಲಕ್ಷ, ಕೋಟಿ ಬಗೆ ಬಗೆಯ ಹೊಳೆಯುವಂತಹ ಹಲವು ಬಣ್ಣ ಬಣ್ಣದ ಆಕಾರದ ರೂಪಗಳನ್ನ ನೋಡು ಅಂತ ಹೇಳಿ ಕೃಷ್ಣ ಒಂದೇ ಸಾರಿ ಭೂಮಿಗೆ ಆಕಾಶಕ್ಕೆ ಒಂದಾಗಿ ನಿಂತು ಬಿಟ್ಟ. ಅದನ್ನ ನೋಡಿ ಅರ್ಜುನ ಒಂದೇ ಸಾರಿ ದಿಗಿಲು ಬಿಡ್ದು ಬಿಟ್ಟ. ಯಾಕೆಂದ್ರೆ ಅದನ್ನ ನೋಡ್ತಾ ಕೇಳ್ತಾ ಇದ್ದಾನೆ ಅದನ್ನ. ಜಗತ್ತಿನಲ್ಲಿರುವಂತಹ ಎಲ್ಲಾ ದ್ವಾದಶ ಆದಿತ್ಯರು, ನಾವೀಗೆಲ್ಲ ಹೇಳ್ತಾ ಇದೀವಲ್ಲ, ಆದಿತ್ಯರು ವಸುಗಳು ಅಂತೇಳಿ, ಅಷ್ಟ ವಸುಗಳು, ರುದ್ರರು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು, ಮರುತಗಳು, 49 ಮರುತಗಳು, ಎಲ್ಲರನ್ನೂ ಆ ಕೃಷ್ಣನಲ್ಲಿ ನೋಡ್ತಾ ಇದ್ದಾನಂತೆ. ಹೀಗೆ ನೀನು ಹಿಂದೆಂದೂ ಕಂಡು ಕೇಳಲಿರದಂತಹ ಅತ್ಯದ್ಭುತವಾದ ಅಚ್ಚರಿಯನ್ನು ನೋಡು ಅಂತ ಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ನೋಡು, ಎಂತ ಅದ್ಭುತವನ್ನು ನೋಡು ನೀನು ಅಂತ. ಅದಕ್ಕೆ ಅರ್ಜುನ ಬಾಯಿ ಬರ್ತಾ ಇಲ್ಲ ಅವನಿಗೆ. ಅದಕ್ಕೆ ಇಲ್ಲಿ ಆ ಕೃಷ್ಣ ಅವನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ, ಹೇ ಭಾರತ, ನನ್ನನ್ನು ನೋಡು. ಭಾರತ ಅಂತಂದ್ರೆ ಭಕ್ತಿಭರಿತನಾದವನಂತ, ಅಂದ್ರೆ ವಾಯುದೇವರಿಗೆ ಭಾರತ ಅಂತ ಹೆಸರು. ಯಾಕೆಂದ್ರೆ ಅವರು ಭಗವಂತನಲ್ಲಿ ಭಕ್ತಿ ಮಾಡುವ ಜೀವಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ವಾಯುದೇವರು. ಹಾಗಾಗಿ ಅದಕ್ಕೆ ಅವರನ್ನು ಜೀವೋತ್ತಮರು ಅಂತ ಕರೀತಾರೆ. ಸಮಸ್ತ ಜೀವರಾಶಿಗಳಲ್ಲಿ ಉತ್ತಮನಾದವನು ಯಾರು ಅಂತಂದ್ರೆ ಹನುಮಂತ ದೇವರು, ಅದೇ ಪ್ರಾಣದೇವರು, ಮುಖ್ಯ ಪ್ರಾಣ. ಅಂತಹ ವಾಯುದೇವರಿಗೆ ಭರತ ಅಂತ ಹೆಸರು. ಅಂತಹ ಭರತನ ತಮ್ಮ ಯಾರು? ಭರತ, ಅವನೇ ಭೀಮಸೇನ. ಆ ಹನುಮಂತನೇ ಭೀಮಸೇನನಾಗಿ ಬಂದಿದ್ದಾನ, ವಾಯುದೇವರು ಅವನ ತಮ್ಮನಾದವನು. ನೀನು ಈ ರೂಪವನ್ನು ನೋಡು ಅಂತ ಹೇಳದ ತೋರಿಸ್ತಾ ಇದ್ದಾರೆ. ನನ್ನ ದೇಹವನ್ನು ಆಶ್ರಯಿಸಿಕೊಂಡಿದ್ದಾರೆ, ಸಮಸ್ತ ವಿಶ್ವವನ್ನು ನೋಡು, ಬ್ರಹ್ಮಾಂಡದೊಳಗೆ ನೀನೇನೇನೆ ಇದೆ ಇದೆಲ್ಲವನ್ನ ನೋಡು. ಚೇತನ, ಅಚೇತನ, ಚಲಿಸೋದು, ಚಲಿಸದೇ ಇರುವಂತವು ಎಲ್ಲವೂ, ನಿನಗೆ ಏನು ನೋಡಬೇಕು ಅಂತ ನೀನು ಮನಸ್ಸು ಬಯಸ್ತಾ ಇದೆಯೋ ಅದೆಲ್ಲವನ್ನು ನನ್ನಲ್ಲೇ ನೋಡು. ಇಲ್ಲಿಯವರೆಗೆ ನೀನು ನೋಡಿರೋದು, ನೋಡದೇ ಇರೋದು ಎಲ್ಲವೂ ನನ್ನಲ್ಲೇ ಇದೆ, ನೋಡು ಅಂತ ಹೇಳಿ ಕೃಷ್ಣ ಅರ್ಜುನನ ಪುನಃ ಕಾಳ್ತಾ ಇದ್ದಾನೆ. ಹೇ ಗುಡಾಕೇಶ, ಇದನ್ನ ನೋಡು ಅಂತ ಹೇಳಿ ಪುನಃ ಗುಡಾಕೇಶ ಅಂತ ಹೇಳಿ ಅರ್ಜುನನ ಸಂಬೋಧನೆ ಮಾಡ್ತಾ ಆ ಗುಡಾಕೇಶದ ಪದದ ಅರ್ಥವನ್ನು ಹೇಳ್ತಾ ಇದ್ದಾನೆ. ಯಾರು ಅಜ್ಞಾನವನ್ನ ಜಯಿಸಿದ್ದಾನೋ, ಯಾರು ಆಲಸ್ಯವನ್ನು ಜಯಿಸಿದ್ದಾನೋ, ಯಾರು ನಿದ್ದೆಯನ್ನು ಗೆದ್ದವನು, ಅವನು ಗುಡಾಕೇಶ. ಅಂತಹ ಗುಡಾಕೇಶನಾದ ಅರ್ಜುನನೇ ನನ್ನ ಈ ವಿಶ್ವರೂಪವನ್ನು ನೋಡು ಇಲ್ಲಿ. ಹಾಗಾಗಿ ಅಂತ ಹೇಳ್ತಾ ಆ ಆ ರೂಪವನ್ನು ನೋಡಿದ, ಭಗವಂತನ ರೂಪವನ್ನ ಈ ನಮ್ಮ ಹೊರಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಆ ಏನು ಕೃಷ್ಣನ ಅನುಗ್ರಹದಿಂದ ಆ ಅರ್ಜುನ ದಿವ್ಯ ದೃಷ್ಟಿಯನ್ನ ಪಡೆದವನಾಗಿ ಅದನ್ನು ನೋಡ್ತಾ ಇದ್ದಾನೆ. ಇದನ್ನ ಕೇವಲ ಆ ಸಮಯದಲ್ಲಿ ಅರ್ಜುನ ಮಾತ್ರ ನೋಡಲಿಲ್ಲ, ಅದನ್ನ ಈಗಾಗಲೇ ಸಂಜೆಯ, ನಾವು ಈಗಾಗಲೇ ಭಗವದ್ಗೀತೆ ಶುರು ಮಾಡುವಾಗ್ಲೇನೆ ಸಂಜಯನಿಂದಲೇ ಶುರುವಾಗ್ತದೆ. ಸಂಜಯ ಆ ಏನು ಏನು ಸಂಜಯನಿಗೆ ಇವನು ಹೇಳ್ತಾನೆ, ಯಾರು? ಧೃತರಾಷ್ಟ್ರ. ಧರ್ಮಕ್ಷೇತ್ರಿ ಕುರುಕ್ಷೇತ್ರಿ ಅಂತ ಹೇಳಿ ಶುರುವಾಗ್ತದಲ್ವ, ಹಾಗೆ ಅಲ್ಲಿ ಆ ಸಂಜಯನು ಕೂಡ ಯುದ್ಧರಂಗದಲ್ಲಿ ಆ ವಿಶ್ವರೂಪವನ್ನ ನೋಡ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದೇನೆ, ವ್ಯಾಸರಿಂದ ದಿವ್ಯ ದೃಷ್ಟಿಯನ್ನ ಪಡೆದಿದ್ದಾನಲ್ವಾ. ಆ ಯುದ್ಧರಂಗದಲ್ಲಿ ನಡೀತಾ ಇರುವಂತಹ ಘಟನೆಗಳ ವಿವರಣೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಂತಹ ಆ ಒಂದು ಸಂಜಯ ಆ ಭಗವಂತನ ವಿಶ್ವರೂಪವನ್ನು ಕಾಣ್ತಾ ಆತ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದೇನೆ, ಹೇ ರಾಜನ್, ಈ ರೀತಿ ಆ ಏನು ಮಹಾ ಯೋಗೇಶ್ವರನಾದಂತಹ ಶ್ರೀಹರಿ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾ, ಕೃಷ್ಣ ನಮ್ಮೆಲ್ಲರಂತೆ ಮನುಷ್ಯ ಅಲ್ಲ, ನಾವಲ್ಲ, ಏನೋ ನಮ್ಮಾಗೆ ನಿಮ್ಮಾಗೆ ಯಾರೋ ದನ ಕಾಯೋ ಗೊಲ್ಲ, ಕಳ್ಳ, ಕಪಟಿ, ಕಾಮಿ, ಹಿಂಗೆ ಏನೇನೋ ಅನ್ಕೊಂಡ್ಬಿಟ್ಟಿದೀವಲ್ಲ. ಅವನು ಸಾಮಾನ್ಯದವನಲ್ಲ.
ಆದರೆ ಈ ಕ್ಷಣದಲ್ಲಿ ಎಲ್ಲಿ ನೋಡಿದರೂ ಕೃಷ್ಣರೇ ಕಾಣ್ತಾ ಇದ್ದಾರೆ. ಆ ಮುಖ, ಅಲ್ಲಿ ಸೇರಿರುವ ಪ್ರತಿಯೊಂದು ಜೀವಿಯ ಒಳಗೂ, ಹೊರಗೆ ಒಳಗೆ ಎಲ್ಲೆಲ್ಲೋ ಕೃಷ್ಣನೇ ಕಾಣ್ತಾ ಇದ್ದಾನೆ. ಸಂಜಯನಿಗೆ ಅಲ್ಲಿ ಆನೆ, ಕುದುರೆ, ಸೈನಿಕರು ಯಾರೂ ಕಾಣಿಸ್ತಾ ಇಲ್ಲ. ಬದಲಿಗೆ ನಿಂತಿರುವ ಪ್ರತಿಯೊಂದು ಎಲ್ಲರ ಆ, ಏನು ಸೈನ್ಯದಲ್ಲೂ ಕೂಡ ಬರೀ ಕೃಷ್ಣನೇ ಕಾಣ್ತಾ ಇದ್ದಾನೆ. ಭಗವಂತನ ವಿವಿಧ ರೂಪಗಳನ್ನು ನೋಡ್ತಾ ಇದ್ದಾನೆ. ಆ ರೂಪಗಳನ್ನು ವರ್ಣಿಸಲು ಕೂಡ ಅಸಾಧ್ಯ. ಅದನ್ನ ನೋಡಿ ಸಂಜಯ್ ಹೇಳಿದ, ಒಂದೇ ಒಂದು ಹೇಳ್ಬೋದು ಅಂತಂದ್ರೆ, ಇದನ್ನೆಲ್ಲ ಅನುಭವಿಸಬೇಕೇ ಹೊರತು, ಅನುಭವಿಸಿ ಅಚ್ಚರಿ ಪಡಬೇಕೇ ಹೊರತು ಇದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ವಾಭರಣಗಳಿಂದ ಸಂಭೂಷಿತನಾದಂತಹ ದಿವ್ಯ ಆಯುಧಗಳನ್ನ ಹೊಂದಿದಂತಹ, ಆ ಹೂವಿನ ಮಾಲೆಯನ್ನ ಹುಟ್ಟಂತಹ ಹೊಳೆಯುವ ಗಂಧ, ಹ್ಮ್, ಸರ್ವಾಶ್ಚರ್ಯ ಸ್ವರೂಪನಾದಂತಹ ವಿಸ್ಮಯ ಮೂರ್ತಿ ಭಗವಂತನನ್ನ ಯುದ್ಧರಂಗದಲ್ಲಿ ವಿಶ್ವರೂಪವನ್ನ ತೋರಿಸ್ತಾ ಇರುವುದನ್ನ ಆ ಆ ಸಂಜೆ ನೋಡಿದ. ಅದನ್ನೇ ಹೇಳ್ತಾ ಇದ್ದಾನೆ. ಸಂಜೆ ಮತ್ತೆ ಹೇಳ್ತಾ ಇದ್ದಾನೆ, ನೋಡು, ಸಾವಿರಾರು ಸೂರ್ಯರು ಆಕಾಶದಲ್ಲಿ ಒಮ್ಮೆಗೆ ಉದಯಿಸಿದರೆ ಎಷ್ಟು ಪ್ರಕಾಶಮಾನವಾಗಿರ್ತದೋ ಅಂತಹ ಮಾನವಾಗಿ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಯೋಗಿಗಳಿಗೆ ಭಗವಂತ ಕಣ್ಣಿನ ಒಳಗೆ ಸಾವಿರಾರು ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಎಷ್ಟು ಪ್ರಕಾರವಾಗಿ ಕಾಣಿಸ್ತಾನೋ, ನಾನು ನಿನ್ನೆನೆ ಹೇಳಿದೆ, ಏನು ಬೆಳಕಿನ ರೂಪದಲ್ಲಿ ದೇವರು ದರ್ಶನ ಕೊಡ್ತಾನೆ ಒಳಗಡೆಯಿಂದ. ಅದೇ ನಿಜವಾದ ದರ್ಶನ ಅಂತ. ಹಾಗೆ ಚಂದ್ರಾಂಶ ಏನು ಆ ಒಂದು ಏನು ಅಷ್ಟು ಏನು ಪ್ರಭೆ ಇದ್ರೂ ಕೂಡ ಅಲ್ಲಿ ಏನು, ಈಗ ಬಿಸಿಲು ಜಾಸ್ತಿ ಬಂದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ, ಆ ತರ ಇರೋಲ್ಲ. ಆದ್ರೆ ಆ ಪ್ರಭೆ ಮಾತ್ರ ಅಷ್ಟು ಇರ್ತದೆ. ಹಾಗೆ ಭಗವಂತ ಸೂರ್ಯನಂತೆ, ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯರಿಗೆ ಸಮನಾದವನು. ಹಾಗೆ ಅಂತಹ ಕೋಟಿ ಸೂರ್ಯರ ಹಾಗೆ ಕಂಗೊಳಿಸ್ತಾ ಇದ್ದಾನೆ. ಆದರೆ ಚಂದ್ರನಂತೆ ತಂಪು. ಇಂತಹ ಮಾನವಾಗಿರುವಂತಹ ಭಗವಂತನ ರೂಪವನ್ನು ಯಾರು ಕೂಡ ಹಿಂದೆಂದೂ ಕೂಡ ಬಹುಶಃ ನೋಡಿರ್ಲಿಕ್ಕಿಲ್ಲ. ಅಂತಹ ರೂಪ ಅಂತ ಹೇಳಿ, ಭಗವಂತ ಅರ್ಜುನನಿಗೆ ರಣರಂಗದಲ್ಲಿ ತೋರಿದ ವಿಶ್ವರೂಪವನ್ನ ತುಂಬಾ ವಿಶಿಷ್ಟವಾದದ್ದು ಅಂತ ಹೇಳ್ತಾ, ಆ ಅಲ್ಲಿ ಮುಂದೆ ಹೇಳ್ತಾರೆ, ಈ ರೂಪವನ್ನ ಕೇವಲ ಅರ್ಜುನ ಸಂಜಯ ಮಾತ್ರ ನೋಡ್ಲಿಲ್ಲ. ಆ ಒಂದು ಸಮಯದಲ್ಲಿ, ಆ ಕಾಲಘಟ್ಟದಲ್ಲಿ ಭೂಮಿಯ ಮೇಲೆ ಯಾರೆಲ್ಲ ಭಗವಂತನ ವಿಶ್ವರೂಪವನ್ನ ನೋಡುವ ಅರ್ಹತೆ ಇತ್ತು, ಯೋಗ್ಯರಿದ್ದರು, ಅಂದ್ರೆ ಋಷಿಮುನಿಗಳು, ಸಿದ್ಧ ಪುರುಷರು, ಯೋಗಿಗಳು ಅಂತ ಯಾರಿದ್ರು, ಅವರೆಲ್ಲರೂ ಕೂಡ ಆ ಭಗವಂತನ ವಿಶ್ವರೂಪವನ್ನು ನೋಡಿದ್ದಾರಂತೆ. ಹಾಗೆ ಆ ಭಗವಂತ ಈ ಅದ್ಭುತ ರೂಪವನ್ನ ಕಂಡ. ಅರ್ಜುನ ಇದನ್ನು ನೋಡಿದ, ಆನಂದ ಆಯಿತು, ಆಶ್ಚರ್ಯ ಆಯಿತು, ದಿಗ್ಭ್ರಮೆ ಆಯಿತು, ರೋಮಾಂಚನಗೊಂಡ. ಭಗವಂತನ ಈ ಅಪೂರ್ವವಾದ ಇಂತಹ ಅದ್ಭುತ ದರ್ಶನ, ಭಕ್ತಿಪೂರ್ವಕವಾಗಿ ಉದ್ದಂಡ ನಮಸ್ಕಾರ ಮಾಡಿದ, ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ. ಆ ಭಗವಂತ, ನಾನು ತಿಳ್ಕೊಂಡಂಗಿಲ್ಲ ಅಂತ ಹೇಳಿ ಅವನಿಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಎರಡೂ ಕೈಗಳನ್ನು ಎತ್ತಿ ಮುಗಿದು ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ. ಅರ್ಜುನ ಹೇಳ್ತಾ ಇದ್ದಾನೆ. ಈಗ ಕೃಷ್ಣನ ಈ ಅದ್ಭುತ ರೂಪವನ್ನು ನೋಡ್ತಾ ಆತನಿಗೆ ಸಮಸ್ತ ದೇವತೆಗಳು ಆ ಭಗವಂತನೊಳಗೆ ಕಾಣ್ತಾ ಇದ್ದಾರೆ. ದೇವತೆಗಳು, ರಾಕ್ಷಸರು, ಅಸುರರು, ಗಂಧರ್ವರು, ಅಪ್ಸರರು, ಯಕ್ಷರು, ಮನುಷ್ಯರು, ಪ್ರಾಣಿಗಳು, ಗಿಡ ಮರಗಳು, ಗುಡ್ಡ ಬೆಟ್ಟ, ನದಿ, ಸರೋವರ ಎಲ್ಲ ಆ ಭಗವಂತನಲ್ಲಿ ಕಾಣಿಸ್ತಾ ಇದೆ ಅಂತ. ಮುಖ್ಯವಾಗಿ ಅರ್ಜುನ ಆ ಭಗವಂತನೊಳಗೆ ಚತುರ್ಮುಖ ಬ್ರಹ್ಮನನ್ನ ನೋಡ್ತಾ ಇದ್ದಾನಂತೆ, ಶಿವನನ್ನ, ಮಹಾನ್ ಋಷಿಗಳು, ದೈವಾಂಶ ಸಂಭೂತರಾದಂತಹ ಏನು ಉರಗಗಳನ್ನು ನೋಡ್ತಾ ಇದ್ದಾನಂತೆ. ಶೇಷಶಾಹಿ ಭಗವಂತನಲ್ಲಿ ಅವರೆಲ್ಲ ಕಾಣಿಸ್ತಾ ಇದ್ದಾರಂತೆ. ಎಲ್ಲಿ ನೋಡಿದರೂ ಮುಖಗಳೇ ಕಾಣ್ತಾ ಇದ್ದಾವಂತೆ ಆ ಅರ್ಜುನನಿಗೆ. ಯಾರನ್ನ ನೋಡಿದರೂ ಅವರಲ್ಲಿ ಕೃಷ್ಣ ಕಾಣಿಸ್ತಾ ಇದ್ದಾನಂತೆ. ಎಲ್ಲಿ ನೋಡಿದರೂ ಕಣ್ಣು, ಕೋಟಿ ಕೋಟಿ ಕಣ್ಣುಗಳು, ಎಲ್ಲಿ ನೋಡಿದರೂ ತೋಳು, ಎಲ್ಲಿ ನೋಡಿದರೂ ಉದರ, ಎಲ್ಲೆಲ್ಲಿ ಎಲ್ಲಿ ಏನನ್ನ ಕಾಣಬೇಕು ಅನ್ನೋ ಅಪೇಕ್ಷೆ ಪಟ್ಟಂತಹ ಅರ್ಜುನ ಕಣ್ಣನು ಆತ ಬಯಸಿದ್ದು ಕಾಣಿಸ್ತಾ ಇದೆ. ಒಂದು ವಿಚಿತ್ರ ಅನುಭವ ಆಗ್ತಾ ಇದೆ ಅವನಿಗೆ. ಇದನ್ನ ವಿವರಿಸ್ಲಿಕ್ಕೂ ಕೂಡ ಅಸಾಧ್ಯ, ಕೇವಲ ಅನುಭವಿಸಬೇಕು ಅಂತ ಹೇಳ್ತಾ ಇದ್ದ. ಅನಂತ ರೂಪಿ ಭಗವಂತನ ರೂಪಕ್ಕೆ ತುದಿಯೂ ಇಲ್ಲ, ಬುಡವೂ ಇಲ್ಲ. ಸಮಸ್ತ ಜಗದ ಸ್ವಾಮಿಯಾಗಿ ಅಣುವಿಗಿಂತಲೂ ಅಣುವಾಗಿ, ಅಂದ್ರೆ ಪುಟ್ಟ ಪುಟ್ಟ ಅಣುವಿನಾಗಿಂತಲೂ ಆಟಮ್ ಅಂತೀವಲ್ಲ ಹಾಗೆ, ಅದಕ್ಕಿಂತ ಸಣ್ಣದಿಲ್ಲ, ಅದಕ್ಕಿಂತಲೂ ಸಣ್ಣವನು ಭಗವಂತ. ಅಷ್ಟೇ ಅಲ್ಲ, ಮಹೋಮಿ, ದೊಡ್ಡೋದ್ರಲ್ಲಿ ದೊಡ್ಡವರು ಭಗವಂತ. ಹೀಗೆ ಭಗವಂತನ ಈ ರೂಪವನ್ನ ಧ್ಯಾನದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತ ರೂಪ, ಸರ್ವಾಭರಣ ಭೂಷಿತನಾದಂತಹ ಈ ಮನಮೋಹಕ ರೂಪ ಒಂದು ಕಡೆ ಆದ್ರೆ, ಇಲ್ಲಿ ಕೃಷ್ಣ ಇಲ್ಲಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ, ಚಕ್ರ ಗದೆಯನ್ನ ಹಿಡಿದು ಶತ್ರು ಭಯಂಕರನಾಗಿ ರೂಪ ಇನ್ನೊಂದು ಕಡೆ ಆ ರೀತಿ ಕಾಣಿಸ್ತಾ ಇದೆ ಅಂತ. ಹೀಗೆ ಎಲ್ಲವನ್ನು ಎಲ್ಲ ಎಲ್ಲ ಸೇರಿಸಿ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಒಂದು ದೊಡ್ಡ ಬೆಳಕಿನ ಪುಂಜದ ಹಾಗೆ ಕಾಣಿಸ್ತಾ ಇದೆ ಅಂತ. ನೋಡಲಾಗದ್ದನ್ನ ಸ್ಪಷ್ಟವಾಗಿ ನೋಡುತ್ತಿರುವಂತಹ ಅನುಭವ. ಆದ್ರೆ ಈ ಬೆಂಕಿ ಸುಡ್ತಾ ಇಲ್ಲ. ಚಂದ್ರನ ಹೇಗೆ ತಂಪು ಬೆಳಕಿರ್ತದೋ ಹಾಗೆ ಅವನಿಗೆ ಭಾಸ ಆಗ್ತಾ ಇದೆ ಅಂತೆ. ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಅಕ್ಷರಂ ಪರಮಂ ಎನ್ನುತ್ತಾ ಇದ್ದಾನೆ.
ನೀನು ಅಕ್ಷರಂ ಪರಮಂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅಕ್ಷರ ಎಂದರೆ ಸರ್ವವ್ಯಾಪ್ತನಾದವನು, ನಾಶವಿಲ್ಲದವನು, ತತ್ವ ಸರ್ವಾಭಿಷ್ಟನಾದವನು, ಸರ್ವ ಶಬ್ದಕ್ಕೆ ಪ್ರತಿಪಾದ್ಯನಾದವನು. ನಾವು ತಿಳಿದುಕೊಳ್ಳಬೇಕಾಗಿರುವುದರಲ್ಲಿ ಸರ್ವಶ್ರೇಷ್ಠನಾದವನು ನೀನು. ನೀನು ಇಡೀ ಜಗತ್ತಿನ ಸೃಷ್ಟಿ ಮಾಡುವವನು, ಆಶ್ರಯದಾತ, ಸಮಸ್ತ ಜಗತ್ತಿಗೆ ಮೂಲ ಆಶ್ರಯದಾತನಾದವನು, ಅನಾದಿ ಅನಂತ ಕಾಲದಲ್ಲಿ ಶಾಶ್ವತ ಧರ್ಮವನ್ನು ರಕ್ಷಣೆ ಮಾಡುವವನು ನೀನು, ಸಮಸ್ತ ವೇದ ಪ್ರತಿಪಾದ್ಯನಾದ ನೀನು ಎನ್ನುವುದನ್ನು ನನಗೆ ಮನವರಿಕೆ ಆಗ್ತಾ ಇದೆ ಅಂತ ಹೇಳಿ ಆ ದೇವರ ಆ ರೂಪವನ್ನು ನೋಡ್ತಾ ನೋಡ್ತಾ ಹೇಳ್ತಾ ಇದೆ, ನಿನ್ನ ಗುಣಗಳಿಗೆ ಆದಿ ಅಂತ್ಯ ಎನ್ನುವುದಿಲ್ಲ. ನೀನು ಅನಂತ ವೀರ್ಯ, ಆದಿ ಅಂತ್ಯವಿಲ್ಲದ ಪರಾಕ್ರಮ ನಿನ್ನದು, ನಾಶವಿಲ್ಲದ ಅನಂತ ಅವಯವಗಳು ನಿನ್ನದು. ನಿನ್ನ ಕಣ್ಣುಗಳಿಂದ ಹುಟ್ಟಿದ ಆ ಸೂರ್ಯಚಂದ್ರರು, ಉಗುಳುವ ಬೆಂಕಿ ಜ್ವಾಲೆ ನಿನ್ನ ಬಾಯಲ್ಲಿ ಬರ್ತಾ ಇದೆ. ನಿನ್ನ ಆ ತೇಜಸ್ಸಿನಿಂದ ಇಡೀ ವಿಶ್ವ ನೀನು ಸುಟ್ಟು ಹೋಗ್ತಾ ಇದೆಯೇನೋ ಅಂತ ಹಾಗೆ ಅನ್ನೋ ಹಾಗೆ ನನಗೆ ಭಾಸ ಆಗ್ತಾ ಇದೆ. ಆ ಕೋಟಿ ಸೂರ್ಯರನ್ನ ನೋಡಿದ ಅನುಭವ ಆಗ್ತಾ ಇದೆ ನನಗೆ. ನಿನ್ನ ರೂಪ ಭೂಮಿ ಆಕಾಶವನ್ನು ವ್ಯಾಪಿಸಿ ನಿಂತಿದೆಯಪ್ಪ. ಎಲ್ಲಾ ದಿಕ್ಕುಗಳಲ್ಲಿ ಅನಂತ ಅನಂತವಾಗಿ ವ್ಯಾಪಿಸಿರುವ ನಿನ್ನ ರೂಪವನ್ನು ನಾನು ನೋಡ್ತಾ ಇದ್ದೇನೆ. ಮೂರು ಲೋಕದಲ್ಲಿ ಇಂಥ ರೂಪವನ್ನ ಕಂಡವರೂ ಇಲ್ಲ. ನಿನ್ನ ಈ ಉಗ್ರ ರೂಪವನ್ನು ನೋಡಿ ಆ ಯಾ ಏನು ಕಂಗೆಟ್ಟು ಹೋಗಿದ್ದೇನೆ. ಜಗತ್ತನ್ನ ತತ್ತರಿಸ್ತಾ ಇದೆ ಅಂತ ಹೇಳಿ ದಿಗ್ಭ್ರಮೆಗೊಂಡು ಹೋಗಿದ್ದಾನೆ ಅರ್ಜುನ. ಕೆಲವರು ನಿನ್ನೊಳಗೆ ಹೋಗ್ತಾ ಇದ್ದಾರೆ. ಆ ಆ, ಅಂದ್ರೆ ಕೆಲವರು ನಿನ್ನೊಳಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಹೊರಗೆ ಬರ್ತಾ ಇದ್ದಾರಂತೆ. ಕೆಲವರು ಕೈ ಮುಗಿದು ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಜ್ಞಾನಿಗಳು ನಿನ್ನ ಈ ಅದ್ಭುತ ರೂಪವನ್ನು ಕಂಡು ಜಗತ್ತಿಗೆ ಮಂಗಳವಾಗಲಿ ಅಂತ ಹೇಳಿ ಜೈಕಾರವನ್ನ ಹಾಕ್ತಾ ಇದ್ದಾರಂತೆ, ಋಷೋದ್ಗಾರವನ್ನ ಹಾಕ್ತಾ ಇದ್ದಾರಂತೆ. ಅಂದ್ರೆ ಕೃಷ್ಣನ ಒಳಗೆ ಇನ್ನು ಋಷಿಮುನಿಗಳು ನಾನಾ ರೀತಿಯ ಸ್ತೋತ್ರಗಳನ್ನ ವೇದಗಳನ್ನ ಪಠಿಸ್ತಾ ಇದ್ದಾರಂತೆ. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು, ಸಾಧ್ಯರು, ವಿಶ್ವೀ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತಗಳು, ಪಿತೃಗಳು, ಗಂಧರ್ವರು, ದೇವಗಣ, ಪ್ರವಿಷ್ಟ ಯಕ್ಷರು, ಅಸುರರು, ಸಿದ್ಧರು, ಇವರೆಲ್ಲರೂ ನಿಬ್ಬೆರಗಾಗಿ ನಿನ್ನನ್ನೇ ನೋಡ್ತಾ ನಿಂತಿದ್ದಾರೆ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾರೆ. ಓ ಮಹಾಬಾಹೋ, ಹಬ್ಬಿ ನಿಂತ ನಿನ್ನ ರೂಪಕ್ಕೆ ಹಲವು ಬಾಯಿಗಳಿದ್ದಾವೆ, ಹಲವು ಕಣ್ಣುಗಳು, ಹಲವು ತೊಡೆಗಳಿದ್ದಾವೆ, ಕಾಲುಗಳಿದ್ದಾವೆ, ಪಾದಗಳಿದ್ದಾವೆ, ಹಲವು ಹೊಟ್ಟೆಗಳಿದ್ದಾವೆ, ಹಲವು ದಾಡಿಗಳಿಂದ ಅಪ್ಪರಗೊಂಡ ಈ ರೂಪವನ್ನ ಕಂಡು ಲೋಕದ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ನಾನು ಕೂಡ ಭಗವಂತನ ಅಂಗಾಂಗಗಳಲ್ಲಿ ಹೇಗೆ ಆ ಸೃಷ್ಟಿ ಕಾರ್ಯ ಅನ್ನುವುದು ನಡೀತದೆ ಅನ್ನುವುದನ್ನು ಅರ್ಜುನ ಹೇಳ್ತಾ ಇದ್ದಾನೆ. ಭೂಮಿ ಆಕಾಶದಲ್ಲಿ ವ್ಯಾಪಿಸಿರುವಂತಹ ನಿನ್ನ ಈ ಅನಂತ ರೂಪ ಕತ್ತಲೆ ಸ್ಪರ್ಶವೇ ಇಲ್ಲದ ಬೆಳಕಿನ ಪುಂಜದ ಹಾಗೆ ಇದೆ. ನಿನ್ನೊಳಗೆ ಅನೇಕರು ಶ್ರುತಿ ವಚನಗಳಿಂದ ವೇದಗಳಿಂದ ನಿನ್ನನ್ನು ವರ್ಣಿಸ್ತಾ ಇದ್ದಾರೆ. ನಿನ್ನ ಈ ಏನಂತೆ ಅಪ್ರಾಕೃತವಾದಂತಹ ನಿನ್ನ ಬಣ್ಣ, ನಿನ್ನ ವರ್ಣವನ್ನ ನಾನು ಕಾಣ್ತಾ ಇದ್ದೇನೆ. ಆದರೆ ನಿನ್ನ ಈ ಅನುಗ್ರಹ ಬೀರುವ ಕಾರುಣ್ಯದ ಅರಳುಗಣ್ಣುಗಳನ್ನು ನಾನು ಕಾಣ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅದರಲ್ಲಿ ಬೆಂಕಿ ಉಗುಳ್ತಾ ಇರುವಂತದ್ದನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲವನ್ನ ನೋಡಿ ನನ್ನ ಮನಸ್ಸು ಗೊಂದಲ ಆಗ್ತಾ ಇದೆ. ಓ ವಿಷ್ಣು, ಈ ನಿನ್ನ ವಿಚಿತ್ರ ರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಲೇ ಏನೇನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಸಾರಿ ಆ ಕಾರುಣ್ಯ ತುಂಬಿದ ಕಣ್ಣುಗಳನ್ನು ನೋಡ್ತಾ ಇದ್ದೇನೆ, ಮತ್ತೆ ಸ್ವಲ್ಪ ಹೊತ್ತಿಗೆ ಅದೇ ಕಣ್ಣಿನಿಂದ ಬೆಂಕಿ ಉಗುಳ್ತಾ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಆ ನರಸಿಂಹನಂತೆ ಕ್ರೂರ ದಂಡೆಗಳಿಂದ ಬಾಯಿ ತೆರೆದು ನಿಂತಿರುವ ಆ ನಿನ್ನ ಮುಖವನ್ನು ಕಂಡು ನನಗೆ ದಿಕ್ಕು ತೋಚ್ತಾ ಇಲ್ಲ. ಪ್ರಳಯ ಕಾಲದ ಬೆಂಕಿಯಂತೆ ವ್ಯಾಪಿಸಿರುವ ನಿನ್ನ ಆ ಏನಂತೀವಿ ಹ್ಮ್ ಆ ಕಂಡರೆ ಇಂತಹ ಗಾಬರಿ, ಅಂದ್ರೆ ಆ ಉಗ್ರ ರೂಪ, ಆ ಆ ನೆಮ್ಮದಿ, ಅದನ್ನ ನೋಡಿ ನನಗೆ ನೆಮ್ಮದಿ ಕಳ್ಕೊಳ್ತಾ ಇದ್ದೆ. ಹಂಗಾಗಿ ಓ ಸರ್ವ ದೇವತೆಗಳ ಒಡೆಯನೇ, ಜಗತ್ತಿಗೆ ಆಸರಿಯಾಗಿರುವ ನೀನು ನನ್ನ ಮೇಲೆ ದಯೆ ತೋರಪ್ಪ. ಈ ರೀತಿ ನೀನು ಉಗ್ರ ಭಯಂಕರನಾಗಿ ನೀನು ರೂಪ ತೊಟ್ಟು ನಿಂತ್ರೆ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ನನಗೆ ಕೈಕಾಲುಗಳು ನಡುಗ್ತಾ ಇದ್ದಾವೆ. ನನಗೆ ದಿಗ್ಭ್ರಮೆಯಾಗಿ ಹೋಗಿದ್ದೇನೆ ನನಗೆ ಅಂತಹ. ಯಾಕೆಂದ್ರೆ ಮೂರು ಲೋಕದ ಗಂಡ ಅನಿಸಿಕೊಂಡಿರುವ ಅರ್ಜುನನ ಮಾತು ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ನನಗೆ ಭಯ ಆಗ್ತಾ ಇದೆ ನಿನ್ನ ಈ ಉಗ್ರ ರೂಪವನ್ನು ನೋಡಿ. ಅರ್ಜುನ ಭಗವಂತನಲ್ಲಿ ಭವಿಷ್ಯತ್ ಕಾಲದಲ್ಲಿ ನಡೆಯೋದನ್ನ, ಅಂದ್ರೆ ಮುಂದೆ ಏನಾಗ್ತದೆ ಯುದ್ಧರಂಗದಲ್ಲಿ ಆ ಅನ್ನುವುದನ್ನ ಆ ದೇವರಲ್ಲಿ ಕಾಣ್ತಾ ಇದ್ದಾನಂತ. ಎಲ್ಲವೂ ಅದನ್ನು ನೋಡಿ ಅವನು ಹೇಳ್ತಾ ಇದ್ದಾನೆ, ಪ್ರಪಂಚದಲ್ಲಿ ಎಲ್ಲವೂ ಪೂರ್ವ ನಿಯೋಜಿತವಾಗಿರ್ತದೆ. ಅಂದ್ರೆ ಏನಂತೀವಲ್ಲ, ಮೊದಲೇ ಭಗವಂತ ನಿರ್ಧಾರ ಮಾಡಿದ್ದಾನೆ ಅನ್ನೋದನ್ನ ನನಗೆ ಈಗ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ನಿನ್ನ ಬಾಯೊಳಗೆ ಹೋಗ್ತಾ ಇದ್ದಾರೆ. ಆ ಜೊತೆಗೆ ನನ್ನ ಸೈನ್ಯದಲ್ಲಿರುವಂತಹ ಮುಖಂಡರು ಕೂಡ ನಿನ್ನ ಬಾಯೊಳಗೆ ಹೋಗ್ತಾ ಇದ್ದಾರೆ. ಹೆಂಗೆ ಅಂತಂದ್ರೆ ಈ ಏನಂತೀವಿ ಅತಿ ವೇಗವಾಗಿ ಆ ಹಲ್ಲುಗಳಲ್ಲಿ, ಆ ಕೋರೆ ದಾಡೆಗಳಲ್ಲಿ ಸಿಕ್ಕು ನೀನು ನುಚ್ಚು ನೂರು ಹಾಕ್ತಾ ಇದ್ದಾರೆ ಅವರು. ಆ ರಕ್ತಗಳಿಂದ ತೊಯ್ದು ಹೋಗಿದ್ದಾರೆ. ಅದರಲ್ಲಿ ಮತ್ತೆ ಪುಣ್ಯಾತ್ಮರು ಅಂತ ಯಾರಿದ್ದಾರೆ, ಅವರು ನಿನ್ನ ಬಾಯಿಯಲ್ಲಿ ಈ ನದಿ ಸಮುದ್ರವನ್ನ ಸೇರುವ ಹಾಗೆ ಹಾಗೆ ಸೇರ್ತಾ ಇದ್ದಾರೆ. ಹಾಗಾಗಿ ಈ ನರಲೋಕದ ವೀರರು ನಿನ್ನನ್ನ
ಆ ರೀತಿ ಸೇರ್ತಾ ಇದ್ದಾರಪ್ಪ. ಇದೊಂದು ಮಾಂಗಲಿಕ ದೃಷ್ಟಾಂತ, ಭಯಾನಕ ನೋಟ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದಾರೆ, ಪಾಪಿಗಳು ಹೇಗೆ ಭಗವಂತನ ಬಾಯಿಯನ್ನು ಪ್ರವೇಶಿಸ್ತಾ ಇದ್ದಾರೆ ಅನ್ನೋದನ್ನು ಅರ್ಜುನ ಹೇಳ್ತಾ ಇದ್ದಾನೆ. ಉರಿಯುವ ಬೆಂಕಿಗೆ ಪತಂಗಗಳು ಬಂದು ಹೆಂಗೆ ಬೀಳ್ತಾ ಇದ್ದಾವೋ, ಅಂದ್ರೆ ಒಂದು ದೀಪ ಇರ್ತದೆ, ನೀವು ಸುತ್ತಲೂ ಕತ್ತಲೆ ಮಾಡಿ ಒಂದು ದೀಪ ಇಟ್ಟರೆ ಆ ಹುಳಗಳೆಲ್ಲ ಬಂದು ಬಂದು ಆ ಆ ದೀಪ ಹಿಡಿಲಿಕ್ಕೆ ಬಂದಾಗ ಆ ದೀಪದ ಉರಿಗೆ ಸುಟ್ಟು ಅಲ್ಲ ಆ ನೀರು ಏನು ಎಣ್ಣೆಯಲ್ಲೆಲ್ಲ ಬಿದ್ದಿರ್ತಾವ ನೋಡಿ, ಹಾಗೆ ಉರಿಯುವ ಬೆಂಕಿಗೆ ಪತಂಗಗಳು ಅಂದ್ರೆ ಅದೇ ಸಣ್ಣ ಸಣ್ಣ ಚಿಟ್ಟಿ ಅವುಗಳು ಬಂದು ಬಿದ್ದು ನಾಶವಾಗ್ತಾವಲ್ಲ, ಹಾಗೆ ಅವರಾಗೆ ಬಂದು ನಿನ್ನ ಬಾಯಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಎಲ್ಲವನ್ನ ನಿನ್ನ ನಾಲಿಗೆ ಸವರಿ ನುಂಗುತ್ತಾ ಇದೆ. ಎಲ್ಲರನ್ನ ತಿಂದು ಹಾಕ್ತಾ ಇದೆ ನಿನ್ನ ನಾಲಿಗೆ. ಎಲ್ಲವೂ ನಿನ್ನ ಹೊಟ್ಟೆಯನ್ನು ಸೇರ್ತಾ ಇದ್ದಾವೆ. ಈ ಜಗತ್ತೇ, ಇಡೀ ಜಗತ್ತು ನಿನಗೆ ಒಂದು ತುತ್ತಿನ ಹಾಗೆ ಕಾಣಿಸ್ತಾ ಇದೆ. ನನಗೆ ಇಡೀ ಒಂದು ತುತ್ತು ಮಾಡಿ ಆ ಬಾಯಿ ಹಾಕೊಂಡ್ರೆ ಹೆಂಗಿರ್ತದೋ ಹಾಗೆ ನನಗೆ ಕಾಣಿಸ್ತಾ ಇದೆ. ಈ ನಿನ್ನ ಮೈಯ ತೇಜಸ್ಸು ಜಗತ್ತಿನೆಲ್ಲೆಡೆಗೆ ತುಂಬಿದೆ. ಎಲ್ಲರ ಒಳಗೂ ಹೊರಗೂ ತುಂಬಿರುವ ನೀನು ಸರ್ವ ಸಂಹಾರಕನಾಗಿ ಕಾಣ್ತಾ ಇದ್ದೀಯ. ಹೇ ವಿಷ್ಣು, ದಯಮಾಡಿ ನೀನು ಶಾಂತನಾಗಯ್ಯ. ನನ್ನಿಂದ ಈ ಉಗ್ರ ರೂಪವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಈ ನಿನ್ನ ಭಯಂಕರ ರೂಪವನ್ನು ಕಂಡು ನನಗೇನೂ ಅರ್ಥ ಆಗ್ತಾ ಇಲ್ಲ. ನಿನ್ನ ಮಹಿಮೆ ನನಗೆ ಅರ್ಥ ಆಗ್ತಾ ಇಲ್ಲ, ಅರಿಯದ ಹಾಗೆ ಆಗಿದೆ. ನಿನ್ನಲ್ಲಿ ನಾನು ಶರಣು ಬಂದಿದ್ದೇನೆ, ನಾನು ಶರಣಾಗಿದ್ದೇನೆ. ನನ್ನನ್ನು ಉದ್ಧರಿಸು. ಈ ಭಯಂಕರ ರೂಪ ತೊಟ್ಟು ನಿನ್ನನ್ನು ಆ ಆ, ತಿಳಿಯ ಬಯಸಿದ್ದೇನೋ ನಿಜ, ಆದರೆ ನಿಜವಾಗ್ಲೂ ನನಗೆ ಇದನ್ನ ಬಹಳ ಹೊತ್ತು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಶಾಂತನಾಗು ಸ್ವಾಮಿ ಅಂತ ಹೇಳಿ ಅವನು ಅಂಗಲಾಚಿಸ್ತಾ ಇದ್ದಾನೆ ಅರ್ಜುನ. ಇದನ್ನ ನೋಡಿ, ಇವನ ಭಯವನ್ನ ನೋಡಿ ಈಗ ಭಗವಂತ ಕೃಷ್ಣ ಮಾತಾಡ್ತಾ ಇದ್ದ. ನಾನು ಕಾಲಪುರುಷನಾಗಿ ನಿಂತಿದ್ದೇನೆ ಅರ್ಜುನ. ಇಲ್ಲಿ ವಿಶೇಷವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಸಂಹಾರ ಶಕ್ತಿಯಾಗಿ ನಿಂತಿದ್ದೇನೆ. ನಾನು ನಿನಗೆ ಸಾರಥಿಯಾಗಿ ನಿಂತು ಭೂಮಿಗೆ ಭಾರವಾಗಿರುವ ಇವರನ್ನ ಮುಗಿಸಲೆಂದಲೇ ನಾನು ನಿಂತಿದ್ದೇನೆ. ಮಹಾಭಾರತ ಯುದ್ಧವನ್ನ, ಆ, ಒಂದು ಮಹಾಯುದ್ಧ ಇದ್ದ ಹಾಗೆ. ಇಲ್ಲಿ ಸುಮಾರು 50 ಲಕ್ಷ ಮಂದಿ ಸತ್ತಿದ್ದಾರಂತೆ. ಅಂದಿನ ದೇಶದಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ, ಅಂದ್ರೆ ಅವತ್ತು ಇಡೀ ಭೂಮಿಯಲ್ಲಿರುವ ಜನಸಂಖ್ಯೆಯಲ್ಲಿ 10ರಲ್ಲಿ 1 ಭಾಗದಷ್ಟು ಜನ ಮಹಾಭಾರತ ಯುದ್ಧದಲ್ಲಿ ಸತ್ತಿದ್ದಾರಂತೆ. ಹಾಗೆ ಭಾಗವತದಲ್ಲಿ ಹೇಳುವ ಹಾಗೆ ಕಾಲಪುರುಷನಾಗಿ ನಿಂತು ಕೃಷ್ಣ ಯಾವುದೇ ಆಯುಧವನ್ನು ಕೂಡ ಹಿಡಿಯದೆ ಎಲ್ಲರ ಆಯುಸ್ಸನ್ನ ತನ್ನ ಕಣ್ಣಿನಿಂದಲೇ ಹೀರಿಬಿಟ್ಟ. ಅದಕ್ಕಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನಿಲ್ಲದಿದ್ದರೂ ಕೂಡ ಇವರೆಲ್ಲರೂ ಸಾಯ್ತಾರೆ, ಯಾಕೆಂದ್ರೆ ಅವರ ಸಾವನ್ನು ನಾನು ತೀರ್ಮಾನ ಮಾಡಿದ್ದೇನೆ. ಈಗಾಗಲೇ ಅವರ ಜೀವನ ನಾನು ಹೀರೆ ನೀನೇನಿದ್ರು ಕೇವಲ ಒಂದು ನೆಪ ಮಾತ್ರ. ಅರ್ಜುನನ್ನ ಕೃಷ್ಣ ಹೊರದಿಂಬಿಸ್ತಾ ಇದ್ದಾನೆ, ಏಳು ಎದ್ದೇಳು, ಯುದ್ಧಕ್ಕೆ ಸಿದ್ಧನಾಗು. ಈ ಯುದ್ಧದಲ್ಲಿ ನೀನು ಗೆದ್ದೇ ಗೆಲ್ತೀಯ. ಈ ಶತ್ರುಗಳನ್ನ ಸಂಹಾರ ಮಾಡು, ಏಕೆಂದ್ರೆ ನಾನು ಇವರನ್ನು ಈಗಾಗಲೇ ಕೊಂದಾಗಿದೆ. ನಾನು ನಿರ್ಧಾರ ಮಾಡಿ ಆಗಿದೆ. ಇಲ್ಲಿ ನೀನು ಕೇವಲ ನಿಮಿತ್ತ ಮಾತ್ರ. ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ನೀನು ನಿಭಾಯಿಸು. ನಿನ್ನ ಪಾಲಿನ ಸುಖ ಅಥವಾ ಪ್ರಾರಬ್ಧ ಅದು ಏನು ಬರ್ತದೋ ಅದನ್ನು ನೀನು ಅನುಭವಿಸು ಒಬ್ಬ ಕ್ಷತ್ರಿಯನಾಗಿ ಅಂತ ಹೇಳಿ, ಇಲ್ಲಿ ನೆರೆದಿರುವಂತಹ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರೆಲ್ಲರ ಆಯುಷ್ಯನ್ನು ನಾನು ಈಗಾಗಲೇ ಹೀರಿಯಾಗಿದೆ. ಆದ್ದರಿಂದ ನೀನು ಅದಕ್ಕಾಗಿ ದುಃಖ ಪಡಬೇಕಾಗಿಲ್ಲ. ನೀನು ಸಾಯಿಸ್ತಾ ಇದ್ರು ಕೂಡ ಅವ್ರು ಈಗಾಗಲೇ ಸತ್ತೋಗಿದ್ದಾರೆ. ಈ ಜೀವನ ತರಂಗ ಅನ್ನುವುದು ಅನಿವಾರ್ಯ. ಇದನ್ನ ಯಾರಿಂದಲೂ ತಡೆಯಲು ಸಾಧ್ಯ ಇಲ್ಲ. ಆದ್ದರಿಂದ ಎದ್ದು ಹೋರಾಟ ಮಾಡು. ನೀನು ಈ ಧರ್ಮ ಯುದ್ಧದಲ್ಲಿ ಗೆಲ್ಲುವೆ. ನನ್ನ ರಕ್ಷೆ ನಿನ್ನ ಮೇಲೆ ಸದಾ ಸದಾ ಇದೆ ಅಂತ ಹೇಳಿ ಕೃಷ್ಣ ಆಶೀರ್ವಾದ ಮಾಡ್ತಾ ಇದ್ದ. ಮೊದಲು ಏನು ಅರ್ಜುನ ಮೊದಲು ಈ ಒಂದು ಆರಂಭ ಆಗೋದಕ್ಕಿಂತ ಮುಂಚೆ ಮೊದಲ ಅಧ್ಯಾಯದಲ್ಲಿ ಹೇಳಿದ್ದ ಏನು, ಸೇನೆಯವರು ಉಭಯೋರ ಮಧ್ಯೆ ರಥಂ ಸ್ಥಾಪಯಾಮಿ ಅಚ್ಯುತ ಅಂತ, ಅಂದ್ರೆ ಎರಡೂ ಸೈನ್ಯದ ಮಧ್ಯೆ ನನ್ನ ರಥವನ್ನ ಹೋಗಿ ನಿಲ್ಲಿಸುವ ಅಚ್ಯುತ ಅಂತ ಹೇಳಿದ್ದ. ಅದು ಮೊದಲನೇ ಮಾತು ಅರ್ಜುನನದ್ದು. ಅಂದ್ರೆ ಅಹಂಕಾರದಿಂದ ಮಾತನಾಡಿದ್ದ. ನಂತರ ಅಲ್ಲಿ ಹೋಗಿ ನಿಲ್ಲಿಸಿದ ಮೇಲೆ ಅವರನ್ನೆಲ್ಲ ನೋಡಿ ಕುಗ್ಗಿ ಹೋಗಿದ್ದ. ಅಂದ್ರೆ ಅವನಿಗೆ ಅಯ್ಯೋ, ಇವ್ರ ಜೊತೆಗೆ ನಾನು ಯುದ್ಧ ಮಾಡ್ಬೇಕಾ, ನಮ್ಮವರನ್ನೇ ನಾನು ಹೊಡೆದು ಕೊಲ್ಲಬೇಕಾ, ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಕುಸಿದು ಹೋಗಿದ್ದ. ಈ ಕಾರಣಕ್ಕಾಗಿ ಕೃಷ್ಣ ಇಲ್ಲಿಯವರೆಗೆ 10 ಅಧ್ಯಾಯದಲ್ಲಿ ತಾನು ಉಪದೇಶ ಮಾಡ್ತಾ ಬಂದ. ಈಗ ಆ 10 ಅಧ್ಯಾಯದ ಉಪದೇಶವನ್ನು ಮಾಡಿ ಧರ್ಮದ ಮನವರಿಕೆ ಮಾಡಿಕೊಟ್ಟು ಈಗ ತನ್ನ ವಿಶ್ವರೂಪವನ್ನು ತೋರಿಸುತ್ತಾ ಇದ್ದ. ಕಾಲರೂಪ, ನೀನು ಕೇವಲ ನಿಮಿತ್ತ ಮಾತ್ರ ಅಂತ ಹೇಳಿದ ಕೃಷ್ಣನ. ಈ ಆ ಏನು ಕೃಷ್ಣ ಆ ಭಯಂಕರ ರೂಪ, ಆತನ ಮಾತನ್ನ ಕೇಳಿ ಅರ್ಜುನ ಏನ್ ಮಾಡಿದ ಅಂತ ಹೇಳಿ ಮುಂದೆ ಸಂಜಯ ಪುನಃ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಧೃತರಾಷ್ಟ್ರನಿಗೆ ಕೃಷ್ಣನ ಮಾತನ್ನು ಕೇಳಿದಂತಹ ಅರ್ಜುನ ಭಕ್ತಿಯಿಂದ ಭಗವಂತನಿಗೆ ಕೈ ಮುಗಿದನು. ಈ ಸ್ಥಿತಿಯಲ್ಲಿ ಆತ ನಡುಗ್ತಾ ಇದ್ದಾನೆ, ಗಡಗಡಗಡ ನಡುಗ್ತಾ ಇದ್ದಾನೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅವನು ನಾಲಿಗೆಯಲ್ಲಿ ಪದಗಳು ಬರ್ತಾ ಇಲ್ಲ. ಅದು ತೊದಲಿಸ್ತಾ ಮಾತಾಡ್ತಾ ಇದ್ದಾನೆ. ಸಂಜಯ್ ಹೇಳ್ತಾ ಇದ್ದಾನೆ, ಕೇಶವ, ಕೃಷ್ಣ ಅಂತ ಸಂಬೋಧಿಸ್ತಾ ಇದ್ದಾನಂತೆ. ಕೇಶವ, ನೀನು ಜಗತ್ತಿನ ಅಂದ್ರೆ ಜಗತ್ತಿನ ಸೃಷ್ಟಿ ಸಂಹಾರದ
ಮೂಲ ಶಕ್ತಿಯಲ್ಲಿ ನೀನು ರುದ್ರರನ್ನು ಕೂಡ ಸೃಷ್ಟಿ ಸಂಹಾರದಲ್ಲಿ ತೊಡಗಿಸಿ ನಿಯಂತ್ರಿಸುವವನು ನೀನು. ಸಮಸ್ತ ಜೀವ ಜಾತದ ಒಳಗೆ ಇದ್ದು ಅವರನ್ನು ನಿಯಂತ್ರಿಸುವ ಸರ್ವಾಂತರ್ಯಾಮಿ ಭಗವಂತ ನೀನು. ಆ, ಆ, ನಮ್ಮ ಅಹಂಕಾರವನ್ನ ಅಜ್ಞಾನವನ್ನ ಕರ್ಷಣೆ ಮಾಡುವ, ಇಡೀ ಲೋಕವನ್ನ ಆಕರ್ಷಣೆ ಮಾಡುವ ಭಗವಂತ ನೀನು ಅಂತ ಹೇಳಿ ಆ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾನಂತೆ. ಸ್ತುತಿ ಮಾಡ್ತಾ ಅರ್ಜುನ ಹೇಳ್ತಾ ಇದ್ದಾನೆ. ಆ, ಪುನಃ ಈ ಹಿಂದೆ ಹೇಳಿದಂತೆ ಅರ್ಜುನನಿಗೆ ವಿಶ್ವರೂಪ ದರ್ಶನವಾದಾಗ ಇಡೀ ವಿಶ್ವದಲ್ಲಿ ಅನೇಕ ಮಂದಿ ಜ್ಞಾನಿಗಳು ಕೂಡ ದೇವತೆಗಳಿಗೂ ಕೂಡ ಈ ಅಪರೂಪದ ಆ ಭಗವಂತನ ರೂಪದ ದರ್ಶನ ಆಗಿತ್ತು. ಅಂದ್ರೆ ಕೇವಲ ಅರ್ಜುನ ಮಾತ್ರ ದರ್ಶನ ಮಾಡಲಿಲ್ಲ, ಅಲ್ಲಿ ಯಾರಿಗೆಲ್ಲ ಯೋಗ್ಯತೆ ಇತ್ತು ಅಂದ್ರೆ ಅವರ ಒಂದು ದಿವ್ಯ ದೃಷ್ಟಿಯಿಂದ ಯಾರೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇತ್ತು ಅವರೆಲ್ಲರೂ ಆ ಭಗವಂತನ ರೂಪವನ್ನು ನೋಡಿದ್ರಂತೆ. ಅರ್ಜುನ ತನ್ನ ಅಂತರಂಗದಲ್ಲಿ ತನಗೆ ಕಾಣ್ತಾ ಇರೋ ವಿಚಾರವನ್ನು ಹೇಳ್ತಾ ಇದ್ದಾನೆ. ಇಷ್ಟೇ ಅಲ್ಲದೆ ಬಾಹ್ಯ ವಸ್ತುಸ್ಥಿತಿ ಕೂಡ ಆತನಿಗೆ ಭಗವಂತನಲ್ಲಿ ಕಾಣಿಸ್ತಾ ಇದೆ. ಅರ್ಜುನ ಹೇಳ್ತಾ ಇದ್ದಾನೆ, ಋಷಿಗಳು ಜ್ಞಾನಿಗಳು ನಿನ್ನ ಗುಣಗಾನ ಮಾಡ್ತಾ ಇದ್ದಾರೆ ಕೃಷ್ಣ, ನಿನ್ನನ್ನು ಕೊಂಡಾಡಿ ರೋಮಾಂಚನಗೊಳ್ತಾ ಇದ್ದಾರೆ. ದುಷ್ಟಶಕ್ತಿಗಳು ನಿನ್ನನ್ನು ಕಂಡು ಹೆದರಿ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಸಾತ್ವಿಕರು ಸಿದ್ಧ ಪುರುಷರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಿನ್ನನ್ನು ತಿಳಿದವರು ನಿನಗೆ ನಮಸ್ಕಾರ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಆ ನೀನು ಪರಿಪೂರ್ಣವಾದ ಆತ್ಮ ನೀನು. ಈ ಜಗತ್ತಿನ ತಂದೆಯಾದ ಆ ಚತುರ್ಮುಖನಿಗೂ ಕೂಡ ನೀನು ತಂದೆ. ಇಂತಹ ನಿನಗೆ ನಮಸ್ಕರಿಸದೇ ಇರಲು ಸಾಧ್ಯವೇ ಇಲ್ಲ. ನೀನು ದೇಶ ಕಾಲ ಗುಣಗಳಿಂದ ಅನಂತನಾದವನು. ನೀನು ಎಲ್ಲರ ಒಳಗೂ ಹೊರಗೂ ತುಂಬಿ ನಿಂತಿರುವಂತಹ ಜಗನ್ನಿವಾಸ ನೀನು. ಹಾಗಾಗಿ ದೋಷರಹಿತ ಜ್ಞಾನಾನಂದಮಯನಾದವನು ನೀನು, ಅವ್ಯಕ್ತ ಮೂರ್ತಿ ನೀನು. ಹಾಗಾಗಿ ಹೊರಗಣ್ಣಿನಿಂದ ಮಾತ್ರ ಅಲ್ಲ, ನೀನು ಇಂತಹ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಆದಿದೇವ, ನೀನು ಪರಮಪುರುಷ, ಪುರಾಣ ಪುರುಷ. ಈ ಜಗತ್ತಿನಲ್ಲಿ ಕೊನೆಯ ಆಸರೆ ನೀನು. ಎಲ್ಲರೂ ತಿಳಿಯಬೇಕಾದವನು ನೀನು, ಎಲ್ಲರೂ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ಪರಂಧಾಮ ನೀನು. ಅನಂತ ರೂಪನಾದ ನೀನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೀಯ ಅಂತ ಹೇಳಿ ಅವನಿಗೆ ಕಾಣಿಸ್ತಾ ಇರುವ, ಅವನ ಅನುಭವಕ್ಕೆ ಬರ್ತಾ ಇರುವ ಆ ಭಗವಂತನ ರೂಪವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ನೀನೇ ವಾಯು, ನೀನೇ ಯಮ, ವರುಣ, ನೀನೇ ಶಶಾಂಕ, ನೀನೇ ಪ್ರಜಾಪತಿ. ನೀನು ಜಗದ ಮುತ್ತಜ್ಜ ನೀನು. ನಿನಗೆ ಬಾರಿ ವಂದನೆಗಳು, ಸಹಸ್ರ ಬಾರಿ ವಂದನೆಗಳು. ಭಗವಂತನ ವಿಶ್ವರೂಪದಲ್ಲಿ ಆತನ ಮುಂಭಾಗ ಯಾವುದು, ಹಿಂಭಾಗ ಯಾವುದು, ಎಲ್ಲಿ ಕಾಲಿದೆ, ಎಲ್ಲಿ ತಲೆ ಇದೆ, ಪಾದ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಅರ್ಜುನ ನಿನಗೆ ಎದುರಿನಿಂದ ನಮಸ್ಕಾರ ಮಾಡಿ ಅಥವಾ ಎದುರಿಂದ ನಮಸ್ಕಾರ ಮಾಡ್ತಾ ಇದ್ದೀನೋ, ಹಿಂದಿನಿಂದ ನಮಸ್ಕಾರ ಮಾಡ್ತಾ ಇದ್ದೀನೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಅನಂತ ವೀರ್ಯ, ನೀವು ಏನಂತೀವಿ, ಸರ್ವನೇ ನಿನಗೆ ನಮಸ್ಕಾರ. ಜಗತ್ತಿನ ಸಮಸ್ತ ಜೀವಜಾತದ ಸೃಷ್ಟಿಗೆ ಕಾರಣವಾಗಿ ಎಲ್ಲೆಡೆ ತುಂಬಿರುವಂತಹ ಜಗತ್ತಿನ ನಿಯಾಮಕ ಸ್ವಾಮಿ ನಿನಗೆ ಅನಂತ ಕೋಟಿ ನಮಸ್ಕಾರಗಳು. ಅನಂತ ಅನಂತ ಎಲ್ಲವೂ ನೀನೇ ಆಗಿದ್ದೀಯ. ನನಗೆ ತಾನು ಹಿಂದೆ ಕೃಷ್ಣನೊಂದಿಗೆ ನಡೆದುಕೊಂಡ ರೀತಿಯ ಬಗ್ಗೆ ಅವನಿಗೆ ಇವಾಗ ಪಶ್ಚಾತ್ತಾಪ ಆಗ್ತಾ ಇದೆ. ಅಯ್ಯೋ, ನೀನು ಇಂತಹ ದೊಡ್ಡ ಮಹಾತ್ಮ ಇದ್ದಿ, ನನಗೆ ಗೊತ್ತೇ ಆಗ್ಲಿಲ್ಲ. ಯಾಕೆಂದ್ರೆ ಎಷ್ಟೋ ಸರಿ ನಾನು ಇದನ್ನು ತಮಾಷೆ ಮಾಡ್ತಿದ್ದೀನಿ, ಬೈದಿದ್ದೀನಿ, ಕಾಮಿಡಿ ಮಾಡೋದು ಅಂತಿಲ್ಲ. ಎಷ್ಟೋ ಸಾರಿ ಗೊಲ್ಲ, ಕರಿಯ, ಬಾರ ಇಲ್ಲಿ, ಹೋಗೋ ಇಲ್ಲಿ ಅಂತ ಎಲ್ಲ ನಿನ್ನ ಕರೆದು ಬಿಟ್ಟಿದ್ದೇನೆ ಕೃಷ್ಣ. ಯಾಕೆಂದ್ರೆ ಅವರಿಬ್ರು ಬಹಳ ಸ್ನೇಹಿತರು. ಕೃಷ್ಣ ಅವನು ಹಾಗೆ ಕರೆದಾಗ್ಲೆಲ್ಲ ನಗ್ತಾ ಇದ್ದ. ಕರಿಯ ಅಂತ ಕರಿತಾ ಇದ್ದ, ಗೊಲ್ಲ ಅಂತ ಕರಿತಾ ಇದ್ದ, ದನ ಕಾಯೋನೆ ಅಂತ ನಾವೆಲ್ಲ ಈಗ ಫ್ರೆಂಡ್ಶಿಪ್ ಅಲ್ಲಿ ಕರೀತಾರಲ್ವಾ ಹಾಗೆ. ಯಾಕೆಂದ್ರೆ ಅರ್ಜುನನಿಗೂ ಕೃಷ್ಣನಿಗೂ ಬರೀ 6 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಅದರಲ್ಲಿ ಅವರಿಬ್ರು ಏನಂತೀವಿ, ಸೋದರತ್ತೆ ಮಗ. ಯಾರು? ಅರ್ಜುನ ಕೃಷ್ಣನಿಗೆ ಸೋದರತ್ತೆ ಮಗ. ಕುಂತಿ ಮತ್ತೆ ಅರ್ಜುನನ ತಂದೆ ವಸುದೇವ, ಅವರು ಏನು ಅವರಿಬ್ರು ಅಣ್ಣ ತಂಗಿ. ಹಾಗಾಗಿ ಇವರು ಅತ್ತೆ ಮಕ್ಕಳು. ಇವರು ಯಾರು? ಪಾಂಡವರು, ಕೃಷ್ಣನಿಗೆ. ಅಷ್ಟೇ ಅಲ್ಲ, ಜೊತೆಗೆ ತನ್ನ ತಂಗಿಯಾದ ಸುಭದ್ರೆಯನ್ನ ಅರ್ಜುನನಿಗೆ ಕೊಟ್ಟಿದ್ದಾರೆ, ಜೊತೆಗೆ ಭಾವ. ಅದಕ್ಕೆ ಸರಿಯಾಗಿ ದುರ್ಯೋಧನನ ಮಗಳನ್ನ ಕೃಷ್ಣ ತನ್ನ ಮಗ ಶಾಂಬನಿಗೆ ಮದುವೆ ಮಾಡ್ಕೊಂಡು ಬಂದಿದ್ದಾನೆ, ಸೊಸೆ ತಂದಿದ್ದಾನೆ. ಹೀಗೆಲ್ಲ ಅಂದ್ರೆ ಅಷ್ಟು ಹತ್ತಿರದವರು, ಜೊತೆಗೆ ಯಾವಾಗ್ಲೂ ಇದ್ದವರು. ಹಾಗೆ ಆಮೇಲೆ ಸಮಾನ ವಯಸ್ಸಿನವರು. ಹಂಗಾಗಿ ಅಷ್ಟು ಅನ್ಯೋನ್ಯತೆಯಿಂದ ಇದ್ದಂಥವ್ರು. ಅದನ್ನು ನೀನು ನನ್ನ ಹಾಗೆ ಒಬ್ಬ ಸಾಮಾನ್ಯ ಅಂತ ತಿಳ್ಕೊಂಡು ನೀನನ್ನು ಹೆಂಗೆಲ್ಲ ನಾನು ನಡೆಸ್ಕೊಂಡ್ಬಿಟ್ಟೆ. ತಮಾಷೆ ಮಾಡಿದ್ದೆ, ಬೈದಿದ್ದೆ, ಹೊಡೆದು ತಮಾಷೆ ಮಾಡ್ತಾ ಇದ್ದೆ, ಕೀಟ್ಲೆ ಮಾಡ್ತಾ ಇದ್ದೆ, ಹೆಂಗ್ ಬೇಕೋ ಹಂಗೆ ಕರಿತಾ ಇದ್ದೆ ಕೃಷ್ಣ. ಜಗತ್ತಿನ ಮೂಲ ಶಕ್ತಿ ಎನ್ನುವ ಕಲ್ಪನೆ ಇಲ್ಲದೆ ನಾನು ನಡೆದುಕೊಂಡ ರೀತಿಯ ಬಗ್ಗೆ ನನಗೆ ಏನಂತೀವಿ, ಪಶ್ಚಾತ್ತಾಪ ಆಗ್ತಾ ಇದೆ. ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ಕ್ಷಮೆ ಕೇಳ್ತಾ ಇದ್ದೇನೆ. ತಿಳಿಯದೇನು ಬೇಜವಾಬ್ದಾರಿಯಿಂದಲೋ ಅಥವಾ ಪ್ರೀತಿಯಿಂದಲೋ ಮಾಡಿದ ತಪ್ಪುಗಳನ್ನ ಕ್ಷಮಿಸು ಹೇ ಭಗವಂತ. ನೀನು ಇಂತಹ ದೊಡ್ಡ ಮಹಾತ್ಮ ಅನ್ನೋದು ನನ್ನ ಅರಿವಿಗೆ ಬರದೇ ಹೋಯ್ತು.
ಆ ಸರ್ವಶಕ್ತ ಸರ್ವ ಸಮರ್ಥನಾದಂಥ ನಿನ್ನನ್ನು ಅಪಹಾಸ್ಯ ಮಾಡಿ ಸಲುಗೆಯಿಂದ ಮಾತನಾಡಿಸ್ತಾ ಇದ್ದೆ. ನೀನು ಅಚ್ಚುತ್ತಾ ಇದ್ದಿ. ನಿನ್ನ ಸಾಮರ್ಥ್ಯ ಗುಣ ದೇಹದಲ್ಲಿ ಚ್ಯುತಿಯೇ ಇಲ್ಲ. ಚ್ಯುತನಾದ ನನ್ನ ಬುದ್ಧಿಯಿಂದ ಇದನ್ನು ನಾನು ಗ್ರಹಿಸಲಿಲ್ಲ. ನನಗೆ ಅರ್ಥನೇ ಆಗ್ಲಿಲ್ಲ. ನಾನು ಈ ರೀತಿ ನಡೆದುಕೊಳ್ಬಾರ್ದಿತ್ತು. ಆದ್ರೆ ಏನ್ ಮಾಡೋದು, ನನಗೆ ಅದು ಹೊಳಿಲೇ ಇಲ್ಲ. ಹಾಗಾಗಿ ಕ್ಷಮೆ ಬೇಡ್ತಾ ಇದ್ದೇನೆ. ದಯಮಾಡಿ ನನ್ನ ಈ ಮಹಾಪರಾಧವನ್ನ ಕ್ಷಮಿಸು ಪ್ರಭೋ ಅಂತ ಹೇಳಿ ಅವನು ಅಂಗಲಾಸ್ತಾ ಇದ್ದಾನೆ. ಎಲ್ಲರನ್ನ ಸೃಷ್ಟಿಸಿದವ, ಎಲ್ಲರನ್ನೂ ಪಾಲಿಸುವ ನೀನು ಜಗತ್ತಿನ ತಂದೆ, ಜಗದ ಗುರುವಾದ ನಿನ್ನನ್ನ ನಾನು ತೀರಾ ಸಲುಗೆಯಿಂದ ಕಂಡೆ. ನಿನಗೆ ಸಾಟಿಯಾದವರೇ ಇನ್ನೊಬ್ಬರಿಲ್ಲ. ನಿನ್ನನ್ನು ಹೋಲಿಸುವ ಇನ್ನೊಂದು ದೃಷ್ಟಾಂತವೇ ಇಲ್ಲ, ಇನ್ನೊಬ್ಬ ವ್ಯಕ್ತಿಯೇ ಇಲ್ಲ. ಇಡೀ ಜಗತ್ತಿನಲ್ಲಿ ನಿನ್ನನ್ನು ಮೀರಿಸುವ ಇನ್ನೊಂದು ಶಕ್ತಿಯೂ ಇಲ್ಲ. ಹಾಗಿರುವಾಗ ನೀನೇ ಎಲ್ಲದಕ್ಕೂ ಕಾರಣನಾಗಿದ್ದಿ. ನಿನಗಿಂತ ಮಿಗಿಲು ನೀನಿದೆ. ನಿನ್ನ ಎದುರುಗಡೆ ನನಗೆ ನಿಲ್ಲಕ್ ಆಗ್ತಾ ಇಲ್ಲ. ಮೈ ಚೆಲ್ಲಿ ಹೊರಳಾಡಬೇಕು ಅನ್ನಿಸ್ತಾ ಇದೆ ನನಗೆ. ಎಲ್ಲ ಬಿದ್ದು ಹೊಳ್ಳಾಡಬೇಕು ಅನ್ನಿಸ್ತಾ ಇದೆ ಕೃಷ್ಣ. ಎಲ್ಲರಿಂದ ಸ್ತುತನಾದ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಆ ಮಗ ಮಾಡಿದ ತಪ್ಪನ ತಂದೆ ಕ್ಷಮಿಸುವ ಹಾಗೆ, ಗೆಳೆಯ ಮಾಡಿದ ತಪ್ಪನ್ನ ಇನ್ನೊಬ್ಬ ಗೆಳೆಯ ಕ್ಷಮಿಸಿದ ಹಾಗೆ, ಜಗತ್ತಿನ ತಂದೆಯಾದ ನೀನು ನನ್ನ ಎಲ್ಲ ಸರ್ವ ಅಪರಾಧಗಳನ್ನ ಕ್ಷಮಿಸಿಬಿಡು. ಯಾಕೆಂದ್ರೆ ನೀನು ನನ್ನ ಹಾಗೇನೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಮಿತ್ರ ಅನ್ಕೊಂಡು ನಿನ್ನನ್ನ ಬಾಯಿ ಬಂದ ಹಾಗೆ ಎಲ್ಲ ನಾನು ಮಾತಾಡ್ಬಿಟ್ಟೆ. ನಿನ್ನ ಸಾರಥಿ ನಾನ್ ನಿನ್ನ ಸಾರಥಿ ಅನ್ಕೊಂಡು ಹೋಗೋ ಬಾರೋ ಅಂತ ಹೇಳಿ ಅಲ್ಲಿ ಹೋಗಿ ನಿಲ್ಸು, ಇಲ್ಲಿ ಹೋಗಿ ನಿಲ್ಸು ಅಂತ ಹೇಳಿ ನಿನ್ನ ಆಳ್ ಕೆಲಸದವನ ಹಾಗೆ ನಾನು ಕಂಡುಬಿಟ್ಟೆ ಕೃಷ್ಣ. ದಯಮಾಡಿ ನನ್ನ ಕ್ಷಮಿಸು ಅಂತ ಹೇಳಿ ಎಂದೂ ಕಾಣದ ಈ ನಿನ್ನ ಅದ್ಭುತ ರೂಪವನ್ನ ಕಂಡು ಖುಷಿ ಪಟ್ಟಿದ್ದೇನೆ ನಿಜ. ಆದರೆ ಇಡೀ ಜಗತ್ತನ್ನ ಸಂಹಾರ ಮಾಡುವ ನಿನ್ನ ಈ ಉಗ್ರ ರೂಪವನ್ನು ಕಂಡು ನನಗೆ ಕೈಕಾಲ ನಡುಗ್ತಾ ಇದ್ದಾವೆ. ನನ್ನ ನಾಲಿಗೆಯಲ್ಲಿ ಪದಗಳೇ ಬರ್ತಾ ಇದೆ. ಭಯ ಆಗ್ತಾ ಇದೆ. ಆತಂಕಕ್ಕೆ ಒಳಗಾಗಿದ್ದೇನೆ. ಏನು ಆಗ್ತಾ ಇದೆ ಇಲ್ಲಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಆನಂದ ಆಗ್ತಾ ಇದೆ, ಇನ್ನೊಂದು ಕಡೆ ದಿಗಿಲಾಗಿದೆ. ಇದರಿಂದ ನಾನು ಕಂಗಾಲಾಗಿದ್ದೇನೆ. ಅದಕ್ಕಾಗಿ ನಿನ್ನ ಕೃಷ್ಣ ರೂಪವನ್ನು ತೋರಿಸಪ್ಪ. ನೀನು ಮೊದ್ಲೇ ಹೆಂಗಿದ್ದೆ ಹಂಗ ಆಗ್ಬಿಡಪ್ಪ. ನಾನು ಹೌದು ನಿನ್ನ ರೂಪ ತೋರಿಸು ಅಂತ ಹೇಳಿದ್ದೇನೋ ನಿಜ. ಆದ್ರೆ ನನಗಂತೂ ಈ ರೂಪವನ್ನ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ. ನೀನು ಮೊದಲಿನ ಹಾಗೆ ಶಾಂತನಾಗು ಪ್ರಭು ಅಂತ ಹೇಳಿ ಅಂಗಲಾಸ್ತಾ ಇದ್ದಾರೆ. ನೀನು ಹಿಂದೆ ಕಾಣಿಸಿಕೊಂಡಂತೆ ಚತುರ್ಭುಜನಾಗಿ, ಕಿರೀಟಧಾರಿಯಾಗಿ, ಶಂಖಚಕ್ರ ಗದಾಧಾರಿಯಾಗಿ ಸಾಮಾನ್ಯನ ಹಾಗೆ ಕಾಣಿಸಪ್ಪ. ನನಗೆ ಅದೇ ಸಾಕು. ಅದನ್ನ ನೋಡಿನೇ ನಾನು ಸಮಾಧಾನ ಪಟ್ಕೊಳ್ತೇನೆ. ಈ ವಿಶ್ವರೂಪ ಸಾಕಾಗಿದೆ ನನಗೆ ಅಂತ ಹೇಳ್ತಾ ಇದ್ದಾನೆ ಭಗವಂತ ಹೇಳ್ತಾ ಇದ್ದಾನೆ ಕೃಷ್ಣ. ಈ ರೀತಿ ಆ ಆ, ಭಯಗ್ರಸ್ತನಾದಂತಹ ಅರ್ಜುನನಿಗೆ ಕೃಷ್ಣ ಸಾಂತ್ವನ ಹೇಳ್ತಾ ಇದ್ದಾನೆ. ನಾನು ನಿನಗೆ ವಿಶ್ವರೂಪ ತೋರಿದ್ದು ನಿನಗೆ ಭಯಪಡಿಸ್ಲಿಕ್ಕಾಗಿ ಅಲ್ಲ, ನಿನ್ನ ಮೇಲಿನ ಭಕ್ತಿಗೆ ಪ್ರಸನ್ನನಾಗಿಯೇ ಹೊರತು ನಿನ್ನನ್ನು ಹೆದರಿಸ್ಲಿಕ್ಕಾಗಿ ಅಂತಲ್ಲಪ್ಪ. ನನ್ನ ಅವತಾರಗಳಲ್ಲಿ ಅನೇಕ ಬಾರಿ ನನ್ನ ವಿಶ್ವರೂಪ ದರ್ಶನ ತೋರಿದ. ಯಶೋದೆ ಮಣ್ಣು ತಿಂದ ಯಶೋದೆ ಇನ್ನು ಕೃಷ್ಣ ಮಣ್ಣು ತಿಂದಾಗ ಬಾಯಿ ತೆರಿ ಅಂತ ಹೇಳಿದಾಗ ಯಶೋದೆಗೆ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದ. ಇನ್ನೊಮ್ಮೆ ಅವನು ಹಾಲು ಕುಡಿತಾ ಇರುವಾಗ ಆಕಳಿಕೆ ಬಂತು ಅಂತ ಬಾಯಿ ಕಳೆದ. ಆಗ ಯಶೋದೆಗೆ ಕೃಷ್ಣ ತಾನು ಬಾಯಿ ಕಳೆದಾಗ ಅಲ್ಲಿ ವಿಶ್ವರೂಪವನ್ನು ತೋರಿಸಿದ, ತನ್ನ ಬಾಯಲ್ಲೇ ವಿಶ್ವವನ್ನು ತೋರಿಸಿದ್ದ. ಆ, ಹಾಗೆ ಸಂಧಾನಕ್ಕೆ ಅಂತ ಹೇಳಿ ಧೃತರಾಷ್ಟ್ರನ ಸಭೆಗೆ ಶಾಂತಿ ದೂತನಾಗಿ ಶಾಂತಿ ಸಂಧಾನಕ್ಕೆ ಅಂತ ಹೋದಾಗ, ದುರ್ಯೋಧನ ಆತನನ್ನ ಬಂಧಿಸ್ಲಿಕ್ಕೆ ಹೋದಾಗ ಅಲ್ಲಿಯೂ ಕೂಡ ತನ್ನ ವಿಶ್ವರೂಪವನ್ನು ತೋರಿಸಿದ್ದ. ಹಾಗೆ ಗರ್ಗಾಚಾರ್ಯರಿಗೆ, ಉದಂಕ ಮುನಿಗೆ, ಹೀಗೆ ಕೃಷ್ಣ ಉದ್ಧವನಿಗೆ ವಿಶ್ವರೂಪವನ್ನು ತೋರಿಸಿದ್ದ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನನಿಗೆ ಈ ಕೃಷ್ಣ ತೋರಿದಂತೆ ಈ ವಿಶ್ವರೂಪ ಅದೆಲ್ಲದಕ್ಕಿಂತಲೂ ಅಪರಿಮಿತವಾದದ್ದು. ಭೂಲೋಕದಲ್ಲಿ ಯಾರು ಇಲ್ಲಿಯವರೆಗೆ ಈ ಮೊದಲು ಹೀಗೆ ಇಂತಹ ನನ್ನ ವಿಶ್ವರೂಪವನ್ನು ಕಂಡಿಲ್ಲ. ಭಗವಂತನ ವಿಶ್ವರೂಪ ಅದೊಂದು ಬೆಳಕಿನ ಪುಂಜ. ಇಂತಹ ಭಯಂಕರವಾದ ನನ್ನ ರೂಪವನ್ನ ಮೊದಲ ಬಾರಿ ನೀನು ಕಾಣ್ತಾ ಇದ್ದಿ. ಅಂದ್ರೆ ನಿನ್ನ ನೆಪವಾಗಿ ಎಲ್ಲರೂ ಯಾರಿಗೆ ಯೋಗ್ಯತೆ ಇದೆಯೋ ಅವರೆಲ್ಲ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೃಷ್ಣ ತಾನು ಹೇಳ್ತಾ ಇದ್ದಾರೆ. ಭಗವಂತನ ಪ್ರೀತಿಗೆ ಪಾತ್ರರಾಗದವರು ಯಾರೂ ಆತನ ಈ ವಿಶ್ವರೂಪ ದರ್ಶನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ವೇದಾಧ್ಯಯನದಿಂದ, ಯಜ್ಞದಿಂದ, ದಾನದಿಂದ ಇತ್ಯಾದಿ ಕರ್ಮದಿಂದಲೂ ಕೂಡ ಸರ್ವೋತ್ತಮನಾದ ಆ ಸರ್ವ ವಿಲಕ್ಷಣನಾದಂತಹ ಭಗವಂತನ ವಿಶ್ವರೂಪ ದರ್ಶನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನನ್ನ ರೂಪವನ್ನು ಕರ್ಮನಿಷ್ಠನಾದ ನೀನು ಕಂಡೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಶತ್ರು ಸಂಹಾರಕವಾದ ನನ್ನ ಈ ರೂಪವನ್ನ ಕಂಡು ಗಾಬರಿ ಆಗ್ಬೇಡಪ್ಪ. ನಿನ್ನೆಲ್ಲಾ ಭಯವನ್ನ ಬಿಟ್ಟು ನೋಡು. ನಿನಗಿಷ್ಟವಾದ ನನ್ನ ಚತುರ್ಭುಜ ರೂಪವನ್ನು ಪುನಃ ನಾನು ತೋರಿಸ್ತೇನೆ ಅಂತ ಹೇಳಿ ತನ್ನ ರೂಪವನ್ನ ಅಂದ್ರೆ ಮೊದಲೇ ಏನು ಉಪಶಮನ ಮಾಡ್ತಾ ಇದ್ದಾನೆ. ಆ ವಿಶ್ವರೂಪವನ್ನು ಉಪಶಮನ ಮಾಡ್ತಾ ಇದ್ದಾನೆ ಭಗವಂತನ. ಅರ್ಜುನನಿಗೆ ಕಾಣಿಸಿದ ತನ್ನ ಅಪೂರ್ವ ರೂಪ ಬಹಳ ದುರ್ಬಲ ರೂಪ. ಇಂತಹ ಅಪೂರ್ವ ರೂಪವನ್ನು ಕಾಣಲು ದೇವತೆಗಳಿಗೂ ಕೂಡ ಆಸೆಯಿಂದ ಏನು
ಕಾಯ್ತಾ ಇದ್ರಂತೆ ಎಷ್ಟೋ ಎಷ್ಟೋ ಲಕ್ಷ ವರ್ಷದಿಂದ. ಕೃಷ್ಣ ಇಲ್ಲಿ ಮತ್ತೆ ಒತ್ತು ಕೊಟ್ಟು ಹಿಂದೆ ಹೇಳಿದ ವಿಚಾರವನ್ನೇ ಮತ್ತೆ ಹೇಳ್ತಾ ಇದ್ದ. ಏನು ಸಾಮರ್ಥ್ಯದಿಂದ ವೇದ ಅಧ್ಯಯನ ಮಾಡಿ, ಯಜ್ಞ ಮಾಡಿ, ಅಂದ್ರೆ ದಾನ ಮಾಡಿ, ತಪಸ್ಸು ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ಯಾರಿಗೂ ಕೂಡ ಅವರು ಇಚ್ಛಿಸಿ ನನ್ನ ಈ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನನಗೆ ಯಾರೋ ಒಬ್ಬ, ನಾನು ಧ್ಯಾನದಲ್ಲಿ ದೇವರನ್ನ ನೋಡಿದೆ, ಕೃಷ್ಣನನ್ನು ನೋಡಿದೆ ಅಂದ್ರೆ ನನ್ನ ಸಾಮಾನ್ಯ ರೂಪ ನೋಡಬಹುದೇ ಹೊರತು ಈ ವಿಶ್ವರೂಪವನ್ನ ಬೇರೆಯವರು ಬಯಸಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದು ವಿಶಿಷ್ಟವಾದ ರೂಪ, ನಾನು ತೋರಿಸಿದರೆ ಮಾತ್ರ ಅದು ನೋಡ್ಲಿಕ್ಕೆ ಸಾಧ್ಯ. ಅದು ಬಿಟ್ರೆ ಬೇರೆ ಯಾರಿಗೂ ನಾನು ಏನಂತೀವಿ, ಯೋಗಿಗಳು ಸಿದ್ಧಪುರುಷರು ತಮ್ಮ ಯೋಗ ಶಕ್ತಿಯಿಂದಲೋ ಧ್ಯಾನದಿಂದಲೋ ತಪಸ್ಸಿನಿಂದಲೋ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನನ್ನ ಸಾಮಾನ್ಯ ರೂಪವನ್ನು ನೋಡಬಹುದಷ್ಟೆ ಅಂತ ಹೇಳ್ತಾ ದೇವರು ಹೇಳ್ತಾ ಇದ್ದಾನೆ. ಹಾಗಾಗಿ ಕೊನೆಗೆ ಭಗವಂತ ಹೇಳಿದ, ನೋಡು ಅರ್ಜುನ, ನನ್ನನ್ನು ಕಾಣಲು ಭಕ್ತಿಯ ಜೊತೆಗೆ ಇರುವ ಅತಿ ಮುಖ್ಯವಾದ ಅಂಶ ಏನು ಅಂತಂದ್ರೆ, ನಾವು ಮಾಡುವ ಕಾರ್ಯವನ್ನ, ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವನ್ನ ನಾನು ಮಾಡಿದೆ ಎನ್ನುವ ಅಹಂಕಾರವನ್ನ ಪಡದೆ, ಭಗವಂತ ನನ್ನ ಕೈಯಿಂದ ಮಾಡಿಸಿದ ಎನ್ನುವ ಅನುಸಂಧಾನ, ಅರ್ಪಣಾ ಭಾವ, ಫಲದ ಅಪೇಕ್ಷೆ ಇಲ್ಲದೆ ಯಾರು ಭಕ್ತಿಯನ್ನು ಮಾಡ್ತಾರೋ, ದ್ವೇಷ ಪ್ರತಿಕಾರವಿಲ್ಲದೆ ಯಾರು ಭಗವಂತನಲ್ಲಿ ಶರಣಾಗ್ತಾರೋ, ನಿರ್ಲಿಪ್ತ ಭಾವದಿಂದ ಯಾರು ಭಗವಂತನನ್ನ ಸರ್ವೋತ್ತಮ ಅಂತ ತಿಳಿದು ಸತ್ಯವನ್ನ ಅರಿತು ಆತನನ್ನ ಪ್ರೀತಿಸ್ತಾರೋ ಅಂತವರಿಗೆ ಖಂಡಿತ ನನ್ನ ದರ್ಶನವಾಗ್ತದೆ. ಖಂಡಿತ ಅವರು ನನ್ನನ್ನು ಬಂದು ಸೇರ್ತಾರೆ. ನನ್ನ ಈ ದಿವ್ಯ ರೂಪವನ್ನು ನೋಡ್ಲಿಕ್ಕೆ ಎಲ್ಲರಿಗೂ ಇನ್ನು ಸಾಧ್ಯ ಇದೆ ಅಂತ ಹೇಳಿ ಕೊನೆಗೆ ಭಗವಂತ ತನ್ನನ್ನು ಯಾರು ಬೇಕಾದರೂ ನೋಡಬಹುದು, ಯಾವ ರೂಪದಿಂದ, ಹೇಗೆ ಅನ್ನೋದನ್ನು ಕೊನೆಗೆ ಕೃಷ್ಣ ತಾನೇ ಹೇಳಿದ. ಏನು ಹೇಗೆ ಅಂದ್ರೆ, ಅದೇ ನಾವು ಮಾಡುವ ಸಮಸ್ತ ಕಾರ್ಯವನ್ನು ನಾನು ಮಾಡಿದೆ ಎನ್ನುವ ಅಹಂಕಾರ ಇಲ್ಲದೆ, ನಾಹಂಕರ್ತ ಹರಿಕರ್ತ, ನಾಹಂಕರ್ತ ನಾನಲ್ಪ ಮಾಡಿದ್ದು ಭಗವಂತ ಮಾಡಿಸಿದ, ಭಗವಂತ ನನ್ನ ಕೈಯಿಂದ ಮಾಡಿಸಿದ ಎನ್ನುವ ಅನುಸಂಧಾನವನ್ನ ಇಟ್ಟುಕೊಂಡು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಾವು ಮಾಡುವ ಸಮಸ್ತ ಕರ್ಮದಲ್ಲಿ ಅರ್ಪಣಾ ಭಾವ, ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡೋದು. ಕೊನೆಗೆ ಮಾಡಿದ ಸಮಸ್ತ ಕರ್ಮ ಅದೇ ಕೃಷ್ಣಾರ್ಪಣ, ಫಲದ ಅಪೇಕ್ಷೆ ಇಲ್ಲದೆ ದೇವರು ಏನು ಕೊಟ್ಟಾದನು ನನಗೆ ಅದೇ ಬೇಕು ಇದೇ ಬೇಕು ಅಂತ ಅಪೇಕ್ಷೆ ಪಡದೆ ಭಕ್ತಿಯಿಂದ, ದ್ವೇಷ ಪ್ರತಿಕಾರವಿಲ್ಲದೆ, ಯಾರ ಮೇಲೂ ದ್ವೇಷ ಇಲ್ಲ, ಪ್ರತಿಕಾರವಿಲ್ಲ, ಆ ಶಾಂತ ಸ್ವಭಾವದಿಂದ ಭಗವಂತನಲ್ಲಿ ಶರಣಾಗಿ ನಿರ್ಲಿಪ್ತ ಭಾವದಿಂದ ಭಗವಂತನೇ ಸರ್ವೋತ್ತಮ ಅನ್ನುವ ಸತ್ಯವನ್ನ ತಿಳಿದು ಯಾರು ಆತನನ್ನ ಪ್ರೀತಿಸ್ತಾರೋ ಅಂತವರಿಗೆ ನನ್ನನ್ನು ಖಂಡಿತ ಆ ನೋಡ್ಲಿಕ್ಕೆ ಸಾಧ್ಯ ಇದೆ, ಅಂತವರಿಗೆ ನನ್ನ ದರ್ಶನ ಯಾವಾಗಲೂ ಸಿಗ್ತದೆ ಅಂತ ಹೇಳಿ ಹೇಳ್ತಾ ಕೃಷ್ಣ ತನ್ನ 11ನೇ ಅಧ್ಯಾಯವನ್ನ ಪರಿಸಮಾಪ್ತಿ ಮಾಡಿದ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಎಷ್ಟು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಭಗವಂತನದ್ದು ಅಂತ ಹೇಳಿದ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಯೂಟ್ಯೂಬಲ್ಲಿ, ಜೂಮಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಏನು ಜೋರು ಮಳೆ ಬಂದು ಹೊಳೋದಂಗೆ ಆಯ್ತಾ? ಓಕೆ, ಇಲ್ಲ ಸಂಗಮೇಶ್ ಜೈ, ನಿಮ್ಮ ಸುಜ್ಞಾನ ಬರಲಿ ಈಗ ಎಲ್ಲಾದ್ರೂ. ಓಕೆ, ಮತ್ತೆ ಎಲ್ಲರೂ ಒಂದೊಂದು ಇದನ್ನ ಹೇಳ್ಬಿಟ್ರಿ ಅಷ್ಟೇ. ನೀನು ಹ್ಮ್ ವಚನ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಸೂಪರ್ ಆಗಿ ಬಂತು ಸರ್ ನಿಮ್ದು ಸ್ಪೀಚ್. ಏನ್ ಸರ್? ಚೆನ್ನಾಗಿತ್ತು ನಿಮ್ದು ಇವತ್ತು ನಂದ ಅಧ್ಯಾಯ. ನಂದಲ್ಲ ಅದು ಕೃಷ್ಣನದು. ವಿಶ್ವರೂಪ ದರ್ಶನ. ಹೌದು, ತುಂಬಾ ಚೆನ್ನಾಗಿ ಬಂತು. ಓಕೆ, ವಚನ ಹೇಳೋದ ಇವಾಗ. ವಚನ ಸಾಹಿತ್ಯ ಈಗ. ಹ್ಮ್. ಇದು ಬಸವಣ್ಣನವರ ವಚನ ಇದು. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವ. ಇದರ ಭಾವಾರ್ಥ ಏನಂತಂದ್ರೆ,
ಲಿಂಗಾನುಸಂಧಾನ ಅಂತ ಇರ್ತಾರೆ. ಲಿಂಗಾನುಸಂಧಾನದ ಬಳಿಕ ಅಂದ್ರೆ ನಾವು ಕೈಯಲ್ಲಿಟ್ಟು ಲಿಂಗ ನೋಡ್ತೀವಲ್ಲ, ಅದು ಎಷ್ಟೊತ್ತು ನೋಡಿದ್ಮ್ಯಾಗ ಅದು ಅನುಭವಿಸಲಿಕ್ಕೆ ಗೊತ್ತಾಗ್ತದ. ಅದು ಆಟೋಮೆಟಿಕ್ ಕಣ್ಣು ಮುಚ್ಚಿಬಿಡುತ್ತೆ. ಅವಾಗ ನಮ್ಮ ತನು ಮನ ಭಾವದಲ್ಲಿ ಎಲ್ಲ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಪರಮಾತ್ಮ ತುಂಬಿಕೊಂಡಾಗ ಇದರ ಅನುಭವ ಆಗ್ತದ. ಅಂತಂದ್ರ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಜ್ಞಾನೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇವು ಜ್ಞಾನೇಂದ್ರಿಯಗಳು. ಮತ್ತೆ ಕರ್ಮೇಂದ್ರಿಯಗಳು ಯಾವಂದ್ರ ಕೈ, ಕಾಲು, ಜನನೇಂದ್ರಿಯ, ಉದದ್ವಾರ ಇವು ಕರ್ಮೇಂದ್ರಿಯಗಳು. ಮತ್ತೆ ಇವು ಮನಸ್ಸು, ಬುದ್ಧಿ, ಅಹಂಕಾರ ಇವು ಸ್ಥೂಲ ಸ್ಥೂಲ ಇಂದ್ರಿಯಗಳು. ಈ ಎಲ್ಲಾ ಇಂದ್ರಿಯಗಳನ್ನು ನಮ್ಮ ಪರಮಾತ್ಮ ತುಂಬಿಕೊಂಡಾಗ ಅವಾಗ ಮಾತ್ರ ನಾವು ಈ ಒಂದು ಸ್ಥಿತಿಗೆ ಬರ್ಲಿ. ಸಮಾಧಿ ಸ್ಥಿತಿ ಅಂತಾರಲ್ರಿ, ನಿರಾಕಾರ ಸ್ಥಿತಿ, ಸಮಾಧಿ ಸ್ಥಿತಿ, ಎಲ್ಲಾ ಇಂದ್ರಿಯಗಳನ್ನು ಪರಮಾತ್ಮನೇ ತುಂಬಿಕೊಂಡಿರ್ಬೇಕು. ಎಲ್ಲಾ ಇಂದ್ರಿಯಗಳು ಪರಮಾತ್ಮ ತುಂಬಿಕೊಂಡಾಗ ಅವಾಗ ನಮಗೆ ನಿರಾಕಾರ ಸ್ಥಿತಿ, ಸಮಾಧಿ ಸ್ಥಿತಿ ಅಂದ್ರೆ ಏನು ಗೊತ್ತಿರಲ್ಲ ನಮ್ಗೆ. ಕಣ್ಣು ಎಲ್ಲದು, ಕಿವಿ ಎಲ್ಲದು, ಮೂಗು ಎಲ್ಲದು ಏನು ಗೊತ್ತಿರ್ತದೆ? ಏನು ಗೊತ್ತಿಲ್ಲ. ಎಲ್ಲಾದ್ರಲ್ಲೂ ಪರಮಾತ್ಮನೇ ತುಂಬಿಕೊಂಡಿರ್ತಾನೆ. ಅವಾಗ ಮಾತ್ರ ಸಮಾಧಿ ಸ್ಥಿತಿಗೆ ಹೋಗ್ತೀವಿ ಅಂತ ಬಸವಣ್ಣನವರು ಇದರ ವಚನದಲ್ಲಿ ತುಂಬಾ ಸ್ಪಷ್ಟವಾಗಿ ಸರಳ ನುಡಿಯಲ್ಲಿ ಸಹಜ ಆ ಎಲ್ಲರಿಗೂ ಅರ್ಥ ಹೀಗೆ 12ನೇ ಶತಮಾನದಲ್ಲಿ ಹೇಳಿಕೊಟ್ಟಿದ್ದಾರೆ. ಈ ವಚನ ಎಲ್ಲರಿಗೂ ಖುಷಿ ಅನಿಸ್ತದೆ. ನಮಸ್ಕಾರ. ಆಯ್ತು ಸರ್. ಓಕೆ, ಮತ್ತೆ ನೆಕ್ಸ್ಟ್ ಪ್ರೇಮಲತಾ ಮೇಡಮ್ ಬರ್ಲಿ, ನಿಮ್ದು ಒಂದು ಎಲ್ಲಿದೆ? ಎಲ್ಲಿ ಹೋದ್ರಿ ಮೇಡಮ್? ಹಾ, ಶಿವನಂಜಪ್ಪ ಅಂತ ಇದೆಯಲ್ಲ. ಹ್ಮ್, ಹಾ, ಅನ್ಮ್ಯೂಟ್ ಮಾಡಿ ಮೇಡಮ್. ಹಾ, ಎಸ್. ನಮಸ್ತೆ ಸರ್. ನಮಸ್ಕಾರ. ನಂಗೆ ಅರ್ಥ ಎಲ್ಲ ಗೊತ್ತಿಲ್ಲ, ಬರೀ ಹೇಳ್ತೀನಿ ಅಷ್ಟೇ. ನಂಗ್ ಅರ್ಥ ಎಲ್ಲ ಹೇಳಕ್ ಬರಲ್ಲ ಸರ್ ಅದು. ಹಿಂಗೆಲ್ಲ ಹೇಳಂಗಿಲ್ಲ, ಎಲ್ಲ ಹೇಳೋದು. ಸುಮ್ನೆ ನಾನು ಹೇಳಕ್ ಬರಲ್ಲ ಸರ್, ಅಷ್ಟೇ. ಬರಲ್ಲ. ಬುಕ್ಕಲ್ಲಿರೋದು ಇಲ್ಲ, ಇದು ವಚನ ಹೇಳಿ ಬುಕ್ಕಲ್ಲಿರೋದು ಹೇಳ್ತೀನಿ ಅಷ್ಟೇ ನಾನು. ಹೇಳ್ತೀನಿ. ಎಳ್ಳಲ್ಲದ, ನೀವ್ ಹೇಳಿ ಸಂಗಮೇಶ್ ಸರ್ ಇದು ಅರ್ಥ. ಹೇಳ್ತೀನಿ ಹೇಳಿ. ಎಳ್ಳಲ್ಲದ ಗಾಣವ ನಾಡಿದ, ಎತ್ತಿ ನನ್ ತಾಯಿ ತೆನ್ನ ಭಕ್ತಿ, ಉಪ್ಪ ಉಪ್ಪ ಅಪ್ಪುವಿನಲ್ಲಿ ಅದ್ದಿ, ಮೆಲಿದಂತಾಯಿ ತೆನ್ನ ಭಕ್ತಿ, ಕೂಡಲ ಸಂಗಮ ದೇವ ಅನು ಮಾಡಿದೆಂದಂಚಿ ಕಿಚ್ಚು ಸಾಲದೆ, ಎಳ್ಳಲ್ಲದ ಗಾಣವ ನಾಡಿದ. ಎಳ್ಳಲ್ಲದ ಗಾನವ ಮಾಡಿದ. ಹಾ, ಗಾಣವ ಮತ್ತೆ ನಾಡಿದ, ಎತ್ತಿ ಹಾ ನನ್ ತಾಯಿ ತೆನ್ನ ಭಕ್ತಿ. ಹ್ಮ್ ಅಂದ್ರೆ ಆ ಎತ್ತು ನೋಡ್ರಿ, ಹಿಂಗ್ ಸುಮ್ಮ ಗೋಣ ಅದು ಹಿಂಗ್ ಕಟ್ಟಿ ಬಿಡ್ತಾರ ಆಯ್ತು, ಹಿಂಗ್ ದಾಮ್ ಸುಟ್ಟು ಬಿಡ್ತಾರ ಆಯ್ತು, ಸುತ್ಕೋತಾನೆ ಇರ್ತದ ಹಂಗೆ. ನಾವ್ ಹ್ಮ್ ಸುಮ್ಮನೆ ಎಲ್ಲರೂ ಕೈಯಾಗ ಲಿಂಗ ಪೂಜೆ ಹಿಡ್ಕೊಂಡು ಎಲ್ಲರೂ ಕಣ್ಣು ಮುಚ್ಕೊಂಡು ಕುಂತರ ಆ ಎತ್ತಿನ ಗಾಣದಂಗ ಆತು. ಅದಕ್ಕೇನೋ ಎಣ್ಣಿ ಬರ್ತಾವ ಗೊತ್ತಿರಲ್ಲ, ಅದಕ್ಕೆ ಏನ್ ಆತಂತ ಗೊತ್ತಿರಲ್ಲ. ಹಂಗ್ ಹ್ಮ್ ಮಾಡ್ಬಾರ್ದು. ಪೂಜೆ ಆಗ್ಲಿ, ಧ್ಯಾನ ಆಗ್ಲಿ, ಏನೇ ಆಗ್ಲಿ, ಹ್ಮ್ ಏನ್ ಆಗ್ಲತ್ತದ, ಏನು ಏನು ಎಳ್ಳಾವ ಅಲ್ಲಿ ಒಳಗ, ಏನು ಕುಸುಬಿ ಅವ, ಏನವ ಅದ್ ತಿಳಿಬೇಕು. ತಿಳಿದು ನೋಡಿ ಮಾಡ್ಬೇಕು. ಸುಮ್ನೆ ಎತ್ತಿನ ಗಾಣದಂಗ ತಿರುಗಬಾರ್ದು ಹಿಂಗ ಸುಮ್ಮನೆ. ಆ ಗುಡಿ, ಈ ಗುಡಿ, ಗುಂಡಾರ, ಅಲ್ಲಿ ಇಲ್ಲಿ ತಿರುಗಾಡೋದು. ನಮ್ಮ ಆತ್ಮ ನಮ್ ಒಳಗ್ ಇಳಿದು ನೋಡ್ಬೇಕು ಅಂತ ಹೇಳತ್ತದ ಅದ್ರ ಅರ್ಥ. ಅಂದ್ರೆ ಉಪ್ಪ ಅಪ್ಪುವಿನಲ್ಲಿ ಅದ್ದಿ. ಮೇಡಮ್. ಉಪ್ಪ ಅಪ್ಪುವಿನಲ್ಲಿ ಅದ್ದಿ, ಹ್ಮ್ ಮೆಲಿದಂತಾಯಿ ತೆನ್ನ ಭಕ್ತಿ, ಹ್ಮ್ ಹ್ಮ್ ಕೂಡಲ ಸಂಗಮ ದೇವ ಅನು ಮಾಡಿದೆ ನಂಜಿ ಕಿಚ್ಚು ಸಾಲದೆ. ಹ್ಮ್ ಅದೇ ಅಷ್ಟೇ. ರೀ, ಎಲ್ಲಾನು ಸುಮ್ನೆ ಇದೆಲ್ಲ ಎಲ್ಲರೂ ಮಾಡತ್ತಾರ. ಎಲ್ಲರೂ ಈಗ ಎಲ್ಲರೂ ಪೂಜೆ ಮಾಡತ್ತಾರ. ಎಲ್ಲರೂ ನಾವು ಮಾಡೋದು ಅಂದ್ರೆ ಲಿಂಗ ಪೂಜೆ ಅಂತ ಆಗ್ಲಿ, ಯಾವ್ದೇ ಒಂದು ಏನೇ ಧ್ಯಾನ ಆಗ್ಲಿ, ಏನೇ ಆಗ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು.
ಇಳಿದು ನೋಡಿ ಮಾಡ್ಬೇಕು. ಒಳಗೆ ಇಳಿದು ಇಳಿಬೇಕು, ನಮ್ಮ ಒಳಗೆ ನಾವ್ ಇಳಿಬೇಕು. ಅದ್ರ ಅರ್ಥ ಅದೇ ರೀ, ಮತ್ತೇನಿಲ್ಲ. ಹ್ಮ್ ಇದೆಲ್ರಿಗೂ ಗೊತ್ತಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಹ್ಮ್ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಾಗಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಕೂಡಲ ಸಂಗಮ ದೇವ. ಹ್ಮ್ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹ್ಮ್ ನುಡಿದರೆ ಮುತ್ತಿನ ಹಾರದಂತಿರು. ಮುತ್ತಿನ ಹಾರ ಹ್ಮ್ ಅಂದ್ರೆ ಹಾರ ಅಷ್ಟು. ಪೋಣಿಸ್ತೀವಲ್ಲ, ಮುತ್ತಿರತ್ತಲ್ಲ ಹಾರ ತರ ಆಗಿರ್ಬೇಕು ನಾವು ಮಾತಾಡೋದ್ರೆ. ಆ, ನುಡಿದರೆ ಮುತ್ತಿನ ಹ್ಮ್ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಹ್ಮ್ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಕೂಡಲ ಸಂಗಮ ದೇವ. ಅದೇ ಮೇಡಮ್, ಇವೆಲ್ಲ ವಚನಗಳು ಎಲ್ಲರಿಗೂ ಅರ್ಥ ಆಗ್ತವೆ. ಅಷ್ಟೊಂದು ಹ್ಮ್ ಕಠಿಣ ಹ್ಮ್ ಆಗಿರಲ್ಲ. ಆಡೋ ಭಾಷೆ ಹೌದು. ಇದೆ, ಎಲ್ಲರೂ ಅರ್ಥ ಮಾಡ್ಕೊತಾರೆ. ನೀವ್ ಹೇಳಿದ್ರು ಅರ್ಥ ಮಾಡ್ಕೊತಾರೆ. ಹ್ಮ್ ಒಂದೊಂದು ದಯವಿಲ್ಲದ. ವಚನ ಒಂದೊಂದು ವಚನ ಅರ್ಥ ಆಗಲ್ಲ. ಹೌದೌದು. ಕನ್ನಡ ಭಾಷೆ ಒಂದೊಂದು ವಚನ ಅರ್ಥ ಆಗ್ತದೆ. ನುಡಿದರೆ ಹ್ಮ್ ಮುದ್ದೆ ಆಹಾರದಂತಿರಬೇಕು. ಅರ್ಥನೇ ಏನ್ ಇವೆಲ್ಲ ಹೇಳ್ಬೇಕು ಅಂತ ಇಲ್ಲ, ಅರ್ಥ ಬರ್ದಿರೋದ ಹೇಳದ್ರಲ್ಲೇ ಗೊತ್ತಾಗ್ಬಿಡತ್ತದು ಹೇಳಿದ್ರೇನೆ ಕೆಲವೊಂದೆಲ್ಲ. ಗೊತ್ತಾಗುತ್ತೆ. ಹೌದು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ನಾನಲ್ಲ ದೊಲ್ಲನಯ್ಯ, ನಾನಲ್ಲ ದೊಲ್ಲನಯ್ಯ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ದಯವಿಲ್ಲದ ಧರ್ಮ ಯಾವುದಯ್ಯ, ಅದೇ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಹ್ಮ್ ಓಕೆ. ಸಾಕಲ್ಲ ಇಷ್ಟು, ನಾಳೆ ಹೇಳ್ತೀನಿ ಮತ್ತೆ. ಹಾ, ಗೊತ್ತಿದೆ ಬೇಕಾದಷ್ಟು. ಎಲ್ಲರಿಗೂ ಚಾನ್ಸ್ ಕೊಡಿ, ಹೇಳಿ, ಎಲ್ರೂ ಹೇಳಿ. ಹಾ. ಬಸವಣ್ಣ ರಚನೆಗಳು, ಅಕ್ಕ ಮಹಾದೇವರದು, ಸರ್ವಜ್ಞ ಅವರದ್ದು ಹ್ಮ್ ತುಂಬಾ ಇದೆಯಲ್ಲ. ಪದ್ಮ ಮಾಸ್ಟರ್ ಮಾತಾಡಿ, ಹೇಳಿ, ನೀವೊಂದು ಹೇಳಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಎಲ್ರಿಗೂ ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ನಿಮ್ಮ ಒಂದು ವಿಶ್ವರೂಪ ದರ್ಶನ. ಎಷ್ಟು ಆ ಎಷ್ಟು ಚೆನ್ನಾಗಿತ್ತು ಅಂತಾರೆ. ಇವತ್ತು ಹುಣ್ಣಿಮೆ ಧ್ಯಾನದಲ್ಲಿ ಎಷ್ಟು ಇವತ್ತು ಅದ್ಭುತವಾದ ಒಂದು ತಿಳಿಸ್ಕೊಟ್ಟಿದ್ದೀರಾ. ಭಗವಂತನೇ ಸಾಕ್ಷಾತ್ ಪರಮಾತ್ಮನೇ, ಶ್ರೀಕೃಷ್ಣ ಪರಮಾತ್ಮ ನೀವೇ ಇದ್ದಾರಲ್ಲ ನಮ್ಮೊಳಗೆ. ಎಲ್ಲಾರು ಅಂತಲೂ ನೀವೇ ಇದ್ದೀರ. ಎಲ್ಲಿ ಹುಡಿಕೊಂಡು ಹೋಗ್ಬೇಕು ಸರ್? ನಾವು ತಕ್ಷಣ ಆನ್ ಮಾಡಿದ ತಕ್ಷಣ ನೀವೇ ಕೃಷ್ಣ ಪರಮಾತ್ಮ ಹಾಗಿದ್ದಾಗ ಪ್ರತಿಯೊಬ್ಬರು ಒಳಗೆ ಅವರ ಆತ್ಮದಲ್ಲಿ ಎಲ್ಲ ಪರಮಾತ್ಮ ಇರ್ತಾನೆ ಅಂತ ಹೇಳಿದಿರ ಚೆನ್ನಾಗಿ. ಚಂದ್ರನ ತಂಪಾಗಿ ಕಾಣಿಸಿತ್ತು, ಭೂಮಿ ಆಕಾಶವನ್ನೇ ನೋಡು ಅಂತ. ಚಂದ್ರನ ಬೆಳಕು ಈಗಷ್ಟೇ ನಾನು ನೀವ್ ಹೇಳಿದ್ದಾಗೆ ಈಗಷ್ಟೇನೆ ಹೇಳ್ತೀನಿ. ಧ್ಯಾನದಲ್ಲಿ ಆ ತಕ್ಷಣ ನನಗೆ ಇದು ಮೊಬೈಲ್ ಪ್ರಾಬ್ಲಮ್ ಇತ್ತು, ಅಮೌಂಟ್ ಖಾಲಿ ಆಗಿತ್ತು. ಚಾರ್ಜರ್ ಹಾಕಿಸ್ಕೊ ಬಂದ್ವಿ ಈಗ ಒಂದು 9:30 ಹಾಕಿಸ್ಕೊ ಬಂದ್ ಕೊಟ್ರು ಸರ್. ಆದ ತಕ್ಷಣನೇ ನಾನು ಕುಂತಿದ್ದೀನಿ, ಕೃಷ್ಣನ್ ಹಾಡ್ ಬರ್ತಾ ಇದೆ, ಕುಂತಿದ್ದೀನಿ. ಆದ ತಕ್ಷಣನೇ ನನ್ನ ಕಾಣಿಸ್ತಿದ್ದು ಸರ್, ನನ್ ಕಣ್ಣು ಕಾಣಿಸ್ತಿದ್ದೆ ಯಾವ ರೀತಿ ಅಂದ್ರ, ಒಂದು ಹುಡುಗ, ಪುಟ್ಟ ಹುಡುಗ. ಆ ಹುಡ್ಗ ಏನೋ ಬಿಟ್ಟಾಗಾಯ್ತು ಹಿಂಗೆ, ಅದು ಬಂದು ನನ್ಗ ಆ ಹೃದಯಕ್ ಬಂತು, ಅದು ನನ್ನ ಆಲ್ಟ್ ಚಕ್ರಕ್ ಬಂತು. ನೀನ್ ತಪ್ಪು ಹೇಳ್ಬಿಟ್ಟಿದೆಯಲ್ಲೋ. ಅದೇಗೆ ಅಂತಂದ್ರೆ ಹೌದು. ಅದು ಚಿಟ್ಟೆ, ಗಾರ್ಡಿಯನ್ ಏಂಜಲ್. ಏಂಜಲ್ ನನ್ ಕನೆಕ್ಟ್ ಆಗ್ತಿಲ್ಲ ಸರ್ ಯಾವಾಗೂನು. ಆ ಒಂದ್ ಏಂಜಲ್ ನೀವ್ ಹೇಳಿದ್ರಿ, ಅದನ್ನು ಕೂಡ ಹೇಳಿದ್ರಿ ಇವತ್ತು ಭಗವದ್ಗೀತೆನಲ್ಲಿ. ಅದ್ ಬಂದ ಆ ತರ ಆಯ್ತು. ನೆಕ್ಸ್ಟ್ ಇನ್ನೊಂದ್ ಏನಾಯ್ತು ಅಂತಂದ್ರ, ಸಹಸ್ರಾರ ಚಕ್ರದಲ್ಲಿ ನನ್ಗ ವಿಶ್ವ ಪ್ರಾಣ ಶಕ್ತಿ ಆ ತಕ್ಷಣನೇ ಬಂದಿದೆ. ಆ ಬಂದಾಗ ಯಾವ ರೀತಿ ಆಯ್ತು ಅಂದ್ರೆ, ನಮ್ಮ ಚಂದ್ರಂದ್ ಹೇಳಿದ್ರಿ ಇವಾಗ ನೀವು. ಚಂದ್ರ ಬಂದು ಎಷ್ಟು ತುಂಬಾ ಚೆನ್ನಾಗಿ ಚಂದ್ರ ಇದೆ, ಎಷ್ಟು ಅಗಂತಿ ಸರಿಯಾಗಿ. ಆ ಚಂದ್ರ ನನ್ನ ಆ ಒಂದು ಕಿರಣ ಏನಾಗಿದೆ, ಆ ಒಂದು ವೈಬ್ರೇಷನ್ ಚಂದ್ರನ್ನೇ ನನ್ನ ನತ್ತಿ ಮೇಲೆ ಬಂದಿದೆ ಅಂತ ಕಾಣಿಸ್ತು. ಆ ಒಂದು ಆ ಒಂದು ಶಕ್ತಿ, ಪ್ರಾಣಶಕ್ತಿ ಏನಿದೆ, ಚಂದ್ರನ ಒಂದು ಪ್ರಾಣಶಕ್ತಿ ನನ್ನಲ್ಲಿ ಬಂದು ನನ್ನ ಒಳಗೆ ಪ್ರವೇಶ ಆಗ್ತಾ ಇದೆ. ಆ ರೀತಿ ಕಾಣ್ತು. ಎಷ್ಟು ಚೆನ್ನಾಗಿ ಕಾಣ್ತು ಅಂತ, ಅಷ್ಟು ಬೇಗ ನಾನು ಶೂನ್ಯ ಸ್ಥಿತಿಗೆ ಹೋಗ್ತೇನೆ ಗೊತ್ತಿಲ್ಲ, ಅಷ್ಟು ಬೇಗನೆ ಕನೆಕ್ಟ್ ಆಗಿದೆ ನನ್ಗೆ. ನೀವ್ ಹೇಳ್ತಾ ಇದ್ದಾಗೆ ನಂಗೆ ಆಗ್ತದೆ. ಆ ರೀತಿ ಕಾಣ್ತದೆ ಸರ್ ನನ್ಗ. ತುಂಬಾ ಬೆಳಕು, ಆಮೇಲೆ ಟಾರ್ಚ್ ಬೆಳಕು, ವೈಟ್ ಬೆಳಕು ಆ ಚಂದ್ರಂದು ತುಂಬಾ ಚೆನ್ನಾಗಿ ಕಾಣ್ತು. ಇಷ್ಟು ಈಗ ಆಗ್ತು ಸರ್ ನನ್ಗೆ ಇವಾಗ ಧ್ಯಾನದಲ್ಲಿ. ಅದ್ ನಾನ್ ತಗೊಂಡದ್ ಎಷ್ಟು ಸರ್, ಒಂದ್ 2-3 ನಿಮಿಷ ಅಷ್ಟೇನೆ, ಆಗ್ತಾನೆ ಆನ್ ಮಾಡ್ಕೋತಿದ್ದೆ ನಾನು.
ಹಂಗೆ ಈ ಭಗವದ್ಗೀತೆ ಪ್ರತಿಯೊಬ್ರು ನೀವ್ ಹೇಳ್ದಾಗ ಧ್ಯಾನ ಜ್ಞಾನ ಪ್ರತಿಯೊಬ್ರುನು ಇದು ಅಳವಡಿಸ್ಕೊಂಡಾಗ ಮಾತ್ರ ಇದು ಧ್ಯಾನ ಜಾಸ್ತಿ ಮಾಡಿದ್ರೆ ಈ ಗುಡಕೇಸ ಬಂದ್ಮೇಲೆ ಎಷ್ಟೊಂದು ವಿಷನ್ಗಳು ಬರ್ತಾ ಇದ್ರೆ ಅಂತ ಹೇಳಕ್ಕಾಗಲ್ಲ. ಮಧ್ಯಾಹ್ನ ಹಂಗೇನೆ ಒಂದು ಸೆಷನ್ ಅಟೆಂಡ್ ಮಾಡಿದ್ದೆ, ಇದು PMC ಕೊಪ್ಪಳ ಅಂತ, ಅದಕ್ಕೆ ಹೋಗಿದ್ದೆ. ಅದನ್ನ ಅಟೆಂಡ್ ಮಾಡಿದ್ದೆ ನಾನು. ಅಲ್ಲಿ ಮೇಡಮ್ ಬಂದು ನಿಖಿತಾ ಮೇಡಮ್ ಅಂತ, ಅವರು ಇವತ್ತು ಪ್ರ ಆ, ಏನ್ ಮಾಡ್ತಾ ಇದ್ರು, ಡೈಲಿ ಆತ್ಮಯನ ಪಾರಾಯಣ ಮಾಡ್ತಾರೆ, ಆತ್ಮಯನ ಓದ್ತಾ ಇದ್ರು ಡೈಲಿ. ಇವತ್ತು ಏನ್ ಮಾಡಿದ್ರು, ಇದು ಇವತ್ತು ಹುಣ್ಣಿಮೆ ಅಲ್ಲ, ಹುಣ್ಣಿಮೆ ಇದಕ್ಕೆ ನಾನು ಗೈಡ್ ಅಂಡ್ ಮೆಡಿಟೇಷನ್ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಸರ್. ಗೈಡ್ ಮಾಡ್ತಾ ಇದ್ದಾರೆ, ಒಂದು 2 ರೆಕಾರ್ಡ್ ಮಾಡಿದ್ದಾರೆ, ಅದು ರೆಕಾರ್ಡ್ ಹೇಳ್ತಾ ಇದ್ದಾರೆ ಅವರು. ಆ ರೆಕಾರ್ಡ್ ಅಲ್ಲೇ ಸರ್ ಅದು ದುರ್ಗಾದೇವಿದೊಂದು ಹಾಡು ಹೇಳಿದ್ದಾರೆ, ರಾಘವೇಂದ್ರದೊಂದು ಹಾಡು ಹೇಳಿದ್ದಾರೆ ಸರ್. ಹಾಡು ಹೇಳಿ ಹಾಡಿನ ಮುಖಾಂತರ ನನ್ಗೆ ಏನೆಲ್ಲ ಬರ್ತಾ ಇದೆ ವಿಷನ್ ಅಂತಂದ್ರೆ ಹೇಳಕ್ಕಾಗಲ್ಲ ಸರ್. ಅಷ್ಟು ಚೆನ್ನಾಗಿ ರಾಘವೇಂದ್ರ ರೆಕಾರ್ಡ್ ಆಡ್ಬೇಕಾದ್ರೆ ಒಂದು ದುರ್ಗಾದೇವಿಯ ಹಾಡಿನ ಮುಖಾಂತರ ನನಗ್ ಕಾಣಿಸಿದ್ದು ಹುಣ್ಣಿಮೆ ಧ್ಯಾನದಲ್ಲಿ. ಇವತ್ತು ಸಂಕಲ್ಪ ಧ್ಯಾನ ಮಾಡಿಸ್ತಾ ಇದ್ರು ಅವರು, ಸಂಕಲ್ಪ ಧ್ಯಾನ ಮಾಡಿಸ್ತಾ ಇದ್ದಾರೆ. ನನಗ್ ಕಾಣಿಸಿದ್ದು ಮೆಡಿಟೇಷನ್, ಅವರು ಗೈಡೆಡ್ ಮೆಡಿಟೇಷನ್ ಅಲ್ಲಿ ಬಂದಿರುವಂತದ್ದು ತುಂಬಾ ನನ್ಗೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಹೇಳಕ್ಕಾಗಲ್ಲ. ನನ್ ಮೈಯೆಲ್ಲ ತುಂಬಾ ವೈಬ್ರೇಷನ್ ಆಗಿದೆ, ನನ್ ಜೊತೆ ಕೈ ಕಾಲೆಲ್ಲ ಲಾಕ್ ಆಗಿದೆ, ಫುಲ್ ಲಾಕ್ ಆಗ್ಬಿಟ್ಟಿದೆ. ಹೆಂಗ ದುರ್ಗಾದೇವಿ ಹೆಂಗ, ನಾನು ಒಂದ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಮೈಸೂರಿನಲ್ಲಿ, ಗಾಂಧಿವನ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ಆ ದೇವರು ಬಂದಿ, ಆ ದುರ್ಗಾದೇವಿ ಸ್ವಲ್ಪ ಹೊರ್ಕೊಂಡಿದೆ ಈ ಕಡೆ, ಸ್ವಲ್ಪ ಹೊರ್ಗಿದೆ. ಅದೇ ರೀತಿ ನಾನಿದ್ದೀನಿ, ನಾನ್ ಆ ರೀತಿ ಆಗಿದ್ದೀನಿ, ನಾನ್ ದುರ್ಗಾದೇವಿನ ನನ್ ಹೃದಯದಲ್ಲಿ ಹೇಳ್ತಾ ಇದ್ದೆ, ನಾನೇನಾ ದುರ್ಗಾದೇವಿ, ಈ ರೀತಿ ಕಾಣ್ತಾ ಇದೆ ನನಗೆ. ಅವ್ರು ಅಂತ ಇದೆ, ನನಗೆ ವಿಡಿಯೋ ಮಾಡ್ಬೋದಾಗಿತ್ತು, ನೀವು ವಿಡಿಯೋ ಮೇಲೆ ನೋಡ್ಕೋಬೋದಾಗಿತ್ತು, ಕಾಣ್ತಾ ಇದೆ ನನ್ಗೆ ಅಂತ ನನ್ಗ ಅನ್ನಿಸ್ತಾ ಇದೆ. ವಿಡಿಯೋ ಹಾಕಿದ್ರೆ ವಿಡಿಯೋದಲ್ಲಿ ನಾನು ಹೇಗೆ ಕೂತಿದ್ದೆ, ಹೇಗೆ ವೈಬ್ರೇಷನ್ ಬಂತು, ನನ್ನ ಒಂದು ಆಲ್ಟ್ ಚಕ್ರ ಇರ್ಬೋದು, ಸಹಸ್ರಾರ ಚಕ್ರ ಇರ್ಬೋದು, ಈಗ್ಲೂ ಕೂಡ ಆ ರೀತಿ ಸಹಸ್ರಾರದಲ್ಲಿ ಒಂದು ಭಾರ ಬಂದು ಅಲ್ಲಿ ನನ್ಗೆ ಕೂಲ್ ಆಗ್ತಾ ಇದೆ, ಕೂಲ್ ಆಗಿ ಮತ್ತೆ ಕ್ಲೆನ್ಸ್ ಆಗ್ತಾ ಇದೆ. ನನ್ ಆಲ್ಟ್ ಚಕ್ರನು ಕೂಡ ಕ್ಲೆನ್ಸ್ ಆಗ್ತಾ ಇದೆ. ಈಗಷ್ಟೇ ನಾನು ಗುಡಕೇಶ ಮುಗಿತಾ 41 ದಿನ ಮುಗಿತಾ ಸಾಕಷ್ಟು ವಿಷನ್ಗಳು ಬರ್ತಾ ಇದೆ, ಕಾಣ್ತಾ ಇದೆ, ನಾನ್ ಕಾಣ್ತಾ ಇದ್ದೆ. ಆ ರೀತಿ ಆಯ್ತು. ಅದಾದ ನಂತರ ನನಗೆ ಒಂದು ಸೈಟಲ್ಲಿ, ಆ ಸೈಟಲ್ಲಿ ತುಂಬಾ ಮರಗಳಿದೆ, ತೆಂಗಿನ ಮರಗಳು, ತುಂಬಾ ಮರಗಳು. ಅಂದ್ರೆ ಅವರು ತಲೆಯಲ್ಲಿ ಕೂದಲು ಸಹಿತ ಅದು ಗ್ರಾಡಿಟಿವ್ ಹೇಳ್ತಾ ಇದ್ರು. ಕೈ, ಕಾಲು, ಕಣ್ಣು, ಮೂಗು, ಹಲ್ಲು, ಬಾಯಿ, ನಾಲ್ಗೆ, ಪ್ರತಿ ಒಂದು ಅಂಗಾಂಗಗಳು 72,000 ನರನಾಡಿಗಳಲ್ಲಿ ಅದ್ರ ಬಗ್ಗೆ ಅವರು ಕ್ಲೆನ್ಸ್ ಮಾಡಿ ಅದರಿಂದ ಬರುವಂತದ್ದು ವಿಷನ್ಗಳು ಹೆಂಗ್ ಬತ್ತು ಅಂದ್ರೆ, ಅವ್ರು ಏನೆಲ್ಲ ಹೇಳ್ತಾರೆ ಗ್ರಾಡಿಟಿವ್ ಅಷ್ಟು ನನ್ನಲ್ಲಿ ಬರ್ತಾ ಇದೆ, ಅಷ್ಟು ಬರ್ತಾ ಇದೆ. ಹೇಳಕ್ಕಾಗಲ್ಲ, ಇನ್ನ ಬರಿತಾ ಇದ್ದೀನಿ. ಬರೆದು ಅವ್ರ ಏನಂದ್ರು, ಇದನ್ನ ನನ್ಗೆ ಕಳ್ಸಿ ಮೇಡಮ್, ವಾಯ್ಸ್ ಮೆಸೇಜ್ ಮಾಡಿ ಕಳ್ಸಿ, ಟೈಮ್ ಆಗಿದೆ, ಪರ್ಸೆಂಟ್ ಬೇರೆಯವ್ರು ಬಿಟ್ಕೊಡೋಣ ಅಂತೇಳಿ ವಾಯ್ಸ್ ಮೆಸೇಜ್ ಕೇಳಿದ್ದಾರೆ. ಅದ್ ಬರಿತಾ ಇದ್ದೀನಿ, ಫುಲ್ಫಿಲ್ ಮಾಡಿ ಅದನ್ನ ನಿಮ್ಗೆ ಕಳಿಸ್ತೀನಿ. ಅದು ಇವತ್ತು ನಮ್ ಗುಡಕೇಶ ಅಳವಡಿಸ್ಕೊಂಡು ಎಷ್ಟೆಲ್ಲ ಬಂದಿದೆ ಅಂತ ದೇವಸ್ಥಾನ ಕೂಡ ನೋಡಿದೆ. ಎಲ್ಲಿ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಕಾಣಿಸ್ತಾ ಇರುತ್ತೆ. ನಾವು ಧ್ಯಾನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಹುಣ್ಣಿಮೆ ಧ್ಯಾನದ ಅಂತೂ ತುಂಬಾ ಪವರ್ಫುಲ್ ಇರುತ್ತೆ, ತುಂಬಾ ಅದಷ್ಟೇ ಎನರ್ಜಿ ಇರುತ್ತೆ, ಅಷ್ಟೇ ಶಕ್ತಿ ಕೂಡ ಇರುತ್ತೆ. ಹುಣ್ಣಿಮೆ ಧ್ಯಾನ ನನ್ ಸಾಕಷ್ಟು ಅವಾಗಿಂದ, ಇನ್ನು ನೆಕ್ಸ್ಟ್ ಬರೋ ಜೂನ್ಗೆ ನಾನು 3 ವರ್ಷ ಈ ಆಧ್ಯಾತ್ಮಕ್ ಬಂದು ಇಷ್ಟೆಲ್ಲ ತುಂಬಾ ವಿಷನ್ಗಳು ಬರ್ತಾ ಇದೆ. ಈಗಂತೂ ಕೇಳ್ಬೇಡಿ, ನಾನಂತೂ ಗುಡಕೇಶ ತುಂಬಾ ಪ್ರಮೋದ್ ಸರ್ಗುನು ಮತ್ತೆ ಅರುಣ್ ಕುಮಾರ್ ಸರ್ಗುನು ನನ್ನ ಹೃದಯಪೂರ್ವಕ ಧನ್ಯವಾದಗಳು, ಕೋಟಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಅಳವಡಿಸ್ಕೊಳಕ್ ಆಗಲ್ಲ ಅಂತ ಅನ್ಕೊಬಿಟ್ಟಿದ್ದೆ. 1 ಮಂತ್ ಸುಮ್ನೆ ವೇಸ್ಟ್ ಮಾಡ್ದೆ ನಾನು ಗುಡಕೇಶದಿಂದ ಬಂದು. ಅದು 2 ದಿನ ಮಾಡಿದ್ದೆ ಅಲ್ಲಿ ಚಿದ್ರಬೆಟ್ಟಲ್ಲಿ. ಅದ್ ನನ್ಗೆ ಅನ್ನಿಸ್ತಾ ಇತ್ತು ಮಾಡ್ಬೇಕು ಅಂತ. ನಾನ್ ಮಲ್ಕೋಬೇಕಪ್ಪ ಅಂತ 1 ತಿಂಗಳು ವೇಸ್ಟ್ ಮಾಡಿದ್ದೆ. ಇಲ್ಲ, ನನ್ನ ಆಲ್ಟ್ ನನ್ಗೆ ಹೇಳ್ತು, ನೀನ್ ಎದ್ದು ಮಾಡು, ಎದ್ದೇಳು ನೀನು, ಹೇಳ್ತಿದ್ರಲ್ಲ ಅರ್ಜುನ್ ನಿಂಗೆ ಎದ್ದೇಳು ಅಂತ, ಆ ರೀತಿ ನನ್ನ ತಟ್ಟಿ ಎಬ್ಸಿ ಗುಡಕೇಶನ ಅಟೆಂಡ್ ಮಾಡಿದ್ದೆ ನಾನು. ತುಂಬಾ ವಿಷನ್ಗಳು ಬಿದ್ರೆ ಅದನ್ನ ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಕಳಿಸ್ತೀನಿ ಸರ್, ಖಂಡಿತ. ಥ್ಯಾಂಕ್ಸ್, ಥ್ಯಾಂಕ್ ಯು. ಷಡಕ್ಷರಿ ಜಿ ನಮಸ್ಕಾರ.
ನಮಸ್ಕಾರ ಸರ್. ಬಹಳ ದಿನ ಆಗ್ಬಿಡ್ತು ಸರ್. ನೀವು ಈಗ ಅಂದ್ರೆ ಡೈಲಿ ಜಾಯ್ನ್ ಆಗ್ತೀರಿ, ಆದ್ರೆ ನಿಮ್ಮ ಮುಖದರ್ಶನ ಆಗದೆ ಬಹಳ ದಿನ ಆಯ್ತು. ಹೇಳಿ ಹಂಗೆ ಹೇಳಿ. ಬಂದ್ ಹಂಗೆ ಹೋಗ್ಬಿಡ್ತಿದ್ವಿ. ಒಂದು ಒಂದು ಪಕ್ಕ ಒಂದ್ ಸಾಧನೆ ಆಗೋ ತನಕ ಏನು ಕಾಣಿಸ್ಕೋಬಾರ್ದು. ಸುಮಾರು ದಿನದಿಂದ ಜಾಯಿನ್ ಆಗ್ತಾ ಇದೀನಿ ಸರ್. ಬಟ್ ಆದ್ರೆ ಅದು ನಾನು ಒಂದು ಮಂಡಲನು ಕರೆಕ್ಟ್ ಆಗಿ ಮಾಡಕ್ ಆಗಿಲ್ಲ ಗುಡಾಕೇಶನ ಮುಂಚೆಯಿಂದನು. ಸಾಧನೆ ಮಧ್ಯೆ ಸಾಧನೆ ಸಾಧನೆ. ಮತ್ತೆ ಜಾಯಿನ್ ಆಗಿರ್ತೀನಿ, ಒಂದ್ 20 ದಿನ ಮಾಡಿರ್ತೀನಿ, ಇಲ್ಲ ಅಂತಂದ್ರೆ ಮತ್ತೆ ಮಧ್ಯಕ್ಕೆ ಬಿಟ್ಬಿಟ್ಟಿರ್ತೀನಿ ಸರ್. ಹಂಗೆ ಹೆಚ್ಚು ಕಡಿಮೆ ನಾನೊಂದು ಇದೊಂದ್ 4ನೇ ಮಂಡಲ ಇರ್ಬೇಕು ಸರ್ ನಂದು. 3 ಮಂಡಲ ನಾನು 20 ದಿನ ಅಥವಾ ಮಧ್ಯಕ್ಕೆ ಬಂದ್ ಮಾಡಿ ಹೋಗಿರ್ತೀನಿ ಸರ್. ಬಟ್ ಆದ್ರೆ ಈ ಸಲ ಸರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀನಿ, ಒಂದ್ಸಲಿನೂ ಬಿಟ್ಟಿಲ್ಲ. 21 ದಿನ ಆಯ್ತು ಸರ್ ಇವಾಗ. ಒಂದ್ ದಿನಾನು ಗ್ಯಾಪ್ ಮಾಡಿಲ್ಲ ಸರ್, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀನಿ. ಹಗಲತ್ತು ಕೂಡ ಬೆನ್ನನ್ನ ನೆಲಕ್ಕೆ ಹಚ್ಚಿದಾಗೆ ಪರ್ಫೆಕ್ಟ್ ಆಗಿ ಹೇಗಿರ್ಬೇಕು ಈ ಸಲ ಆಗಿದೀನಿ ಸರ್. ಈ ಸರಿ ಮಾಡ್ತೀರಿ ಬಿಡ್ರಿ. ಹಾ ಸರ್. ಓಕೆ, ನಿಮ್ದು ಏನಾದ್ರು ಹೇಳಿ. ಹಾ, ನೀವು ಪಂಡಿತರೇ ಅಲ್ವಾ, ವಚನ ಪಂಡಿತರು. ಓಕೆ ಸರ್, ಬಸವಣ್ಣವ್ರನ್ನ ಇಷ್ಟೋ ತನಕ ನೆನ್ಸಿದ್ದಾರೆ ಇವರೆಲ್ಲ. ನಾನು ಸರ್ವಜ್ಞ ಅವ್ರನ್ನ ನೆನೆಸ್ತೀನಿ. ಸರ್ವಜ್ಞ ಅವರು ಧ್ಯಾನದ ಬಗ್ಗೆ ಒಂದು ಒಂದು ವಚನ ಹೇಳಿದ್ದಾರೆ. ಧ್ಯಾನದ ಬತ್ತಿಯ ಮಾಡಿ ಮೌನದ ತಿಳಿ ಧೂಪವ ಮಾಡಿ ಸ್ವ ಅನುಭವವೆಂಬ ಬೆಳಗಿನ ಜ್ಯೋತಿಯು ಜ್ಞಾನವ ಸುಡುಗು ಸರ್ವಜ್ಞ ಅಂತ ಹೇಳ್ಬಿಟ್ಟು ಸರ್ವಜ್ಞ ಹೇಳ್ತಾರೆ ಸರ್. ಅಂದ್ರೆ ಸರ್ವಜ್ಞ ಈ ಧ್ಯಾನನ ಮತ್ತೆ ಈ ಮೌನ ಎಲ್ಲ ಒಟ್ಟಿಗೆ ಒಂದು ನಮ್ಮ ಜೀವನವನ್ನ ಒಂದು ದೀಪಕ್ಕೆ ಹೋಲಿಸ್ತಾರೆ. ಹೇಗೆ ಅಂತಂದ್ರೆ ಧ್ಯಾನದ ಹೊಸ ಬತ್ತಿಯ ಮಾಡಿ ಅಂತ ಹೇಳ್ತಾರೆ. ಧ್ಯಾನ ಅನ್ನೋದು ಬತ್ತಿ ಇದ್ದಾಗೆ ಸರ್, ಒಂದು ದೀಪಕ್ಕೆ ಹೇಗ್ ಬತ್ತಿ ಇರುತ್ತೆ ಆ ತರ. ಇನ್ನ ಮೌನದ ತಿಳಿ ಧೂಪವ ಮಾಡಿ ಅಂತ ಹೇಳ್ತಾರೆ. ಮೌನ ಅನ್ನೋದು ನಾವೇನು ಆ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹೇಗ್ ಹಾಕ್ತಿವಿ ನೋಡಿ, ಆ ತರ ಆ ಧೂಪ ಅನ್ನೋದು ಆ ದೀಪಕ್ಕೆ, ಈ ಧ್ಯಾನ ಅನ್ನೋದು ಬತ್ತಿ ಆದ್ರೆ ಅದಕ್ಕೆ ಒಂದು ಎಣ್ಣೆ ಅದು ಉರಿಬೇಕು ಅಂತಂದ್ರೆ ಅದು ಚೆನ್ನಾಗಿ ನಡಿಬೇಕು. ನಮ್ಗೆ ಧ್ಯಾನ ಅನ್ನೋದು ಅದು ನಡಿಬೇಕು ಅಂತಂದ್ರೆ ನಮ್ಗೆ ಮೌನ ಅನ್ನುವಂಥದ್ದೊಂದು ಧೂಪ ಹಾಕ್ಬೇಕು ಅದಕ್ಕೆ ನಾವು. ಅದರಿಂದ ನಾವು ಯಾವಾಗ್ಲೂ ಮಾತಾಡಬಾರ್ದು, ಬರೀ ಧ್ಯಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2 ಅವರ್ 3 ಅವರ್ ಧ್ಯಾನ ಮಾಡೋದು, ಸಂಜುಲು ಇವ್ರ ಜೊತೆ ಬರೀ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅದು ಆಗಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಮೌನದ ತಿಳಿ ಧೂಪ ಮಾಡಿ ಅಂತ ಹೇಳ್ತಾರೆ. ಇನ್ನ ಸ್ವ ಅನುಭವವೆಂಬ ಬೆಳಗಿನ ಜ್ಯೋತಿ ಅಂತ ಹೇಳ್ತಾರೆ. ಈ ಧ್ಯಾನ ಮತ್ತೆ ಮೌನ ಈ ಎರಡೂ ಸೇರ್ತು ಅಂತಂದ್ರೆ ಒಂದು ದೀಪ ಹತ್ತತ್ತೆ ಸರ್. ಈ ದೀಪ ಮತ್ತೆ ಬತ್ತಿ ಮತ್ತೆ ಎಣ್ಣೆಯಿಂದ ಸೇರಿದಾಗ ಏನ ಬೆಳಕ್ ಬರುತ್ತೆ ನೋಡಿ, ಆ ಬೆಳಕೆ ಸ್ವ ಅನುಭವ. ನಮ್ಮಲ್ಲಿ ಏನೋ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಅನುಭವಗಳು ಬರ್ತವೆ, ಅವಾಗ ಅಜ್ಞಾನ ಎಲ್ಲ ಹೋಗಕ್ ಶುರು ಆಗುತ್ತೆ. ಜ್ಞಾನವ ಸುಡುಗು ಸರ್ವಜ್ಞ ಅಂತ ಹೇಳ್ತಾರೆ. ಆ ಬೆಳಗಿನ ಜ್ಯೋತಿಯಿಂದ ಸ್ವ ಅನುಭವ ಎಂಬ ಬೆಳಗಿನ ಜ್ಯೋತಿಯಿಂದ ನೀನು ಅಜ್ಞಾನವನ್ನು ಸುಡು ಅಂತ ಹೇಳಿ ಸರ್ವಜ್ಞ ಇಲ್ಲಿ ಹೇಳ್ತಾ ಇದಾರೆ ಸರ್ ನಮ್ಗೆ. ಇನ್ನೊಂದು ವಚನ ಹೇಳೋದಾದ್ರೆ ಸರ್ವಜ್ಞ ಒಂದು, ಗಂಧವ ತೆಯುವಲ್ಲಿ ಒಂದು ನೊಣವ ಕಾಣೆ, ಸಂಧಿಸಿ ಮೊಲವ ಬಿಡುವಲ್ಲಿ ನೊಣವು ಹಾಗೂ ನೊಣದ ವೃಂದವ ಕಂಡೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಈ ಎಲ್ಲಾ ಸಜ್ಜನ ಸಾಂಗತ್ಯ ಇದನ್ನೆಲ್ಲವನ್ನೂ ಮಾಡ್ತಾ ಇದೀವಿ ನಾವು. ಅಂದ್ರೆ ಗಂಧವ ತೆಯುವಲ್ಲಿ ಒಂದು ನೊಣವ ಕಾಣೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೆಲ್ಲ ನಾವು ಸಜ್ಜನ ಸಾಂಗತ್ಯ ಮಾಡ್ತಾ ಇದೀವಿ. ಎಲ್ಲಾರು ಗಂಧ ತೆಯ್ಯೋ ಕಡೆ ಎಲ್ಲಿ ನೊಣಗಳಿರಲ್ಲ ನೋಡಿ. ಶ್ರೀಗಂಧದ ಅಲ್ಲಿ ಎಲ್ಲಿ ಸುವಾಸನೆ ಇರುತ್ತೆ ಅಲ್ಲಿ ನೊಣಗಳಿರಲ್ಲ. ಹಾಗೆ ಈ ತರದ್ ನಾವು ಆಧ್ಯಾತ್ಮಿಕ ಕಾರ್ಯಕ್ರಮಗಳಾಗ್ಲಿ, ಯಾರನ್ನಾದ್ರೂ ಧ್ಯಾನಕ್ ಬರ್ರಿ ಅಂತಿದ್ದಂಗೆ ಏನ್ ಧ್ಯಾನ ಮಾಡ್ತೀರಾ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಬೈತಾರೆ. ಅದೇ ಯಾರನ್ನಾದ್ರೂ ನಾವು ಎಲ್ಲಾರು ತಿನ್ನಕ್ ಹೋಗೋಣ ಬನ್ನಿ ಅಥವಾ ಕುಡಿಯಕ್ ಹೋಗೋಣ ಬನ್ನಿ ಅಂತ ಕರೆದ್ರೆ ಆಯ್ತು ನಡಿ ಅಂತ ಬರ್ತಾರೆ. ಹಂಗೆ ಸಂಧಿಸಿ ಮಲವ ಬಿಡುವಲ್ಲಿ ಅಂತಂದ್ರೆ ಎಲ್ಲಿ ಗಲೀಜಲ್ಲಿ ಇರುತ್ತೆ ಅಲ್ಲಿ ನೊಣಗಳಿರ್ತವೆ ಅಂತ ಹೇಳಿ ಸರ್ವಜ್ಞ ಹೇಳ್ತಾ ಇದಾರೆ ಸರ್ ಇಲ್ಲಿ. ಅಂದ್ರೆ ಒಳ್ಳೇದ್ರ ಕಡೆಗೆ ಯಾರೋ ಜನ ಬರಲ್ಲ ಅನ್ನೋದನ್ನ ಸರ್ವಜ್ಞ ಹೇಳ್ತಾ ಇದಾರೆ ಸರ್. ಇನ್ನು ಗುರು ಬಗ್ಗೆ ಒಂದ್ ಹೇಳ್ತಾರೆ ಸರ್ವಜ್ಞ, ಬೆಟ್ಟದಷ್ಟು ಕರ್ಪೂರ ಬೆಂದು ಬೊಟ್ಟಗಲು ಬೂದಿಲ್ಲ, ನೆಟ್ಟನೆ ಗುರುವಿಗೆರಗಿದರೆ ಪಾಪವು ಸುಟ್ಟು ಹೋಗುವುದು ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಬೆಟ್ಟದಷ್ಟು ಕರ್ಪೂರ ಬೆಂದು ಬೊಟ್ಟಗಲು ಬೂದಿಲ್ಲ ಅಂತಂದ್ರೆ ಆ ನಮ್ಮ ಕರ್ಮಗಳನ್ನ ನಮ್ಮ ಪಾಪಗಳನ್ನ ಏನಕ್ಕೆ ಹೋಲಿಸ್ತಾರೆ ಅಂದ್ರೆ, ಈ ಕರ್ಪೂರ ಯಾವ ತರ ಇದೆ ನೋಡಿ, ಆ ತರ ಕರ್ಮಗಳು ಅವು ಬೆಟ್ಟದಷ್ಟಿರ್ಲಿ. ಅದಕ್ಕೆ ನಾವು ಬೆಟ್ಟದಷ್ಟು ಕರ್ಪೂರಕ್ಕೆ ನಾವು ಬೆಂಕಿ ಹಚ್ಚಿದ್ರು ಅದು ಪ್ಯೂರ್ ಆಗಿರುವಂತ ಕರ್ಪೂರಗಳ ಸರ್ ಮುಂಚೆ ಬರ್ತಾ ಇತ್ತು. ಇವಾಗ ಬರೋದು ಬರೀ ಬೂದಿನೇ ಬೀಳ್ತವೆ. ಆದ್ರೆ ಪ್ಯೂರ್ ಕರ್ಪೂರ ಮುಂಚೆ ಸಿಕ್ತಿತ್ತು. ಎಷ್ಟು ನಾವು ಬೆಟ್ಟದಷ್ಟು ಕರ್ಪೂರ ಸುಟ್ರು ನಾವು ಸುಮ್ನೆ ಹಿಂಗೆ ಬೆಟ್ಟ ಅಲ್ಲಿ ಆಡ್ಸಿದ್ರೆ ಆ ಬೆರಳು ಕೂಡ ಆ ಬೂದಿ ಹತ್ತಾ ಇರ್ಲಿಲ್ಲ. ಅಷ್ಟು ಪ್ಯೂರ್ ಆಗಿರುವಂತ ಕರ್ಪೂರಗಳಿದ್ವು. ಅದನ್ನೇ ಸರ್ವಜ್ಞೆಯಲ್ಲಿ ಹೇಳ್ತಂದ್ರೆ, ಬೆಟ್ಟದಷ್ಟು ಕರ್ಪೂರ ಬೆಂದು ಬೊಟ್ಟಗಲು ಬೂದಿಲ್ಲ, ನೆಟ್ಟನೆ ಗುರುವಿಗೆ ಎರಗಿದರೆ ಪಾಪವು ಸುಟ್ಟು ಹೋಗುವುದು ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಎಷ್ಟೇ ಬೆಟ್ಟದಷ್ಟು ನಮ್ಮ ಪಾಪ ಕರ್ಮಗಳು ನಮಗಿದ್ರು ಒಬ್ಬ ಒಳ್ಳೆಯ ಗುರು ನಮಗೆ ಸಿಕ್ಕ ಅಂದ್ರೆ ಅವೆಲ್ಲ ಸುಟ್ಟು ಹೋಗ್ಬಿಡ್ತವೆ ಅಂತ ಹೇಳಿ ಸರ್ವಜ್ಞ ನಮ್ಗೆ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ಇವತ್ತಿನ ದಿನದಲ್ಲಿ ಗುರುಗಳು, ನಮ್ ಪತ್ರಿಜಿ ಅಂತ ಶ್ರೇಷ್ಠ ಗುರುಗಳು ಸಿಗೋದು ಕಡಿಮೆ. ಅಷ್ಟು ಪ್ಯೂರ್ ಆಗಿರೋ ಗುರು, ಅಷ್ಟು ಪ್ಯೂರ್ ಆಗಿರುವಂತ ಕರ್ಪೂರನು ಸಿಗಲ್ಲ ಸರ್ ಇವತ್ತಿನ ದಿನದಲ್ಲಿ. ಥ್ಯಾಂಕ್ ಯು ಸರ್, ಒಂದ್ 3 ವಚನಗಳನ್ನ ಶೇರ್ ಮಾಡಿದ್ದೀನಿ.
ಅದ್ಭುತ ಆಯ್ತು ಸರ್. ಮೋರೆ ಹೇಳಿದ್ರು, ಥ್ಯಾಂಕ್ ಯು ಮುತ್ತಿನಂತ ಮಾತು ಹೇಳಿದ್ರಿ. ಹ್ಮ್. ಥ್ಯಾಂಕ್ ಯು ಸರ್. ಅದರಲ್ಲೂ ಆ ಶ್ರೀಗಂಧದ ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು ಕಾನ್ಸೆಪ್ಟ್. ಹೌದು ಎಲ್ಲ ವಚನ ಚೆನ್ನಾಗಿತ್ತು, ಹಾ, ಸೂಪರ್ ಆಯ್ತು. ಇನ್ನೂ ಚೆನ್ನಾಗಿತ್ತು. ಅದು ಇನ್ನೂ ಅದ್ಭುತ ಆಯ್ತು. ಹ್ಮ್. ನಾನೊಂದ್ ಹೇಳ್ತೀನಿ, ಹಾ, ನೀವ್ ಅರ್ಥ ಮಾಡ್ಕೋಬೇಕು. ಅರ್ಥ ಬರಲ್ಲ, ಮೇಡಮ್ ಹೇಳ್ದಂಗೆ ನನಗೆ ಅರ್ಥೈಸಕ್ ಬರಲ್ಲ, ಸರ್ರೆ ಹೇಳ್ಬೋದು ಅಂತ ಅನ್ಸುತ್ತ. ಕೇಳೋಣ. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನೆಯಾಗಿ ಕಾಡಿತ್ತು ಮಾಯೆ, ನೆನೆಯಂಗೆ ಅರಿವಾಗಿ ಕಾಯಿತ್ತು ಮಾಯೆ, ಜಗದ ಜಂಗುಳಿಗೆ ಬೆಂಬ ಬೆಂಗುಲ ನೆತ್ತಿ ಕಾಡಿತ್ತು ಮಾಯೆ, ಚೆನ್ನ ಮಲ್ಲಿಕಾರ್ಜುನ ನೀನೇ ನೋಡಿದ್ದ ಮಾಯೆಯೇ, ಯಾರು ಗೆಲ್ಲಲಾರರು. ಅಕ್ಕ ಮಹಾದೇವಿ ವಚನ ಇದು. ಏನ್ರಿ ಸಂಗಮೇಶ್ಜಿ? ಅದೇ ಮಾಯೆ ಬಗ್ಗೆ ಹೇಳಿದ್ದಾರೆ ಮೇಡಮ್. ಎಲ್ಲ ಮಾಯೆ. ಹಾ, ಮಾಯೆ ಅದು ಅಷ್ಟು ಈಜಿ ಗೆಲ್ಲಕ್ಕಾಗಲ್ಲ ಮಾಯೆ. ಅದು ಬಹಳ ಸಾಧನೆ ಬೇಕಾಗುತ್ತೆ ಅದಕ್ಕೆ ಮಾಯೆ ಗೆಲ್ಬೇಕಂದ್ರೆ. ಎಷ್ಟೋ ಸಾಧನೆ ಮಾಡಿರೋರ್ನು ಯಾಮಾರಿಸುತ್ತೆ ಮೇಡಮ್ ಮಾಯೆ. ಅದು ಮಾಯೆ ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲ ಮಾಯೆ. ಇವು ಮಾಯೆ ಗೆಲ್ಬೇಕಂದ್ರೆ ಬಹಳ ಸಾಧನೆ ಬೇಕು. ಸಾಧನೆ ಮಾಡಿದಾಗ ಗೆಲ್ಲಕ್ಕಾಗುತ್ತೆ. ಅದು ಗೆದ್ರೆ ಚೆನ್ನಮಲ್ಲಿಕಾರ್ಜುನ ಸಿಗ್ತಾನೆ ಅಂತ ಇದು ಅರ್ಥ, ಮತ್ತೇನಿಲ್ಲ. ಅಕ್ಕ ಮಹಾದೇವಿ ಸಿಕ್ತ. ಅಕ್ಕ ಮಹಾದೇವಿ ವಚನ ಅದೇ ಚೆನ್ನಾಗಿದೆ ಬಿಡಿ. ಚೆನ್ನಮಲ್ಲಿಕಾರ್ಜುನ ಆಗ್ಲಿ, ಕೃಷ್ಣ ಆಗ್ಲಿ, ಯಾರೇ ಆಗ್ಲಿ, ಎಲ್ಲಾರು ಒಂದೇ ದೇವ್ರೇ. ಎಲ್ಲಾ ಹೌದು. ನದಿಗಳು ಸೇರೋದು ಸಮುದ್ರಕ್ಕೆ, ಹಂಗೆ ಈಗೆಲ್ಲ ಮಾಯ ಗೆದ್ದ ಮೇಲೆನೆ ಅದು ಸಿಗುತ್ತೆ ಮೇಡಮ್. ಹಂಗೆ ಇದು ಫಲ. ಅರ್ಥ, ವಚನದ ಅರ್ಥ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಗುಡ್. ಏನು ನಿಮ್ಮಿಂದ ಒಂದೊಂದು ವಚನ ಕಲಿತೀವಿ ಈಗ ಡೈಲಿ ಒಂದೊಂದು. ಈ ಹೇಳ್ಬೇಕು ಮೇಡಮ್, ಇಲ್ಲಿ ಹೇಳ್ತಾ ಹೋದ್ರೆ ಹೌದೌದು, ಕಲಿಯೋದಕ್ಕೆ ಇದು ಕೊನೆನೇ ಇಲ್ಲ ಬಿಡಿ. ಕಲಿಯೋದು ಸಾಕಷ್ಟಿದೆ. ಆದ್ರ ಇದು ಗುಡಕೇಶ ಆಗ್ಲಿ ಇನ್ನೊಂದೇ ಆಗ್ಲಿ, ಇವು ಈ ಒಂದು ಅನಪನಸತಿ ಧ್ಯಾನ ಒಳ್ಳೆ PhD ಮಾಡ್ದಂಗೆ ಅನ್ಸುತ್ತೆ. ನಾವ್ ಓದಿರೋದು ಸರ್, ನಾನು ಹೆಚ್ಚು ಓದಿಲ್ಲ, ಬರೀ ಎಲ್ಲ 7ನೇ ಕ್ಲಾಸ್ ಕಾಲದಲ್ಲಿ ಓದಿರೋದು ನಾನು. ಹೌದಾ? ಆ ಅಷ್ಟೇ ಓದಿರೋದು ಸರ್. ಅಷ್ಟಕ್ಕೆ ಬೇಗ ಮದುವೆ ಮಾಡ್ಬಿಟ್ರು ಸರ್, 14 ವರ್ಷಕ್ಕೆ. ಹಾಗೆ ಯಾವಾಗ ಓದಿಸ್ತಾ ಇರ್ಲಿಲ್ಲ, ಅದು ಮದುವೆ ಮಾಡೋದೇ ನೋಡ್ತಾ ಇದ್ರು ಅವಾಗ, ಬೇಗ ಎಲ್ಲ ಮಾಡ್ಬೇಕು ಅಂತ. ಎಲ್ಲಾ ಮಾಸ್ಟರ್ಸ್ ಯಾವ್ದು ಶ್ಲೋಕ ಆಗ್ಲಿ, ವಚನಗಳಾಗ್ಲಿ, ಹಿತ ನುಡಿ ವಚನ, ಸುಭಾಷಿತ ಆಗ್ಲಿ ಹೇಳ್ಬೇಕು ಎಲ್ಲಾರು ಮಾಸ್ಟರ್ಸ್. ಖಂಡಿತ. ಇದು ಹೇಗೆ ಅಂತಾರ, ಪುನರ್ಜನ್ಮ ನಾವ್ ಹೇಗ್ ಪಡೆದ್ವಿ ಧ್ಯಾನದಿಂದ, ಹಾಗೇನೆ ಜ್ಞಾನನು ಕೂಡ ಪಡಿತಾ ಇದೀವಿ ಈಗ. ಎಷ್ಟು ಖುಷಿ ಆಯ್ತದ ಅಲ್ವಾ ಧ್ಯಾನದಿಂದ. ತುಂಬಾ ನಾವು ಮಾಸ್ಟರ್ಸ್ ತಮ್ಮ ಅನುಭವಗಳನ್ನ ಹಂಚ್ಕೊಳ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಆಗ್ತಾ ಇದ್ರು ಏನಾಗ್ತಿದೆ ಹೇಳ್ತಾರೆ, ಇನ್ನು ಹೇಳಿದ್ರೆ ಅರ್ಥ ಆಗುತ್ತೆ ಯಾವ ಸ್ಟೇಜ್ ಅಲ್ಲಿ ಇದ್ರೆ, ಯಾವ ಲೆವೆಲ್ ಇದ್ದೀರಾ ನೀವು ಅಂತ. ಎರಡು ಸರ್, ಹೌದು, ನಾನು ಅದೇ ಹೇಳ್ತೀನಿ. ಅನುಭವಗಳನ್ನ ಹಂಚ್ಕೋಬೇಕು ನೀವು. ನಿಮ್ಗೆ ಧ್ಯಾನ ಮಾಡ್ತಿದ್ರ, ಏನ್ ಅನುಭವ ಆಗ್ತಾ ಇದೆ, ನಿಮ್ಗೆ ಏನಾದ್ರು ಕಷ್ಟ ಆಗ್ತಿದೆಯಾ ಎಲ್ಲ ಹಂಚ್ಕೊಳ್ಬೇಕು. ಒಂದೊಂದ್ ಎರಡೆರಡಾದ್ರೂ ಹೇಳ್ಬೋದು. ಈ ತರ ವಿಷನ್ ಬಂದಿದೆ, ಈ ತರ ಬರ್ತಾ ಇಲ್ಲ, ಕಷ್ಟ ಆಗ್ತಿದೆ, ಬ್ಯಾಕ್ ಪೇನ್, ಈ ತರ ಏನಾದ್ರು ಅನುಭವಗಳು ಹಂಚ್ಕೊಂಡ್ರೆ ಅಲ್ಲಿ ನಮ್ಗೆ ಸಲಹೆ ಸೂಚನೆಗಳು ಏನಾದ್ರು ಕೊಡ್ಬಹುದು. ಹೌದು. ಹ್ಮ್ ಕಮಲಾ ಮೇಡಮ್ ಇದಾರೆ, ಎಲ್ಲಾ ವಿಡಿಯೋ ಆನ್ ಮಾಡ್ಕೊಳ್ಳಿ, ಕೇಳ್ತಾ ಇದ್ದಾರೆ. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮೇಡಮ್, ಮಾತಾಡಿ. ತುಂಬಾ ಚಳಿ ಸುಜಾತ ಅವ್ರಿಗೆ, ಅಲ್ಲಿ ಕಾಡಲ್ಲಿ ಮನೆ ಮಾತಾಡಿ. ಸರ್ ನಮಸ್ತೆ. ಚಳಿಲಿ ಮಾತ್ ಬರ್ತಾ ಇಲ್ಲ ಅನ್ಸುತ್ತ ಅವ್ರಿಗೆ. ಮಾತಾಡಿ, ಬಿಸಿ ಹುಟ್ಟುತ್ತೆ ಮೈ ಚೆನ್ನಾಗಿ. ಸರ್ ಅದೇ ಗುಡಾಕೇಶದ್ದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ, ಅದೇ ನನ್ಗೆ ಸ್ಟಾರ್ಟಿಂಗ್ ಮುಂಚೆ ಮಂಡಲ್ಗಳಲ್ಲೆಲ್ಲ ಏನಾಗ್ತಿತ್ತು ಅಂದ್ರೆ, ಕರೆಕ್ಟ್ ಆಗಿ ನಾನು ಕುಂತಿರ್ತಿದ್ದೆ ಸರ್ ಚೇರ್ ಮೇಲೆ. ಫಸ್ಟ್ನೇ ಮಂಡಲದಲ್ಲಿ ನಂಕರು ಒಂದ್ 4-5 ದಿನ ಫಸ್ಟಿಗೆ ಚೇರ್ ಮೇಲೆ ಕುಂತಿರ್ತಿದ್ದೆ. ನಾನ್ ಬೆಳಗ್ಗೆ ಹೇಳೋಷ್ಟ್ರಲ್ಲಿ ಬೆಡ್ ಮೇಲೆ ಮಲಗಿರ್ತಿದ್ದೆ ಸರ್. ಅದು ಹೆಂಗಂತ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಮಲ್ಕೊಂಡ್ಬಿಡ್ತಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಿತ್ತು ಸರ್. ಏನಿದು ರಾತ್ರಿ ಅಲ್ಲಿ ಚೇರ್ ಮೇಲೆ ಕುಂತಿದ್ದೆ ಕರೆಕ್ಟ್ ಆಗಿ, ಇದ್ಯಾಕೆ ಹಿಂಗ್ ಬರ್ತಾ ಇದೀನಿ ಅಂತ. ಇಲ್ಲ ಈ ತರ ಆದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಏನ್ ಮಾಡಿದೆ ಸರ್, ಅದು ಆ ತರಾನೇ ಆಗಕ್ ಶುರು ಆಯ್ತು. ಇದೇನ್ ಆಗದೆ ಇರೋ ಕೆಲಸ ನನ್ಗೆ ಅನ್ಕೊಂಡ್ಬಿಟ್ಟು ಬಿಟ್ಬಿಟ್ಟೆ ಸರ್ ಅದನ್ನ. ಯಾವಾಗ ಮಲಗ್ತಾ ಇದೀನಿ ಏನೋ ಅಂತ ಹೇಳ್ಬಿಟ್ಟು ಫಸ್ಟ್ನೇ ಮಂಡಲದಲ್ಲಿ ಬರ್ಲಿಲ್ಲ ನಾನ್ ಮತ್ತೆ.
ಹೆಂಗೋ ನಾನು ಒಂದ್ 2-3 ಅವರ್ ಮಾಡ್ಕೊಂಡಿದೀನಿ ಸಾಕ್, ಅದೇ ಧ್ಯಾನ ಅನ್ಕೊಂಡಿದ್ದೆ. ಎರಡನೇ ಮಂಡಲದಲ್ಲಿ ಏನ್ ಮಾಡಿದೆ ಸರ್, ಮತ್ತೆ ಕಂಟಿನ್ಯೂ ಮಾಡಿದೆ. ಮತ್ತೆ ಹಿಂಗೆ ಸರ್, ಅದು ಅವಾಗ ಅವೇರ್ನೆಸ್ ಅಥವಾ ಅಂದ್ರೆ ಫಸ್ಟಿಗೆ ಸಿಕ್ಕಾಪಟ್ಟೆ ಅಂದ್ರೆ ಕಾಲ್ ನೋವು, ಕೈ ಕಾಲ್ ನೋವು ಹರಿತಾ ಇರ್ತಿತ್ತು ಸರ್. ಒಂಥರಾ ಬಾಡಿಲೆಲ್ಲ ಏನೇನೋ ಎಳ್ದಾಡಿದಂಗೆಲ್ಲ ಆಗ್ಬಿಡೋದು ನನಗಂಕರು. ಫಸ್ಟಿಗೆ ಒಂದ್ ವಾರ ಅಂಕರು ಸಾಕಾಗಿ ಹೋಗ್ಬಿಡ್ತು. ಇದೇ ಯಾಕೆ ಅಂತಂದ್ರೆ ಅವಾಗ ಮುಂಚೆ ಯಾರನ್ನಾದ್ರೂ ಕೇಳಿದ್ರು ಸಾಕು, ಗುಡಾಕೇಶ ಎಲ್ಲ ಯಾರು ಮಾಡಕ್ ಹೇಳ್ಯಾರ ನಿಮ್ಗೆ ಹಂಗೆ ಹಿಂಗೆ ಅಂತ ಯಾರಾದ್ರೂ ಮಾಸ್ಟರ್ಸ್ ಕೇಳಿದ್ರು ಅವ್ರು ಹಂಗೆ ಹೇಳ್ಬಿಡೋರು ನನ್ಗೆ. ಇವ್ರು ಹೇಳೋದೇ ಸರಿ ಅನ್ಸುತ್ತೆ ಇದು ಅನ್ಕೊಂಡ್ಬಿಟ್ಟು ಮತ್ತೆ ಕೈ ಬಿಟ್ಬಿಡ್ತಿದ್ವಿ ಸರ್ ಅವಾಗ. ಬಟ್ ನನಗೆ ಹೋಗ್ತಾ ಹೋಗ್ತಾ ಇಲ್ಲ, ನಾನು ಗುಡಾಕೇಶ ಮಾಡ್ಲೇಬೇಕು ಅನ್ಕೊಂಡು ಎರಡನೇ ಮಂಡಲದಲ್ಲಿ ಧ್ಯಾನ ಕೂತ್ಕೊಂಡು ಪ್ರಭೋ ಸರ್ ಹೇಗೆ ಹಗ್ಗ ಕಟ್ಕೊಂಡ್ ಕುತ್ಕೊಂತಿದ್ರು ಹಾಗೆ ನಾನು ಚೇರ್ಗೆ ಟಾವೆಲ್ ಕಟ್ಬಿಟ್ಟೆ ಸರ್. ಮುಂದ್ಗಡೆಗೆ ನಾನು ಎದ್ದೇ ಹೋಗ್ಬಾರ್ದು, ಎದ್ದು ಹೋದ್ರೆ ಚೇರ್ ಸಮೇತನೇ ಎದ್ದು ಹೋಗ್ಬೇಕು, ಬಿಡ್ಲೇಬಾರ್ದು ನಾನು ಅನ್ಕೊಂಡ್ಬಿಟ್ಟು ಅವಾಗ ಕುತ್ಕೊಂಡೆ ಸರ್. ಮತ್ತೆ ಅವಾಗ ಊರಿಗೇನೋ ಹೋಗೋದ್ ಬಂತು, ಅದು ಅಲ್ಲಿ ಊರಿಗೆ ಹೋಗಿ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ಅವಾಗ ಮತ್ತೆ ಮಾಡಕ್ ಆಗ್ಲಿಲ್ಲ. ಮನೇಲಿ ಏನ್ ಅನ್ಕೊಂಡ್ಬಿಡ್ತಾರ ರಾತ್ರಿ ಎಲ್ಲ ಹಿಂಗ್ ಕುತ್ಕೊಂತಾನೆ ಇವನು ಅಂತ ಗಾಬರಿ ಆಗ್ಯಾರ ಅಂತೇಳಿ ಬಿಟ್ಟೆ ಸರ್ ಮತ್ತೆ ಅವಾಗ ಸ್ವಲ್ಪ ದಿನ. ಈ ಮಂಡಲ ಏನಾಗಿದೆ ಸರ್, ಇಲ್ಲ ಮಾಡ್ಲೇಬೇಕು ಪಕ್ಕ ಅನ್ಕೊಂಡು ಇವಾಗ ಆತರ ಏನೂ ಆಗಲ್ಲ ಸರ್ ನನ್ಗೆ. ಇಡೀ ನಾನು 10 ಗಂಟೆ ಕುತ್ಕೊಂಡೆ 11 ಗಂಟೆ ಕುತ್ಕೊಂಡೆ ಅಂದ್ರೆ ಕರೆಕ್ಟ್ ಆಗಿ ಬೆಳಗಿನ ಜಾವ ತನಕ ಈ ಕೈ ಕಾಲ್ ನೋವು ಏನೂ ಬರಲ್ಲ ಸರ್. ನಾನು ಎದ್ದು ಹೋಗೋದು, ನನ್ಗೆ ಎಚ್ಚರ ಆಗತ್ತೆ, ಮತ್ತೆ ಎದ್ದು ನೀರು ಕುಡಿತೀನಿ, ಮತ್ತೆ ಕುತ್ಕೊಂತೀನಿ, ಈ ತರ ಎಲ್ಲ ಆಗುತ್ತೆ. ಅಂದ್ರೆ ಮಧ್ಯಕ್ಕೆ ಸ್ವಲ್ಪ ಅವೇರ್ನೆಸ್ ಹೋಗ್ಬಿಟ್ಟಿರುತ್ತೆ ಸರ್. ಯಾವಾಗ್ಲಾರ ಆ ಮಧ್ಯಕ್ಕೆ ಏನಾಗಿರೋದು ಗೊತ್ತಾಗಲ್ಲ. ಮತ್ತೆ ಕರೆಕ್ಟ್ ಆಗಿ ಬೆಳಗಿನ ಜಾವ 3 ಗಂಟೆಗೆ ಎಲ್ಲ ಕರೆಕ್ಟ್ ಆಗಿ ಮತ್ತೆ ಅವೇರ್ನೆಸ್ ಬರುತ್ತೆ ನನಗೆ. ಅವಾಗೆಲ್ಲ ಹ್ಯಾಂಡ್ ರೈಸ್ ಎಲ್ಲ ಮಾಡ್ತೀನಿ, ಅವಾಗೆಲ್ಲ ಪಕ್ಕ ಎನರ್ಜಿ ಫ್ಲೋಯಿಂಗು ಎಲ್ಲ ಗೊತ್ತಾಗುತ್ತೆ ಸರ್ ನನಗೆ. 4 ಗಂಟೆ ಹೊತ್ತಿಗೆ ನಾನು ತೀರಾ ಹಂಗ ಅವೇರ್ನೆಸ್ ಎಲ್ಲ ಇರಲೇ ಹೋದ್ ಏನಾರ ನನ್ಗೆ ಆತರ ಅನ್ಸಿದ್ರೆ ನಾನು ಸ್ನಾನ ಮಾಡಿ ಬಂದು ಕುತ್ಕೊಂಡ್ಬಿಡ್ತೀನಿ ಸರ್. 4 ಗಂಟೆಗೆ ಬಂದು ಸ್ನಾನ ಮಾಡಿ ಮತ್ತೆ ಕುತ್ಕೊಂಡ್ಬಿಡ್ತೀನಿ ಕರೆಕ್ಟ್ ಆಗಿ 6:30 ತನಕ. ಇವಾಗೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ ಸರ್. ಮತ್ತೆ ಹಗಲತ್ತು ಬೇಕಂದ್ರೆ ನನ್ಗೇನ್ ಸುಸ್ತು ಅಂತ ಏನೋ ಅನ್ಸಲ್ಲ ಸರ್. ನಾನು ಎಲ್ಲ ಕೆಲಸ ಮಾಡ್ತೀನಿ, ಗೌರ್ಮೆಂಟ್ ಜಾಬ್ ಮಾಡ್ತೀನಿ, ಅದ್ರ ಜೊತೆಗೆ ಬೇಕು ಅಂದ್ರೆ ಮಧ್ಯಾಹ್ನ ಯಾವಾಗ್ಲಾರು ಸ್ವಲ್ಪ ಗ್ಯಾಪ್ ಇತ್ತು ಅಂದ್ರೆ ಒಂದ್ 1/2-3/4 ಗಂಟೆ ನಾನು ಯೋಗ ನಿದ್ರಾ ಮಾಡ್ಕೊಂತೀನಿ ಸರ್, ಅಲ್ಲೇ ಚೇರ್ ಮೇಲೆ ಕುತ್ಕೊಂಡೆ. ಅಷ್ಟ್ ಮಾಡ್ಬಿಟ್ರೆ ಸಾಕು. ಮತ್ತೆ 5 ಗಂಟೆಗೆ ನಾನು ಪಿರಮಿಡ್ಗೆ ಹೋಗ್ತೀನಿ. 5 ರಿಂದ 8 ಗಂಟೆ ತನಕ ಕೆಳಗಡೆನೆ ಗೋಡಿಗೆ ಹೊರಿಕೊಳ್ಳದಂಗೆ 3 ಅವರ್ಸ್ ಮೆಡಿಟೇಷನ್ ಮಾಡ್ತೀನಿ ಸರ್. ಟೋಟಲ್ ಹೆಚ್ಚು ಕಡಿಮೆ ನಾನು ಒಂದ್ ದಿನಕ್ಕೊಂದು 12-13 ಗಂಟೆ ಇವಾಗ ಧ್ಯಾನ ಮಾಡ್ತಾ ಇದೀನಿ ಅನ್ನೋ ಇದ್ರಲ್ಲಿ ಇದೀನಿ ಸರ್ ನಾನು. ಒಂದು 12-13 ಅವರ್. ನಾನು ಪತ್ರಿಜಿ ಸರ್ ಏನ್ ಹೇಳಿದಾರೆ, 12 ಅವರ್ನ ನಾವು ಏನು ನಾವು ಮಾಮೂಲಿ ಕೆಲ್ಸಕ್ಕೆ ಏನು ಬಳಸ್ಬೇಕು, ಇನ್ 12 ಅವರ್ನ ನಾವು ಆಧ್ಯಾತ್ಮಿಕ ಕಾರ್ಯಕ್ಕೆ ಬಳಸ್ಬೇಕು ಅಂತ ನಾನು ಆತರ ಮಾಡ್ತಾ ಇದ್ದೀನಿ ಸರ್. ಮತ್ತೆ ನಂಗೆ ಟೈಮ್ ಶಾರ್ಟೇಜ್ ಅನಿಸ್ದಾಗ ನಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನ್ಯಾಪ್ಚಾಟ್ 3 ಡಿಲೀಟ್ ಮಾಡ್ಬಿಟ್ಟೆ ಸರ್ ಇವಾಗ ಒಂದು ವಾರದ ಹಿಂದೆ. ಯಾಕೋ ಅವು ಅದರಲ್ಲಿ 1 ಅವರ್ ವೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಸರ್. ಇದ್ ಯಾಕೋ ಇವು ಅವಶ್ಯಕತೆ ಬೀಳ್ತಾ ಇಲ್ಲ ನನ್ಗೆ ಅನ್ಕೊಂಡ್ಬಿಟ್ಟು ಅವನು ಪೂರ್ತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾ ಡಿಲೀಟ್ ಮಾಡಿದೀನಿ ಸರ್ ಇವಾಗ. ಮಾಡಿ ಆ ಇನ್ಸ್ಟಾಗ್ರಾಮ್ ಅವನ್ನೆಲ್ಲ ಏನ್ ಬಳಸ್ತಾ ಇದ್ದೆ ಆ ಟೈಮಲ್ಲಿ ಇವಾಗ ಬುಕ್ಸ್ ಎಲ್ಲ ಓದ್ಕೊಂಡ್ಬಿಟ್ಟು ಪಕ್ಕ ಅದು 12 ರಿಂದ 13 ಅವರ್ ನಂಗೆ ಸ್ಪಿರಿಚುಯಾಲಿಟಿ ಟೈಮ್ ಬೇಕೇ ಬೇಕು ಅನ್ಕೊಂಡು ಆ ಟೈಮ್ ನ ಮಾಡ್ಕೊಂಡು ಸಾಧನೆ ಮಾಡ್ತಾ ಇದ್ದೀನಿ ಸರ್. ಸೂಪರ್. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಿಮ್ಮ ತೇಜಸ್ಸು ಕಳೆ ಕಾಣಿಸ್ತಾ ಇದೆ. ಅದು ಸಾಧನೆ ಮಾಡಿರೋ ಕಳೆ ಕಾಣಿಸ್ತಾ ಇದೆ. ನೀವು ಹೇಳೋದೇ ಬೇಡ, ಆ ತೇಜಸ್ಸು ಕಾಣಿಸುತ್ತೆ. ಯಾರು ಸಾಧನೆ ಮಾಡಿರ್ತಾರಲ್ಲ ಅದು ಮುಖ ಕಾಣಿಸುತ್ತೆ, ಅಲ್ಲಿ ಕಾಂತಿ ಕಾಣಿಸುತ್ತೆ ಅದ್ರಲ್ಲಿ. ನೀವು ಖಂಡಿತ. ಮಾಡ್ತಾ ಇದ್ದೀರ, ಹಾ. ಒಳ್ಳೇದಾಗಿ ನೀವು ಮಾಡ್ತಾ ಇರಿ. ಹಿಂಗೆ ನೀವು ಇನ್ನೂ ಜಾಸ್ತಿ ಜನಕ್ಕೆ ಕರ್ಕೊಂಡ್ ಬನ್ನಿ ಧ್ಯಾನಕ್ಕೆ. ಇಲ್ಲ ಧ್ಯಾನ ಇಲ್ಲ ಸರ್, ಅಂದ್ರೆ ನಾನು ಸುಮಾರು 4 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಬಟ್ ಅಂದ್ರೆ ಗುಡಾಕೇಶಕ್ಕೆ ನಮ್ಗೆ ಅರುಣ್ ಕುಮಾರ್ ಸರ್ ಹೋದ್ಸಲಿ ಕೂಡಲ ಸಂಗಮದಲ್ಲಿ ಸರ್ ನಾವು ಪರಿಚಯ ಆಗಿದ್ದು. ಅವಾಗಿಂದ ನಾನು ಅಂತಂದ್ರೆ ಮುಂಚೆಯಿಂದ ಬರೀ ಅಂದ್ರೆ ಜಾಸ್ತಿ ನಾನು ಬರೀ ಸೇವೆಯಲ್ಲಿ ಇರ್ತಿದ್ದೆ, ಎಲ್ಲಿ ಕಾರ್ಯಕ್ರಮಗಳಿದ್ದಾಗ ಸೇವೆ ಮಾಡಕ್ ಹೋಗ್ತಿದ್ದೆ. ಮತ್ತೆ ಧ್ಯಾನ ಅಂತಂದ್ರೆ ನನಗೆ 1 ಅವರ್ 2 ಅವರ್, ಬೆಳಗ್ಗೆ 1 ಅವರ್, ನೈಟ್ 1 ಅವರ್ ಈ ತರ ಮಾಡ್ಕೊಂಡಿದ್ದೆ. ನನಗೆ ಹೋಗ್ತಾ ಹೋಗ್ತಾ ನನಗೆ ಆಳವಾದ ಸಾಧನೆ ಬೇಕನ್ಸಕ್ ಸ್ಟಾರ್ಟ್ ಆಯ್ತು. ನನ್ಗೆ ಯಾಕೋ ಇಲ್ಲ ನಾನು ಧ್ಯಾನ ಮಾಡ್ಬೇಕು, ತುಂಬಾ ಧ್ಯಾನ ಮಾಡ್ಬೇಕು ಅನ್ಸಕ್ ಸ್ಟಾರ್ಟ್ ಆಯ್ತು. ಈ ಗುಡಾಕೇಶ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂಕರು ಇನ್ನೂ ಇಲ್ಲ, ಯಾವಾಗ್ಲೂ ಧ್ಯಾನನೇ ಮಾಡ್ತಾ ಇರ್ಬೇಕು ಅನ್ನೋ ಇದಕ್ ಬಂತು. ನಾನು ಆಫೀಸಲ್ಲಿ ಕೆಲಸ ಮಾಡೋದ್ರಲ್ಲ ಅಲ್ಲಿ ಪಕ್ಕ ನಾನು ಬೆಳಗ್ಗೆಯಿಂದ ಸಂಜೆ ತನಕ ನನ್ಗೆ 5 ಗಂಟೆ ತನಕ ಅವ್ರು ಯಾವುದೇ ಕೆಲಸಗಳು ಪೆಂಡಿಂಗ್ ಇಲ್ದಂಗೆ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಅಲ್ಲೂ ಒಳ್ಳೆತನ ಇಲ್ಲ ಒಳ್ಳೆ ವರ್ಕರು ಅನ್ನುವಂತ ಹೆಸರು ತಗೊಂಡ್ಬೇಕು ನನಗಲ್ಲಿ. ಮತ್ತೆ ಇನ್ನ ಮಿಕ್ಕಿದ್ದು ಏನ್ 12 ಅವರ್ ಸಿಗುತ್ತೆ ನಾನು ಕ್ವಾರ್ಟರ್ಸ್ ಅಲ್ಲಿ ಇರ್ತೀನಿ. ನನಗೆ ಯಾರು ಇಲ್ಲ, ನನ್ಗೆ ನಾನೇ ಎಲ್ಲ ಓನ್ ಆಗಿ ಕುಕ್ಕಿಂಗು ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ನನ್ಗೆ ಯಾವ ತರ ಆಹಾರ ಬೇಕು ಧ್ಯಾನಕ್ಕೆ ಸಂಬಂಧಪಟ್ಟ ಆ ತರ ಆಹಾರ ಮಾಡ್ಕೊಂತೀನಿ. ಆರಾಮಾಗಿ ಧ್ಯಾನ ಮಾಡ್ಕೊ 12 ರಿಂದ 13 ಅವರ್ ಈ ಸ್ಪಿರಿಚುವಾಲಿಟಿಲಿ ಪ್ಯೂರ್ ಆಗಿ ಕಳೀತಾ ಇದೀನಿ ಸರ್ ಇವಾಗ. ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ಇಡೀ ರಾತ್ರಿನ ಬಳಸೋದ್ರಿಂದ ಅಂಕರು ಅದು ಇನ್ನೂ ಅದ್ಭುತ ಸರ್. ಒಂದ್ ಇಡೀ ಇಷ್ಟ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದ್ ಜನ್ಮನೇ ವ್ಯರ್ಥ ಮಾಡ್ಬಿಟ್ಟಿರ್ತೀವಿ, ಒಂದ್ ಜನ್ಮನೇ ಎಕ್ಸ್ಟ್ರಾ ಸಿಕ್ಕಂಗ ಆಗ್ಬಿಟ್ಟೈತೆ. ಅದ್ರಾಗೂ ಈಗ ಹೆವಿ ನಮ್ಗೆ ಒಂದು ವಯಸ್ಸಾದ್ಮೇಲೆ ತುಂಬಾ ವರ್ಷ ಆದ್ಮೇಲೆ ಗುಡಾಕೇಶ ಅಥವಾ ಈ ತರ ಗೊತ್ತಾದ್ರೂ ಓಕೆ. ಸ್ವಲ್ಪ ಇಲ್ಲ ನನ್ಗೆ ಈ ವಯಸ್ಸಲ್ಲೇ ಸಿಕ್ಕಿದ್ರಿಂದ ಅಂಕರು ಒಂದೇ ಜನ್ಮದಲ್ಲೇ ನಾವು 2 ಜನ್ಮದಲ್ಲಿ ಸಾಧನೆ ಮಾಡೋದನ್ನ ಒಂದೇ ಜನ್ಮದಲ್ಲಿ ಮಾಡ್ಬಿಡ್ಬೋದು. ಅದಲ್ದಲೆ ನಾವು ಮಿಲ್ಲರ್ ಅದು ಏಜ್ ಆಗಿ ಸಿಕ್ಕಿದೆ ನಮ್ಗೆ ಈಗ.
ಎಸ್ ಸರ್. ಹ್ಮ್ ಅದು ಮಿಲ್ಲರಪ್ಪ ಪುಸ್ತಕ ಓದಿದೆ ನಾನು. ಆ ಮಿಲ್ಲರಪ್ಪ ಪುಸ್ತಕ ನನ್ಗೆ ಇನ್ಸ್ಪೈರ್ ಮಾಡ್ಬಿಡ್ತು. ಅವರು ಸಾಧನೆ ಮಾಡ್ತಾ ಇರೋದು, ಅವ್ರು ಕುಂತ್ರೆ ಮೂರ್ ತಿಂಗಳ ಗಟ್ಲೆ ಕುತ್ಕೊಂತಿದ್ರು. ಅಂದ್ರೆ ನಾನ್ ರಾತ್ರಿ ಎದ್ದೋಗಿ ಯಾವಾಗ ಮಲಗ್ತಾ ಇದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಆ ಅವೇರ್ನೆಸ್ ಬರ್ತಾ ಇಲ್ಲ ನನಗೆ. ಆದ್ರೆ ಅವರು ಮಿಲ್ಲರಪ್ಪ ಅವ್ರು ಕುತ್ಕೊಂಡಾಗ ತಲೆ ಮೇಲೆ ದೀಪ ಇಟ್ಕೊಂಡ್ ಕುತ್ಕೊಳ್ತಿದ್ರಂತೆ ಧ್ಯಾನಕ್ಕೆ. ಅಂದ್ರೆ ತಲೆ ಮೇಲೆ ದೀಪ ಇಟ್ಕೊಂಡು ಅಂತಂದ್ರೆ ಕತ್ತು ಕೂಡ ಕೆಳಕ್ ಬೀಳದಿದ್ರೆ ಆ ದೀಪನೂ ಬೀಳಲ್ಲ. ಅಷ್ಟು ಆ ತರ ಕುತ್ಕೊಂಡವ್ರೆಲ್ಲ ಸಾಧನೆ ಮಾಡ್ತಾ ಇದ್ರು. ನಮಗೆಲ್ಲ ಏನಾಗೈತೆ ಅಂದ್ರೆ ಊಟನೂ ಇಲ್ಲ ಅವ್ರಿಗೆ. ಅವ್ರ ಗುಹೆಯಲ್ಲಿ ಕುತ್ಕೊಂಡ್ರು ಅಂದ್ರೆ ಬರೀ ಎಲೆ ತಪ್ಲ ಅಂತದ್ ಇಂತದನ್ನ ತಿನ್ಕೊಂಡ್ಬಿಟ್ಟು ಸಾಧನೆ ಮಾಡ್ತಾ ಇದ್ರಂತೆ. ನಮಗೆ ಊಟ ಇದೆ, ಎಲ್ಲ ಇದೆ ಇದ್ದು, ಬಟ್ ಇವತ್ತು ನಾವು ಧ್ಯಾನ ಅನ್ನೋದು ಗೊತ್ತಾಗಿದೆ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಅದರಲ್ಲೂ ಮತ್ತೆ ರಾತ್ರಿನ ಯೂಸ್ ಮಾಡ್ಕೊಳಕ್ ಗುಡಾಕೇಶ ಇದೆ, ಏನ್ ಬೇಕು ಅಂತ ಪುಸ್ತಕಗಳಿದಾವೆ, ಎಲ್ಲ ಇದ್ದು ನಾವು ಸಾಧನೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ನನ್ಗೆ ಗೊತ್ತಾಯ್ತು. ಹಂಗಾಗಿ ನಾನು ಅದ್ಭುತವಾಗಿ ಸಾಧನೆ ಮಾಡ್ಲೇಬೇಕು ಅಂತ ಹೇಳಿ ನಾನ್ ಮಾಡ್ತಾ ಇದ್ದೀನಿ ಸರ್ ಇವಾಗ. ಸೂಪರ್ ಸೂಪರ್ ಸೂಪರ್. ಸೂಪರ್ ಥ್ಯಾಂಕ್ ಸೂಪರ್. ಯು. ನೀವು ಮಾಡ್ತಾ ಇದ್ದೀರಾ, ಹಿಂಗೆ ನೀವು ಪ್ರಚಾರನೂ ಮಾಡ್ಬೇಕು ಇದ್ರ ಜೊತೆಗೆ. ಇಲ್ಲ ಸರ್, ಖಂಡಿತವಾಗ್ಲೂ ಅದು ನಡೀತಾ ಇರುತ್ತೆ, ಎಲ್ಲಾ ಮಾಡ್ತಾ ಇದೀನಿ. ನೀವು ನೀವು ಈಗ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೀರಾ, ನಿಮ್ಮಿಂದ 4 ಜನ ಕರ್ಕೊಂಡ್ ಬರ್ಬೇಕು ಅಷ್ಟೇ. ಇಲ್ಲ ಸರ್, ಮಾಡ್ತೀನಿ. ಸರಿ, ಒಳ್ಳೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ನಿಮ್ಮ ಅನುಭವ. ವೆರಿ ಗುಡ್ ಸರ್, ವೆರಿ ಗುಡ್. ಆದಷ್ಟು ಬೇಗ ನಿಮ್ಮ ಮಂಡಲ ಕಂಪ್ಲೀಟ್ ಆಗ್ಲಿ. ಇಲ್ಲ ಸರ್, ಕಂಪ್ಲೀಟ್ ಆಗಿ ಖಂಡಿತವಾಗ್ಲೂ ಮಿಸ್ ಆಗಂಗೆ ಇಲ್ಲ ಸರ್, ಕಂಪ್ಲೀಟ್ ಆಗೇ ಆಗುತ್ತೆ. ತಥಾಸ್ತು. ಯಾರು ಕೊಡ್ತಿದ್ದಾರೆ ನೋಡಿ. ತಥಾಸ್ತು. ಕಮಲಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿದ್ದೀರಲ್ಲ. ಹಾ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಸರ್, ಇವಾಗ ನಾನಿವಾಗ ಮಾಡ್ತಿದ್ದಿದ್ದು 20ನೇ ದಿವಸ ಸರ್. ವೆರಿ ಗುಡ್. ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅದೇ ತುಂಬಾ ಬೇಜಾರಾಗತ್ತೆ ಸರ್. ಬೇಗ ಸಿಗ್ಬೇಕಾಗಿತ್ತು ಧ್ಯಾನ ಅನ್ನೋದು, ತುಂಬಾ ಲೇಟ್ ಆಗಿ ಸಿಕ್ತು ಅಂತ ಅನ್ಸುತ್ತೆ. ಅಲ್ಲಿ ಒಂದೊಂದ್ ದಿನಕ್ಕೂ ಒಂದೊಂದ್ ಬೇರೆ ಬೇರೆ ರೀತಿನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್. ಒಂದಿನ ತುಂಬಾ ಖುಷಿಯಾಗಿರ್ತೀನಿ, ಒಂದಿನ ತುಂಬಾ ಬೇಜಾರಾಗಿರುತ್ತೆ. ಒಂದೊಂದ್ ದಿನ ತುಂಬಾ ಸುಸ್ತಾಗಿರುತ್ತೆ ಸರ್, ಒಂದೊಂದ್ ದಿನ ಬಹಳ ಲವಲವಿಕೆಯಿಂದ ಇರ್ತೀನಿ. ಸ್ವಲ್ಪ ಅದೇ ಯಾಕ ಹಂಗಾಗುತ್ತೋ ಗೊತ್ತಿಲ್ಲ. ಆಮೇಲೆ ನಾನು ನಮ್ ಸ್ನೇಹಿತರಿಗೆ ಹೇಳ್ದೆ ಸರ್, ಹಿಂಗೆ ಗುಡಾಕೇಶ ಅಂತಂದೇಳಿ ಹಿಂಗ್ ಮಾಡ್ತಿದೀನಿ ಅಂತ. ಹೆಲ್ತ್ ಏನಾರ ಹಾಳ್ ಮಾಡ್ಕೊಂಡಿಯಾ, ಹಂಗೆಲ್ಲ ಯಾಕ್ ಮಾಡ್ತೀಯ, ಹಂಗೆ ಹಿಂಗೆ ಅಂತಂದೇಳಿ. ಅದಕ್ಕೆ ನಾನು ಜಾಸ್ತಿ ಹೇಳಕ್ ಹೋಗಿಲ್ಲ. ಇಲ್ಲ, ಒಂದ್ ಮಂಡಲ ಮುಗಿಲಿ, ನನಗೇನ್ ಅನುಭವ ಆಗುತ್ತೆ ಅದನ್ನ ಫಸ್ಟ್ ನಾನ್ ತಿಳ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಹೇಳಿದ್ರೆ ಆಯ್ತು ಅಂತ ನಾನು ಅಷ್ಟೊಂದಾಗಿ ಯಾರ ಹತ್ರನು ಶೇರ್ ಮಾಡ್ಕೊಳಕ್ ಹೋಗಿಲ್ಲ ಸರ್. ಇಲ್ಲೇನು ಧ್ಯಾನದಲ್ಲಿ ಇದಾರಲ್ಲ ಅವ್ರ ಹತ್ರ, ಪದ್ಮಾ ಮೇಡಮ್ ಹತ್ರ, ಅವ್ರ ಹತ್ರ ಮಾತಾಡಿನಿ ಸರ್. ಹಂಗ್ ಮಾತಾಡ್ತೀನಿ. ಬೇರೆಯವ್ರ ಧ್ಯಾನ ಮಾಡದೇ ಇರೋರ್ ಹತ್ರ ನಾನ್ ಜಾಸ್ತಿ ಸುಮ್ನೆ ನಮ್ಮನ್ನ ಕುಗ್ಗಿಸ್ಬಾರ್ದಲ್ಲ ಅವ್ರು. ನಂದು ಒಂದ್ ಮಂಡಲ ಮುಗಿಲಿ, ನಾನ್ ಕಾನ್ಫಿಡೆಂಟ್ ಆಗಿ ಇರ್ಬೇಕು ಅಂತಂದೇಳಿ ಯಾರ ಹತ್ರನು ಹೇಳಕ್ ಹೋಗಿಲ್ಲ ಸರ್. ನಮ್ಮ ಮಗನು ಹಾಗೆ ಹೇಳ್ದ, ಬಂದಿದ್ದ ನೆನ್ನೆ ಬಂದು ಇವತ್ತು ಹೇಳ್ದ ಅವನು, ಯಾಕೆ ಸಣ್ಣಕ್ಕಾಗ್ಬಿಟ್ಟಿದ್ದೆ ಅಲ್ಲ, ದುಗ್ಗುಡ ಕೆಲಸ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ರಾತ್ರಿ ಎಲ್ಲ ಮಾಡಿ 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 ಸಣ್ಣಕ್ಕಾಗ್ಬಿಟ್ಟಿದ್ದೆ ಅಲ್ಲ ಅಂತ. ಸಣ್ಣಕ್ಕಿದ್ರು ಆರೋಗ್ಯವಾಗಿರ್ಬೇಕು ಅಂತ. ನಾನೇ ಹಂಗೆ ಆಗ್ಲಿ, ಸಣ್ಣಕ್ಕಾಗ್ಬೇಕು ಅಂತ ಟ್ರೀಟ್ಮೆಂಟ್ ತಗೋತಾರೆ ಎಲ್ಲಾರು. ಆದ್ರೆ ನಾನ್ ಧ್ಯಾನದಲ್ಲಿ ನಾವು ಸಣ್ಣಕ್ಕಾಗ್ಬೋದು ಅನ್ನೋದ್ ಗೊತ್ತಾಯ್ತು. ಹಾಗಾಗಿ ನಾನ್ ಸಣ್ಣಕ್ಕಿದ್ದೇನೆ, ಏನ್ ಪ್ರಾಬ್ಲಮ್ ಏನು ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊತೀನಿ. ಹಗ್ಲೆಲ್ಲ ನಾನ್ ಮಲ್ಗದೇ ಇಲ್ಲ, ಒಂದು ಪಾಯಿಂಟ್ ಮಲ್ಗೋದಿಲ್ಲ. ಯೋಗ ನಿದ್ರಾಗೂ ಹೋಗಲ್ಲ, ಚೇರ್ ಮೇಲೂ ಮಲ್ಗಲ್ಲ ನಾನು. ಹಿಂಗೆ ಆಕ್ಟಿವ್ ಆಗಿ ಓಡಾಡ್ತಿರ್ತೀನಿ, ಬುಕ್ಸ್ ಓದ್ತೀನಿ, ಸ್ವಾಧ್ಯಾಯಕ್ಕೆ ಹೋಗ್ತೀನಿ, ಹೇಳ್ಕೊಡ್ತೀನಿ, ಮತ್ತೆ ಎಲ್ಲಾ ಚಾನೆಲ್ಗಳಿಗೂ ಅಟೆಂಡ್ ಮಾಡ್ಕೊತೀನಿ. ಮತ್ತೆ ನಂದೇ ಆದಂತ ಗ್ರೂಪ್ಗೆ ನಾನು ಮೆಡಿಟೇಷನ್ ಮಾಡ್ಸಕ್ ಹೋಗ್ತೀನಿ, ಎಲ್ಲ ಓಡಾಡ್ಕೊಂಡಿದ್ದೀನಿ. ಆದ್ರೆ ಮಲ್ಗದೇ ಇಲ್ಲ. ನನಗೇನು ಆಗಿಲ್ಲ ಕಣ, ಚೆನ್ನಾಗಿದ್ದೀನಿ, ಏನ್ ತೊಂದ್ರೆ ಏನಿಲ್ಲ. ಅದೇ ಹೇಳ್ದಾಗೆ ಟ್ರೀಟ್ಮೆಂಟ್ ಇಲ್ದೆ ನಾನು ಸಣ್ಣ ಆಗಿದ್ದೀನಿ ಅಷ್ಟೇ. ದಪ್ಪ ಏನಕ್ ಬೇಕು, ಅಷ್ಟಪ್ಪ ಆಗ್ಬಿಟ್ಟಿದ್ದೆ ನಾನು. ನನ್ಗ್ ಖುಷಿ ಆಗುತ್ತೆ. ಈಗ ನೋಡ್ಕೊಂಡ್ರ ಇಷ್ಟು ಸಣ್ಣಕ್ಕಿದ್ರೆ ನಾನು ಬ್ಲೌಸ್ಗಳು ಇಟ್ಟಿದ್ದೀನಿ, ಹಳೆ ಬ್ಲೌಸ್ಗಳು, ಅದಕ್ಕೆ ಹಾಕತೀನಿ ಕಣ ಇನ್ಮೇಲೆ ಅದನ್ನ ಅಂತ. ಎಷ್ಟೋ ದಿವಸದ್ದು ಬ್ಲೌಸ್ಗಳು ಇಟ್ಟು 20 ವರ್ಷದ್ದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಸಣ್ಣಕ್ಕಾದಾಗ ಹಾಕತೀನಿ ಆ ಬ್ಲೌಸ್ಗಳನ್ನ ಅಂತ. ಅದೇ ಅಂತ ಇಷ್ಟು ದಪ್ಪ ಇದ್ದವಳು ಹಿಂಗ ಆಗ್ಬಿಟ್ಟಿದೆ ಅಲ್ಲ ನೀನು, ಗುಡಕೆಸ ಅಂತ ಮಾಡ್ತಾ ಇದೆ ಅಲ್ಲ, ನೈಟ್ ಎಲ್ಲ ನಿದ್ದೆಗೆ ಇಟ್ಕೊಂಡು. ಹೆಚ್ಚು ಕಮ್ಮಿ ಆದ್ರೇನು, ಯಾವ ಹೆಚ್ಚು ಕಮ್ಮಿನೂ ಆಗಲ್ಲ. ಪ್ರತಿಯೊಬ್ಬರಿಗೂ ಇದು ಎನರ್ಜಿ ಶಕ್ತಿ ಹುಟ್ಟುತ್ತೆ ಹೊರ್ತು ಹೆಚ್ಚು ಕಮ್ಮಿ ಆಗ ಅಂತ ಧ್ಯಾನ ಅಲ್ಲ ಇದು ಅಂತ ಹೇಳ್ದೆ ಅವನ್ಗ. ಖುಷಿ, ಹಂಗಿದ್ಮೇಲೆ ಖುಷಿ ಬಿಡು, ಹಂಗೇನೆ ಮಾಡ್ಕೋಬೇಕಾದ್ರ ಅಂದ್ಬಿಟ್ಟು ಹೋದ ಅವನು. ಬೆಂಗಳೂರಿಂದ ಬಂದು ಹೋದ ಇವತ್ತು. ತುಂಬಾ ಹಾಗೆ ಧ್ಯಾನನೇ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ಡೇ ಟೈಮ್ ಅಲ್ಲೂ ಧ್ಯಾನ ಮಾಡ್ಬೇಕು ಅನ್ಸುತ್ತೆ. ಇವತ್ತು ಸ್ಕೂಲಿಗೆಲ್ಲ ರಜಾ ಹಾಕೊಂಡು ಧ್ಯಾನ ಮಾಡ್ಕೊತ ಕೂಡ್ಬೇಕಂತ ಬಾಳ ಅದೇ ಅನ್ಸುತ್ತೆ ಸರ್. ಇವತ್ತಂತೂ ಎಷ್ಟೊಂದು
ಇವತ್ತು ನಿದ್ದೆ ಅನ್ನೋದೇ ಇಲ್ಲ ಸರ್. ಏನ್ ಪಿರಮಿಡ್ ಹಾಕೊಂಡಿದ್ನಲ್ಲ ಅದಕ್ಕೇನೋ ಗೊತ್ತಿಲ್ಲ. ಇವತ್ತು ಮಧ್ಯಾಹ್ನ ಅಂತೂ ನನಗೆ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ಅದನ್ನ ಶೇರ್ ಮಾಡ್ಕೊಂಡೆಲ್ಲ ನಾನು ಫುಲ್ ಅದೇ ಖುಷಿ ಖುಷಿ ಆಗಿದ್ದೀನಿ ಸರ್. ಅದನ್ನ ಶೇರ್ ಮಾಡಿ ಅಂತ ಹೇಳಿದೆ. ಇವತ್ತು ಮಧ್ಯಾಹ್ನ ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ? ಹಾ ಸರ್. ಹಾ, ಶೇರ್ ಮಾಡಿ, ಎಲ್ಲರೂ ಕೇಳಿಸ್ಕೊಳ್ತಾರೆ. ಮಾಡಿ ಹಾ ಹೇಳ್ಕೋಬೇಕು, ಬಂದದ್ದು ಹೇಳ್ಕೋಬೇಕು, ಪ್ರತಿಯೊಬ್ಬರಿಗೂ ಬೇಕು ಇದು ಅನುಭವ. ಹಾ ಮೇಡಮ್, ಇವತ್ತೇನಾಯ್ತು ಅಂತಂದ್ ಹೇಳಿದ್ರೆ ನನ್ಗೆ 2 ದಿವಸದಿಂದ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ಮೇಡಮ್. ಸರ್ ಓಪನ್ ಐ ಮೆಡಿಟೇಷನ್ ಹೇಳಿದ್ರಲ್ಲ, ಅದಾದ್ಮೇಲೆ ಸ್ವಲ್ಪ ನನ್ ಕಾನ್ಸಿಯಸ್ ಇರ್ಲೇ ಇಲ್ಲ. ನನಗೇನೋ ಕೇಳಿಸ್ತಿತ್ತು ಅಷ್ಟೇ. ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಕೊನೆಗೆ ನಾನು ಊಟನೂ ಮಾಡಿರ್ಲಿಲ್ಲ ಮೇಡಮ್. 2 ದಿವಸ ನಿದ್ದೆ ನಾನು ಊಟನೂ ಮಾಡಿಲ್ಲ. ಆದ್ರೂ ನನಗೆ ನಿದ್ದೆ ಅಂದ್ರೆ ಫುಲ್ ನಿದ್ದೆ ಸುಸ್ತು ಹಂಗ ಆಗ್ತಿತ್ತು. ಹೋಗ್ತೀರಿ. ಎಕ್ಸರ್ಸೈಸ್ ಮಾಡುವಾಗ ಎಚ್ಚರ ಆಗಿತ್ತು ಮೇಡಮ್. ನಾನು ಅದೇ ಮತ್ತೆ ನನ್ಗೆ ಯಾಕೋ ಅನ್ಸಿತ್ತು ಪಿರಮಿಡ್ ತರ್ಸ್ಕೋಬೇಕಂತಂದೇಳಿ ಸರ್ಗೆ ಕಾಲ್ ಮಾಡಿ ಹೇಳಿದೆ ನಾನು. ಸರ್, ನಿಂಗೆ ಪಿರಮಿಡ್ ತರ್ಸ್ಕೋಬೇಕಂತಂದೇಳಿ ಅವ್ರೊಂದ್ ಲಿಂಕ್ ಶೇರ್ ಮಾಡಿದ್ರು. ನಾನು ಪಿರಮಿಡ್ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡೆ ಮೇಡಮ್. ಇವತ್ ಬಂದಿದ್ದು ಪಿರಮಿಡ್. ನನಗೆ ಖಂಡಿತ. ಸೋಮವಾರ ಅಂದ್ರೆ ನನಗೆ ಶಿವ ಅಂದ್ರೆ ತುಂಬಾ ಇಷ್ಟ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂದ್ರೆ ನನಗೆ ಇವತ್ತು ಹ್ಮ್ ಸೋಮವಾರ ಬಂದಿದ್ದು ನನಗೆ ಬಹಳ ಖುಷಿ ಆಯ್ತು. 2 ದಿವಸದಿಂದ ನನ್ಗೆ ಯಾಕೋ ಒಂಥರ ಬೇಜಾರ್ ಅನ್ಸಿತ್ತು. ಬೆಳಗ್ಗೆಯಿಂದನೂ ನಂಗೆ ಬಹಳ ಬೇಜಾರ್ ಅನಿಸ್ತು. ಪಿರಮಿಡ್ ಬಂದ್ ಕೂಡಲೇ ನಂಗೆ ಬಹಳ ಖುಷಿ ಅನಿಸ್ತು. ನಾನ್ ಹ್ಮ್ ಸ್ನಾನ ಮಾಡ್ಕೊಂಡು, ನಾನೇನ್ ಮತ್ತೆ ಟೈಮ್ ವೇಸ್ಟ್ ಮಾಡ್ಲಿಲ್ಲ. ಸ್ನಾನ ಮಾಡ್ಕೊಂಡು ಕೆಳಗಡೆನೆ ಒಂದು ಹಾಸಿಗೆ ಹಾಕೊಂಡು, ಅದನ್ನು ನಾನು ಧರ್ಮಸ್ಥಳಕ್ಕೆ ಹೋದಾಗ ಒಂದ್ ಟವಲ್, ಬೆಡ್ಶೀಟ್ ಅವ್ನ್ ತರ್ತೀನಿ. ನಂಗೆ ಹ್ಮ್ ಏನಾರು ಇದ್ದಾಗ ಸ್ವಲ್ಪ ಅವನ್ನೇ ಯೂಸ್ ಮಾಡ್ತೀನಿ ಮೇಡಮ್. ನಾನು ಎದಕ್ಕಾದ್ರೂನು ಅದೇ ಹ್ಮ್ ಬೆಡ್ಶೀಟ್ ಅಲ್ಲಿಂದ ತಂದಿರೋದೇ ಒಂದು ಬೆಡ್ಶೀಟ್ ಕೆಳಗಡೆ ಹಾಸ್ಕೊಂಡು ಕುತ್ಕೊಂಡು ಪಿರಮಿಡ್ ಹಾಕೊಂಡು ಧ್ಯಾನ ಮಾಡ್ದೆ ಮೇಡಮ್. ಸ್ನಾನ ಮಾಡಿ ಧ್ಯಾನಕ್ಕೆ ಕುತ್ಕೊಂಡೆ ನಾನು, ವಿಭೂತಿ ಹಚ್ಕೊಂಡು. ಬಾಳ ಆ, 12:50ಕ್ಕೆ 12:50 ಮೇಡಮ್. ಹ್ಮ್ 12:40 ಆಚೆ ಈಚೆ ಆಗಿತ್ತು. ಕುತ್ಕೊಂಡೆ ನಾನು. ಒಂದ್ 15 ನಿಮಿಷ ನನ್ಗೇನು ಅನಿಸ್ಲಿಲ್ಲ. ತುಂಬಾ ಚೆನ್ನಾಗಿ ನಾ ಎಲ್ಲರನ್ನೂ ನೆನೆಸ್ಕೊಳ್ತಿದ್ದೆ. ಅರುಣ್ ಕುಮಾರ್ ಸರ್ನ ಬಹಳ ನೆನೆಸ್ಕೊತಿದ್ದೆ. ಅಂದ್ರೆ ಅವ್ರು ನಾವು ಡೈಲಿ ಭಗವದ್ಗೀತೆ ಪಾರಾಯಣ ಮಾಡೋದು, ಇವಾಗ ಆಮೇಲೆ ಅರುಣ್ ನಮ್ಗೆಲ್ಲ ಕುಮಾರ್. ಮೆಡಿಟೇಷನ್ ಎಲ್ಲ ಹೇಳ್ಕೊಡೋದು, ಆಮೇಲೆ ರಾತ್ರಿಯಿಂದ ಬೆಳಗಿನವರೆಗೂನು ಆ ಅಂದ್ರೆ ನಮ್ನೆಲ್ಲ ಅವ್ರನ್ನು ಒಂದು ಹಿಡ್ದಿಡ್ತಾರಲ್ಲ ಮೇಡಮ್. ಹ್ಮ್ ಪ್ರತಿ ಎದ್ದೇಳ್ರಿ ಮಾಸ್ಟರ್ಸ್, ಖಂಡಿತ ಅವೇರ್ನೆಸ್ ಇರ್ಬೇಕು ನಿಮಗೆ, ಆತರ ಎಲ್ಲ. ಆ, ಇರ್ತಾರ. ನಾವ್ ಯಾಕಂದ್ರೆ ಒಬ್ರನ್ನ ಕಂಟ್ರೋಲ್ ಮಾಡೋದು, ಒಬ್ರನ್ನ ಸುಧಾರ್ಸೋದು ನಮ್ಗೆ ಎಷ್ಟು ಖಂಡಿತ. ಕಷ್ಟ. ಆದ್ರೆ ನಾವು ಯಾರು ಅವ್ರಿಗೆ ಪರಿಚಯ ಇಲ್ಲ, ಏನಿಲ್ಲ. ಆದ್ರೂನು ಒಂದು ಫೋನ್ ಅಲ್ಲೇ ಅವ್ರು ನಮ್ಮನ್ನ ಎಷ್ಟು ಕಂಟ್ರೋಲ್ ಮಾಡ್ತಾರಲ್ಲಪ್ಪ, ಆತರ ಎಲ್ಲ ಏನೇನೋ ಅನಿಸ್ತಿತ್ತು ನನಗೆ ನಾನ್ ಧ್ಯಾನ ಮಾಡುವಾಗ. ಅವ್ರು ಹೇಳೋದೆಲ್ಲ ನೆನಪಾಗ್ತಿತ್ತು. ನಿನ್ನೆ ಹೇಳ್ತಿದ್ರಲ್ಲ, ಏನ್ ಹೇಳ್ತಿದ್ರು? ನಿನ್ನೆ ನಿನ್ನೆ ಏನೋ ಹೇಳ್ತಿದ್ರಲ್ಲ ಮೇಡಮ್, ನಮಗೆ ಕಾಲ್ ನೋವು ಬರುತ್ತೆ. ನಮಗ್ ಹಾ ಬರ್ತಿರುತ್ತೆ, ನಮಗೆ ಕಾಲ್ ನೋವು ಬರ್ತಾನೆ ಇಲ್ಲ ಅಂತ ಹೇಳ್ಬೇಕು ಅಂತೇಳಿ ಹಾ ಹೇಳ್ತಿದ್ರಲ್ಲ. ಹೌದು ಹಂಗೆ ನಂಗೆ ಹೇಳ್ತಾರೆ. ಒಳ್ಳೆ ದಿನ ಹೇಳ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನನ್ ನಂತರ ತುಂಬಾ ದುಡ್ಡಿದೆ ಅಂತ ಅನ್ಕೋಬೇಕು. ನನ್ ಬುದ್ಧಿನೇ ಇಲ್ಲ ದಡ್ಡ ನಾನು. ಆದ್ರೂ ನಾನು ತುಂಬಾ ಜ್ಞಾನವಂತನಾಗಿದ್ದೀನಿ. ತುಂಬಾ ಜ್ಞಾನ. ಹ್ಮ್ ದೇವ್ರು ಕೂಡ ನಾನು ಏನು ಕೊಟ್ಟೇ ಇಲ್ಲ ಅವನಿಗೆ, ಆದ್ರೂ ನನಗೆ ಅಂತಂದೇಳಿ ಅವನು ಕೊಟ್ಬಿಡ್ತಾನೆ ಕೊನೆಗೊಂದಿನ. ಆ ತರ ಎಲ್ಲ ಹೇಳ್ತಿದ್ರಲ್ಲ, ಅದೆಲ್ಲ ನೆನಪಾಗ್ತಿತ್ತು ನನಗೆ ಧ್ಯಾನ ಕುತ್ಕೊಂಡಾಗ. ಅಂದ್ರೆ ಬೆಳಿಗ್ಗೆ ಕೇಳ್ತಾ ಇದ್ದೆ ನಾನು ಅದನ್ನ. ಹ್ಮ್ ಹಂಗೆಲ್ಲ ಆಗಿತ್ತು. ಒಂದು 15 ನಿಮಿಷ ಆಯ್ತು ಮೇಡಮ್. ಅವಾಗ ನನಗೆ ಫಸ್ಟ್ಗೆ ಏನಾಯ್ತು ಅಂದ್ರೆ, ಅರುಣ್ ಕುಮಾರ್ ಸರ್ ನನ್ ಧ್ಯಾನಕ್ಕೆ ಕುತ್ಕೊಂಡಿನಿ. ನನ್ ಹಿಂದೆ ಸೋಫಾ ಇದೆ. ಆ ಸೋಫಾದಲ್ಲಿ ರೆಡ್ ಕಲರ್ ಟೀ ಶರ್ಟ್ ಹಾಕೊಂಡು ಕೂತಿದ್ದಾರೆ. ವಾವ್. ಅವ್ರು ಕೂತಿದ್ದಾರೆ. ಬಂದು ನನ್ ಮುಂದೆ ಕುತ್ಕೊಂಡ್ರು. ಮತ್ತೆ ನನ್ ಪರವಾಗಿಲ್ಲ. ಮುಂದೆ ಮಂಚ ಇದೆ. ಮಂಚದ ಮೇಲೆ ಹ್ಮ್ ಬಂದು ಕುತ್ಕೊಂಡ್ರು. ಅವಾಗ ಅವರು ಗ್ರೇ ಕಲರ್ ಟೀ ಶರ್ಟ್ ಹಾಕೊಂಡಿದ್ರು. ನನ್ನ ಹ್ಮ್ ಎಡಗಡೆಯಿಂದ ಪತ್ರಿಜಿ ಅವ್ರು ಇದ್ರು. ಓ ಅವರು ಹಿಂದೆ ಬೆನ್ ಹ್ಮ್ ಹಿಂದೆ ಕೈ ಇಟ್ಕೊಂಡು ಹಿಂಗೆ ಬರ್ತಿದ್ರು ಮೇಡಮ್. ಕೈ ಸೂಪರ್. ಇಟ್ಕೊಂಡು ಹಿಂಗ್ ಬರ್ತಿದ್ರು. ಆ ಇದನ್ನೆಲ್ಲ ಹೌದು. ಹಾ, ಅರುಣ್ ಕುಮಾರ್ ಸರ್ ಬಂದ್ರು. ನನ್ ಮುಂದೆ ನಿಂತಿದ್ರು. ಅವ್ರು ಏನ್ ಮಾಡಿದ್ರು, ನನ್ನ ಕರ್ಕೊಂಡೋದ್ರು ಮೇಡಮ್. ನನ್ನ ಕರ್ಕೊಂಡೋಗಿ ಆ ಅದು ಒಂದು ಆಕಾಶದ ಹತ್ರ ಫುಲ್ ಡಾರ್ಕ್ ಸ್ಕೈ ಬ್ಲೂ. ಫಸ್ಟ್ ಬಾಬಾಜಿ ಹತ್ರ ಕರ್ಕೊಂಡೋದ್ರು. ಅವರು ಒಂದು ಗುಹೆ ಹತ್ರ ಬಾಬಾಜಿ ಧ್ಯಾನ ಮಾಡ್ತಿದ್ರು. ಬಾಬಾಜಿ ಹತ್ರ ಕರ್ಕೊಂಡೋದ್ರು. ಅಲ್ಲಿಂದ ನನ್ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಅದು ಕೈಲಾಸ ಪರ್ವತದ ಹತ್ರ ಕರ್ಕೊಂಡೋದ್ರು. ಅವಾಗ ಫುಲ್ ಡಾರ್ಕ್ ಸ್ಕೈ ಬ್ಲೂ, ಅಲ್ಲಿ ಶಿವ ಕುತ್ಕೊಂಡಿದ್ರು ಧ್ಯಾನ ಮಾಡ್ಕೊಂತ. ಆ ಅಲ್ಲಿ ಅಲ್ಲಿ ನನ್ನನ್ನು ತೋರ್ಸಿದ್ರು, ಶಿವನು ಅಷ್ಟೇ ಫುಲ್ ಕಣ್ ಮುಚ್ಕೊಂಡ್ ಧ್ಯಾನ ಮಾಡ್ತಿದ್ರು. ಅದಕ್ಕಿಂತ ಮುಂಚೆಗೆ ಏನ್ ಬಂದಿತ್ತು ಅಂದ್ರೆ, ಪತ್ರಿಜಿ ಅವರು ಫ್ಲೂಟ್ ನುಡಿಸ್ತಾ ಇದ್ರು ಮೇಡಮ್. ಒಂದು ಕಲ್ಲು ಕಲ್ಲು ಮೇಡಮ್. ಅಂದ್ರೆ ಚೆನ್ನಾಗಿರೋ ಕಲ್ಲಲ್ಲ, ಒಂದು
ಈ ಗಾರ್ಡನ್ ಅಲ್ಲಿ ಹಾಕಿರ್ತಾರಲ್ಲ ಕಲ್ಲು, ಆ ಹೌದು. ಹಾಸು ಕಲ್ಲು ಅಂತ ಅಂತಾರಲ್ಲ, ಅದ್ರ ಮೇಲೆ ಕುತ್ಕೊಂಡು ಫ್ಲೂಟ್ ನುಡಿಸ್ತಾ ಇದ್ರು. ಅವ್ರ ಸುತ್ತ ಎಲ್ಲ ಬರೀ ದೊಡ್ಡ ದೊಡ್ಡ ಇದು ಬಿಲ್ವ ಪತ್ರೆ ಮರಗಳು. ಆಮೇಲೆ ಜನ ಎಲ್ಲ ಓಡಾಡ್ತಿದ್ರು. ನಾನು ಇವ್ ಪತ್ರಿಜಿ ಅವ್ರ ಪಾದ ನೋಡ್ದೆ. ಅವ್ರ ಪಾದ ಚಪ್ಪಲೇನು ಹಾಕೊಂಡಿರ್ಲಿಲ್ಲ. ಇವ್ರು ಜನ ಏನಪ್ಪ ಚಪ್ಪಲ್ ಹಾಕೊಂಡೆಲ್ಲ ಓಡಾಡ್ತಿದಾರಲ್ಲ ಇಲ್ಲಿ, ಇದು ನೋಡಿದ್ರೆ ಎಷ್ಟು ಪವಿತ್ರವಾದ ಸ್ಥಳ ಇದ್ದಂಗೆ ಐತಿ ಅಂತಂದೆ ನೋಡ್ತಿದ್ದೆ. ನಾನು ಮತ್ತೆ ತಿರುಗಿ ಜನ ನೋಡಿ ಮತ್ತೆ ತಿರುಗಿ ಅವ್ರನ್ನ ನೋಡತ್ತಿಗೆ ಜನ ಎಲ್ಲ ಅವ್ರ ಮುಂದೆ ಕೂತ್ಕೊಂಡ್ಬಿಟ್ಟಿದ್ರು ಮೇಡಮ್. ಒಂದ್ 2-3 ನಿಮಿಷ ಅಷ್ಟೊತ್ತಿಗೆ ಎಷ್ಟೊಂದ್ ಜನ ಕೂತ್ ಬಿಟ್ಟಿದ್ರು ಅವ್ರ ಮುಂದೆ. ಅವ್ರು ಯಾರನ್ನ ನೋಡ್ತಾ ಇಲ್ಲ, ಅವ್ರ ತಂಪಾಡಿ ತಾವ್ ಫ್ಲೂಟ್ ನುಡಿಸ್ತಾ ಇದ್ರು. ಅಲ್ಲಿಂದ ಮತ್ತೆ ಅರುಣ್ ಕುಮಾರ್ ಸರ್ ನನ್ ಕರ್ಕೊಂಡೋದ್ರು. ಆ ಬಾಬಾಜಿ ಅವ್ರನ್ನ ತೋರ್ಸಿದ್ರು. ಅಲ್ಲಿ ಆಕಾಶ ಇದು ಫುಲ್ಲು ಕೈಲಾಸ ಪರ್ವತ ಹತ್ರ ಫುಲ್ಲು ಆಕಾಶ ಸ್ಕೈ ಬ್ಲೂ ಆಗಿತ್ತು. ಅಲ್ಲಿ ಶಿವ ಧ್ಯಾನದಲ್ಲಿ ಕುಳಿತಿರ್ತಕ್ಕಂಥ ಶಿವನನ್ನ ತೋರ್ಸಿದ್ರು. ಶಿವನನ್ನ ತೋರಿಸಿ 1 ನಿಮಿಷಕ್ಕೆ ಅಲ್ಲಿ ಅವ್ರ ಪಕ್ಕದಾಗ ಇರ್ತಕ್ಕಂಥ ಜಾಗ ಫುಲ್ಲು ಡಾರ್ಕ್ ಆಗ್ಬಿಡ್ತು ಮೇಡಮ್. ಆಕಾಶ ಡಾರ್ಕ್ ಆದಾಗ ಅಲ್ಲಿ ಹದ್ದು 3 ಸಲ ರೆಕ್ಕೆ ಬಡಿಯೋದನ್ನ ನೋಡಿದೆ ಮೇಡಮ್ ನಾನು. ಅದು ಫುಲ್ ಕಪ್ಪು ಕಲರ್ ಅಲ್ಲೇ ಇತ್ತು. 3 ಟೈಮ್ಸ್ ರೆಕ್ಕೆ ಬಡ್ದಿದ್ದನ್ನ ನೋಡಿದೆ. ಅವ್ರು ನೋಡ್ರಿ ಅಲ್ಲಿ ಕಾಣ್ತೈತಾ ಕಾಣ್ತೈತಾ ಅಂತಂದೇಳಿ ನನಗೆ ಹೇಳ್ತಿದ್ರು ಸರ್. ಅಲ್ಲಿ ಹದ್ದು ಕಾಣ್ತದ, ಕಾಣ್ತದೆ ಅಂತ. ನವಿಲು ಗರಿ ತೋರಿಸಿದ್ರು. ಫುಲ್ಲು ಬಾಳ ಗರಿ ಗರಿ ಗರಿಗಳು ಇದ್ದು ಮೇಡಮ್. ನವಿಲು ಗರಿನ ಫಸ್ಟ್ ಮುಂದಿಂದ ತೋರ್ಸ್ಲಿಲ್ಲ, ಒಂದ್ ಸೈಡ್ ಇಂದ ತೋರ್ಸೋರು, ಹಿಂಗ್ ತೋರ್ಸೋರು. ಸರ್ ನೋಡಿದ್ರ ನವಿಲು ಗರಿ ನೋಡಿದ್ರ ಅಂತ. ನನಗೆ ಈ ಭಾಗ ಮಾತ್ರ ಕಾಣ್ತಿತ್ತು, ಮುಂದಿನ ಫ್ರಂಟಿನ ಭಾಗ ಕಾಣ್ತಿರ್ಲಿಲ್ಲ. ಅಂದ್ರೆ ಸರಿ ಕಾಣಿಸ್ತಿಲ್ಲ ಅಂತ ನಾನು ಹೇಳ್ತಿದ್ದೆ ಸರ್. ಆ ಹೇಳ್ತಿದ್ದೆ ಮೇಡಮ್. ಆ ಆಮೇಲೆ ಏನು ಅದು ಹದ್ದು ತೋರ್ಸಿದ್ರು. ಆಮೇಲೆ ಒಂದು ಬಿಳಿ ಕುದುರೆ, ಅದು ಅಂದ್ರೆ ಬಹಳ ಬಿಳಿ ಇತ್ತು ಮೇಡಮ್. ಅದು ಫುಲ್ ವೈಟ್. ಅದ್ರ ಹೇರ್ಸ್ ಕೂಡ ಬಹಳ ಚೆನ್ನಾಗಿ ಕಾಣ್ತಿತ್ತು ಮೇಡಮ್. ಫುಲ್ ಲೈಟ್ ಅದ್ರ ಮೇಲೆಲ್ಲ. ಇದನ್ ನೋಡು ಒಂಟೆ ನೋಡಿದ್ರಾ ಅಂತಂದ್ರೆ, ಸರ್ ಅದು ಒಂಟೆ ಅಲ್ಲ ಕುದುರೆ, ನನಗೆ ಗೊತ್ತಂತ ನಗ್ತಿದ್ರು ಅವ್ರು. ಒಂಟೆ ಅಲ್ಲ ಇದು ಅಂತ ಒಂಟೆ ಅಲ್ಲ ಸರ್ ಇದು ಕುದುರೆ ಅಂತಾನೆ ಹೇಳ್ತಿದ್ದೆ ನಾನು. ಅದನ್ನೇ ತೋರ್ಸಿದ್ರು ಮೇಡಮ್. ಆಮೇಲೆ ಬಹಳಷ್ಟು ನವಿಲುಗರಿಗಳನ್ನ ತೋರಿಸಿದ್ರು ನನಗೆ. ಆ ಗರಿ 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 ಗರಿಗಳಿರನ್ನ ಬಹಳಷ್ಟು ತೋರಿಸಿದ್ರು. ಅಂದ್ರೆ ಫುಲ್ ದೊಡ್ಡ ಇರ್ಲಿಲ್ಲ, ಅದು ಚಿಕ್ಕ ಚಿಕ್ಕದಿದ್ವು. ಆ ಚಿಕ್ಕ ಇರೋ ಬಹಳಷ್ಟು ತೋರಿಸ್ತಿದ್ರು. ಆಮೇಲೆ ಫ್ರಂಟ್ ಇಂದ ತೋರ್ಸಿದ್ರು ಮೇಡಮ್. ನೋಡ್ದೆ ನವಿಲುಗರಿ ನೋಡ್ದೆ. ಖುಷಿ ಆಯ್ತು ನನ್ಗೆ. ಮತ್ತೆ ಮತ್ತೇನು ಅಂದ್ರೆ ಒಂದು ದೊಡ್ಡ ಇದು ಮೇಡಮ್ ಪ್ರೋಗ್ರಾಮ್ ನಡೀತಾ ಇದೆ. ಪತ್ರಿಜಿ ಅವರು ಅದ್ರನ್ನ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ದಾರೆ. ಅವ್ರೇನೋ ಮಾತಾಡ್ತಿದ್ದಾರೆ. ಬಹಳ ಜನ ಚೇರ್ ಮೇಲೆಲ್ಲ ಕುತ್ಕೊಂಡಿದ್ರು ಅವ್ರ ಮಾತುಗಳನ್ನ ಕೇಳಿಸ್ಕೊತ. ಇವ್ರು ಅರುಣ್ ಕುಮಾರ್ ಸರ್ ಒಂದು ಲೈಟ್ ಪಿಂಕ್ ಶೂಟ್ ಬುಟ್ಟ ಹಾಕೊಂಡ್ ಬಂದ್ರು ಅಲ್ಲಿ. ಅವ್ರು ಫುಲ್ ಕಪ್ಪು ಕಾಣ್ತಿದ್ದಾರೆ. ಆ ಸರ್ ಬಂದ್ರು, ಅಲ್ಲಿಂದ ಬಂದು ನಗ್ತಾ ಇದ್ರು ನೋಡಿ. ಅವರು ಪತ್ರಿಜಿ ಅವ್ರನ್ನ ನೋಡಿ ಒಂದ್ಸಲ ಮಾತಾಡ್ತಿದ್ರು. ಅವ್ರು ಸ್ಟೇಜ್ ಮೇಲೆ ಅವ್ರೊಬ್ರೆ ಬಂದ್ರು ಮಧ್ಯಕ್ಕೆ. ಆಮೇಲೆ ಬಂದ್ರು. ನಾನು ಏಂಜಲ್ ಆಗಿ ನಾನ್ ಬಂದೆ ಮೇಡಮ್. ನಾನು ಇದು ಇನ್ನೊಂದೇನಂದ್ರೆ ಹದ್ದು ಹಿಂಗೆ ರೆಕ್ಕೆ ಬಡಿತಿರುವಾಗ ಪತ್ರಿಜಿ ಅವರು ತಲೆ ಮೇಲೆ ಹಾಕೊಂಡಿದ್ರು. ಅದು ನಮ್ಮ ಹತ್ರ ಬರುತ್ತೇನೋ ಅಂತಂದೇಳಿ ಈ ತರ ಬಗ್ಗಿ ಹೋಗ್ತಿದ್ರು ಮೇಡಮ್. ಅಂದ್ರೆ ಅದರಿಂದ ತಪ್ಪಿಸ್ಕೊಂತಿದ್ರು ಅವ್ರು. ತಪ್ಪಿಸ್ಕೊಂತಿದ್ರು. ಅದೊಂದು ಹೇಳಿಲ್ಲ. ಆಮೇಲೆ ಪ್ರೋಗ್ರಾಮ್ ನಡೀತಿರ್ಬೇಕಾದ್ರೆ ಸರ್ ಬಂದ್ರು. ನಾನು ಏಂಜಲ್ ಆಗಿ ಬಂದೆ. ತಲೆ ಮೇಲೆಲ್ಲ ಇದನ್ನ ಹಾಕೊಂಡಿದ್ದೆ, ಹಿಂಗ್ ವೇಲ್ ಹಾಕೊಂಡಿದ್ದೆ, ಲಾಂಗ್ ಫ್ರಾಕ್ ಹಾಕೊಂಡಿದ್ದೆ. ಅದಕ್ಕೆ ನನ್ನ ಎದುರಿಗೆ ಅರುಣ್ ಕುಮಾರ್ ಸರ್ ಬಂದ್ರು. ಅವ್ರು ನೋಡಿದ ಕೂಡಲೇ ನನಗೆ ಫುಲ್ ಅಳು ಬರ್ತಾ ಇತ್ತು. ನಾನು ಅಳ್ತಾ ಅಳ್ತಿದ್ದೆ. ನೀನ್ ಅಳ್ಬೇಡ, ನೀನ್ ನನ್ ತಂಗಿ ಇಲ್ಲ, ನೀನ್ ಯಾಕೆ ಅಳ್ತೀಯ, ಅಳ್ಬೇಡ ಅಂತ ಹೇಳ್ತಿದ್ರು. ನಿನ್ಗೋಸ್ಕರ ಎಲ್ಲ ತೋರ್ಸಿ ನೋಡು ಅಂತಂದೇಳಿ. ಮತ್ತೆ ನೋಡು ಪತ್ರಿಜಿ ಅವ್ರು ಬಂದಾರ, ಸ್ವರ್ಣಮಲ ಅಮ್ಮ ಬಂದಾರ, ಇಬ್ರು ಪಾದಗಳು ನಮಸ್ಕಾರ ಮಾಡು ಅಂತ ಹೇಳಿದ್ರು. ಅದು ನೀಟಾಗಿ ಕಾಣ್ತು ಮೇಡಮ್ ಅವ್ರ ಪಾದ. ಆ ಸ್ವರ್ಣಮಲ ಅಮ್ಮನವ್ರದ್ದು ಅಷ್ಟು ಕ್ಲಿಯರ್ ಆಗಿ ಕಾಣ್ಲಿಲ್ಲ ನನಗೆ, ಅಸ್ಪಷ್ಟ ಕಾಣ್ತು. ಪತ್ರಿಜಿ ಅವ್ರ ಪಾದಗಳಂತೂನು ಬಹಳ ಚೆನ್ನಾಗಿ 2-3 ಸಲ ನೋಡಿದೆ ಮೇಡಮ್ ನಾನು. ಅವ್ರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿದೆ ನೀಟಾಗಿ. ಅವ್ರು ಮತ್ತೆ ನಾನು ಇಲ್ಲ ಅಳ್ಬೇಡ, ನೀನ್ ನಮ್ ತಂಗಿ ಬಾ ಅಂತಂದೇಳಿ ಅವ್ರು ನನ್ನ ಎದೆಗೆ ಅವಸ್ಕೊಂಡಂಗ ಆಯ್ತು ಸರ್ ಅನಿಲ್ ಕುಮಾರ್ ಸರ್. ಅದು ಬಹಳ ಖುಷಿ ಆಯ್ತು ಮೇಡಮ್ ನನ್ಗೆ. ಅದನ್ನ ಮನೇಲಿ ಯಾರು ಇರ್ಲಿಲ್ಲ, ಎಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಧ್ಯಾನ ಮಾಡಿದೆ ನಾನು. ನೋಡಿದ್ರ ಧ್ಯಾನದಲ್ಲಿ ಎಲ್ಲವೂ ಸಾಧ್ಯ. ಎಷ್ಟು ಹೆಚ್ಚು ಧ್ಯಾನ ಅಳವಡಿಸ್ಕೊಂಡಷ್ಟು ಪ್ರತಿಯೊಂದು ನನಗೆ ನಂಬಕ್ಕಾಗಲ್ಲ ಮೇಡಮ್. ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ನಾನು. ಫುಲ್ ಬರೀ ಅದೇ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ. ಇವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ನಮ್ಗೆ ಯಾಕಾಗಲ್ಲ
ಯಪ್ಪ ಎಷ್ಟು ದೊಡ್ಡ ನೋವಿಂದ ಅವ್ರು ಆಚೆ ಬಂದಾರಲ್ಲ, ಹೊರಗ್ ಬಂದಾರಲ್ಲ, ಎಷ್ಟು ಗ್ರೇಟ್ ಅಲ್ಲ ಅಂತ ಅನಿಸ್ತೈತ್ ಮೇಡಮ್ ನನ್ಗೆ ಯಾವಾಗ್ಲೂ. ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಬಂದಿದೆ ಇದರಲ್ಲಿ. ವಿಜ್ಞಾನಗಳು ಶ್ರೀಕೃಷ್ಣ ಪರಮಾತ್ಮನಾಗಿ ಆ ಅರುಣ್ ಕುಮಾರ್ ಸರ್ ಬಂದು ಎಲ್ಲಾದು ತೋರ್ಸ್ಕೊಂಡ್ ಬಂದಿದ್ದಾರೆ. ಆಕಾಶ ರೆಕಾರ್ಡ್ ಆಗಿ ಎಲ್ಲದನ್ನೂ ತೋರ್ಸ್ಕೊಂಡ್ ಬಂದಿದ್ದಾರೆ ಪ್ರತಿಯೊಂದುವೆ. ನೋಡಿ, ಸ್ವರ್ಣ ನೋಡಿದ್ದೀರಾ ನೀವು, ಅವ್ರ ಪಾದಕ್ ನಮಸ್ಕಾರ ಮಾಡಿದೀರಾ, ಅವ್ರ ನೋಡಿದೀರಾ. ನೋಡಿ, ಧ್ಯಾನದಲ್ಲಿ ನಾವ್ ಏನೆಲ್ಲ ನೋಡ್ಬೇಕು ಅಂತ ಅನ್ಕೋತೀವಿ, ಮಾತಾಡ್ಬೇಕು ನೋಡ್ಬೇಕು ಅಂತ ಏನ್ ಅದೆಲ್ಲ ಧ್ಯಾನದಲ್ಲಿ ನಾವು ಪಡ್ಕೋಬಹುದು ಅದನ್ನೆಲ್ಲಾನು. ಖಂಡಿತ ತುಂಬಾ ವಿಷನ್ ತುಂಬಾ ಬಂದಿದೆ. ನಿಮ್ ನಂಬರ್ ಹೇಳಿ, ನಿಮ್ ನಂಬರ್. 72 72 ಓಕೆ ಮೇಡಮ್. 72 595 5 95 95 14146 14146. 146. ಮೊನ್ನೆ ನನ್ ಫೋನ್ ಮಾಡಿದ್ದಲ್ಲ ಮೇಡಮ್ ನಿಮ್ಗೆ ಹೊಸಪೇಟೆಯಿಂದ ಅಂತ, ನೆನ್ಪೈತಾ? ಇರ್ಬೋದು, ನಂಬರ್ ಇರ್ಬೋದು, ನೋಡ್ತೀನಿ. 6 ಅಲ್ಲ? ಹಾ ಮೇಡಮ್, 14146. 6 ಇರ್ಬೋದು, ಬರ್ಕೊಂಡಿರ್ತೇನೆ. ಎಲ್ಲಿರುತ್ತೆ? ಹೊಸಪೇಟೆ ಅಲ್ಲ? ಹಾ, ಹೊಸಪೇಟೆ. ನೀವೇ ನನ್ಗೆ ಮೆಸೇಜ್ ಹಾಕ್ತೀರಿ ನೋಡ್ರಿ ಡೈಲಿ. ಖಂಡಿತ ಇಲ್ಲಿದೆ. ಈ ಬಹಳ ಜನಕ್ಕೆ ಯಾಕೆ ಅನುಭವ ಆಗಲ್ಲ ಅಂದ್ರೆ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಹಂಗಾಗಿ ಅನುಭವಗಳಾಗಲ್ಲ. ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆಲ್ಲ ಅನುಭವಗಳಾಗುತ್ತೆ ಬೇರೆ ಬೇರೆ ಸಾಧನೆಗಳ ಮೇಲೆ. ಸಾಧನೆ ಮುಂದೆ ಅಲ್ಲ ಸರ್. ಹ್ಮ್ ಸಾಧನೆ ಅನ್ನೋದಲ್ಲ, ನಾನ್ ಆಗುತ್ತೆ, ನಾನ್ ಮಾಡ್ತೀನಿ ಅನ್ನೋ ಒಂದು ಸರ್ ಹೇಳ್ದಂಗೆ ದೃಢ ನಿರ್ಧಾರ ಇದ್ರ ಪ್ರತಿಯೊಂದು ಸಾಧ್ಯತೆ. ಅಂದ್ರೆ ಮೊದ್ಲಿಂದನು ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ ಮೇಡಮ್. ಅದೊಂದು ನನ್ಗೆ ಅಭ್ಯಾಸ. ಇದು ನಾನ್ ವೆಜ್ ತಿನ್ನೋದಿಲ್ಲ, ಕೆಲವೊಂದೇನು ತಿನ್ನೋದಿಲ್ಲ ಮೇಡಮ್ ನನ್ಗೆ. ರಹಿತ ಅಲ್ಲ? ಬೆಳ್ಳುಳ್ಳಿ ರಹಿತ, ಬೆಳ್ಳುಳ್ಳಿ ರಹಿತ. ಆ ಸರ್ ಹೇಳಿ ಇವಾಗ ಅದು ತಿಂತ ಇಲ್ಲ ಮೇಡಮ್. ಅಷ್ಟೊಂದೇನ್ ಬಳಸ್ತಿರ್ಲಿಲ್ಲ ನಾವು. ಆದ್ರೆ ಸರ್ ಹೇಳಿದ್ರು ಮೊನ್ನೆ ನಾನ್ ಮಾತಾಡಿದಾಗ. ಅವಾಗಿಂದ 1-2-3 days ಆಯ್ತು ಮೇಡಮ್. 2 days ಆಯ್ತು ಅದನ್ನ ಬಳಸಿಲ್ಲ ನಾನು ಅಡಿಗೆಗೆ. ಈ ಫೋನ್ ಮುಖಾಂತರ ಮಾತಾಡ್ತೀವಿ ಅಷ್ಟೇ ಅಲ್ಲ, ನೀವು ಈ ತರ ಜೂಮ್ ಕಾಲಕ್ ಬಂದಾಗ ನಾವು ಗುರ್ತಿಟ್ಕೋಬಹುದು ಯಾರು ಅಂತ. ಈಗ ನನ್ಗೆ ಕನ್ಫ್ಯೂಸ್ ಆಗಿದೆ. ನಾನ್ ಕೂಡ ಮಾತಾಡಿದ್ದೆ ನಿಮ್ ಜೊತೆ, ನನ್ನ ನಂಬರ್ ಇದೆ ಅಲ್ಲ, ಮಾತಾಡ್ತಾ ಇದೀವಿ ನಾವು ಫೋನ್ ಮುಖಾಂತರ. ಆದ್ರೆ ಈ ತರ ಜೂಮ್ ಒಳಗೆ ನೀವು ಜೂಮ್ ಒಳಗೆ ಔಷಧಿ ಕುತ್ಕೊಂಡ್ಬಿಟ್ರೆ ಆಗಲ್ಲ. ಜೂಮ್ ಬರ್ಬೇಕು, ಮಾತಾಡ್ಬೇಕು, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊತಾ ಇರ್ಬೇಕು. ಅದ ಹೋಯ್ತಾ ಹೇಳ್ತಾ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಅನುಭವ ಹಂಚ್ಕೋಬೇಕು. ಏನ್ ಬರುತ್ತಾ ಅದು ಸರಿ ಹೇಳಲ್ವಾ? ಬಿ ಕಲ್ತಿರ ಬಿ ಹೇಳಿ, ಎ ಕಲ್ತಿರ ಹೇಳಿ, ಅಷ್ಟೇ ಸಾಕು ಅಂತ. ಇಷ್ಟ ಬಂದ್ರು ಹೇಳ್ಕೋಬೇಕು ಅದನ್ನ, ಮತ್ತೆ ಅಷ್ಟ ಆಗತ್ತ. ಈಗ ನಾನ್ ವೆಜ್ ಬಿಟ್ಟಿರೋದು ಒಂದ್ ದೊಡ್ಡ ಅದ್ಭುತ. ನೀವು ಇಲ್ಲ, ನಾನ್ ಮೊದ್ಲಿಂದನೂ ತಿಂದಿಲ್ಲ ಮೇಡಮ್. ಅದು ಮೊದ್ಲಿಂದನೂ ತಿಂದಿಲ್ಲ ನನಗೆ ಯಾವತ್ತೂನು. ಹೇಳಿದ್ರಲ್ಲ, ನನಗೆ ಯಾವತ್ತೂನು ಅದನ್ನ ತಿನ್ಬೇಕು ಅಂತ ಅನ್ಸೇ ಇಲ್ಲ ಮೇಡಮ್. ನನ್ ಮಕ್ಳಿಗೂ ಕೂಡ ಅದನ್ನ ಕಲ್ಸಿಲ್ಲ, ಮನೇಲಿ ಕೂಡ ನಾನು ಯಾವತ್ತೂ ಮಾಡಿಲ್ಲ. ಅದು ಮೊದ್ಲಿಂದನೂ ಅದು ಅಭ್ಯಾಸ ಇದೆ ಮೇಡಮ್, ಯಾಕಂತ ಗೊತ್ತಿಲ್ಲ. ಓಕೆ ಮೇಡಮ್, ಓಕೆ, ವೆರಿ ಗುಡ್, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲ ಸರ್? ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ಅದು ಸರ್, ನಿನ್ನೆ ಪಿರಮಿಡಿಗೆ ಹೋಗಿದ್ವಿ ಸರ್. ನಿಮ್ ಪಿರಮಿಡ್ ಒಳಗೆ ನಾವು ಮಾಡಿದ್ವಿ ಸರ್ ಗುಡಾಕೇಶ್ವರ. ತುಂಬಾ ಅದ್ಭುತವಾಗಿತ್ತು ಸರ್. ಅದು ಫುಲ್ ಅಷ್ಟೆಲ್ಲ ಟ್ರಾವೆಲ್ ಸರ್, ಫುಲ್ ಇದ್ರ ತುಂಬಾ ನನ್ನ ಆತ್ಮ ಓಡಾಡ್ತಾ ಇದೆ ಸರ್. ಇದ್ರ ಆ ಪಿರಮಿಡ್ ಸುತ್ತ ಹೌದು 4 ಅಂತಸ್ತ ಇದೆ ಸರ್ ಅವ್ರ ಮನೆ ಸರ್. ನಾನ್ ಹತ್ಬೇಕಾದ್ರೆ ಎದ್ರಿಕೊಂಡೆ ಸರ್ ಫಸ್ಟ್ನೇತನ. ಆಮೇಲೆ ಅದು ಧ್ಯಾನ ಕೂತಾಗ ಒಟ್ಟ ಕಣ್ಣು ಮುಚ್ಚಿದ ತಕ್ಷಣ ಭಯ ಆಗ್ಬಿಟ್ಟೆ ಸರ್. ಕಣ್ಣು ಮುಚ್ಚಿದ ತಕ್ಷಣ ಅದು ನನ್ನ ಆತ್ಮ ಎದ್ದು ಹೊರಗಡೆ ಬರ್ತದೆ ಸರ್. ಮತ್ತೆ ನನ್ ಇಲ್ಲೇ ಕೂತ್ಕೊಂಡಿ ನಾನ್ ಚೇರ್ ಮ್ಯಾಗ ಅಂತ ಹೇಳ್ತೀನಿ. ಆದ್ರೂ ಸರ್ ಇಲ್ಲ, ನೀನ್ ಇಲ್ಲ ಆ ರೀತಿ ಕ್ಷಣಕ್ಕನ ಎದ್ದು ಬರ್ತಾ ಇತ್ತು ಸರ್. ಫುಲ್ ಎಲ್ಲಾ ಎನರ್ಜಿ ಸರ್. ಮತ್ತೆ ಇವತ್ತು ಫುಲ್ ಚಳಿ ಇತ್ತು ಸರ್. ಮೇಲೆ ಟೆರೆಸ್ ಮೇಲೆ ಧ್ಯಾನ ಮಾಡಿದ್ವಿ ಸರ್. ಎಷ್ಟೊತ್ತವರೆಗೂ ಸರ್? 9 ಗಂಟೆಲಿ ಇದ್ರೆ ಸರ್. ಇವಾಗ ಎಲ್ಲೇ ದೀಪ ಧ್ಯಾನ ಮುಗಿದೋಗೈತೇನ ಅಂತ ಭಯ ಪಟ್ಕೊಂಡ್ ಎದ್ದೇಳಿ ಸರ್. ಅಷ್ಟೊತ್ತಲ್ಲಿ ಮೇಡಮ್ ಮಾತಾಡ್ತಾ ಇದ್ರಿ ಸರ್. ಅದೇ ಸರ್, ಇವಾಗ 4-5 ದಿನದಿಂದ ಸರ್ ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ನನಗೆ ಏನಂತ ಗೊತ್ತಾಗ್ಲಿಲ್ಲ ಸರ್ ಅದು. ಅದು ಸರ್, ನೀವು ಕರ್ಕೊಂಡ್ ಹೋಗಿದ್ದೀರಿ ಸರ್, ನಮ್ ಗ್ರೂಪ್ ಒಳಗ್ ಇರೋರ್ ಎಲ್ಲಾರ್ಗು ಕರ್ಕೊಂಡ್ ಹೋಗಿದ್ರಿ ಸರ್. ಅದು ಫುಲ್ ಗುಡ್ಡ ಇದೆ ಸರ್. ಅದು ಯಾವ ರೀತಿ ಅಂದ್ರೆ ಸರ್, ಫುಲ್ ಆಕಾಶ ಮತ್ತ ಭೂಮಿಗೆ ಏಕಿದೆ ಸರ್. ಅಂತ ದೊಡ್ಡ ಗುಡ್ಡ ಸರ್, ಅದು ಬೆಟ್ಟ ಸರ್. ಅದು
ಅದನ್ನೆಲ್ಲಾ ಹತ್ಕೊಂಡ್ ಬಂದಿದೀವಿ ಸರ್. ಇದು ಗುಡಾಕೇಶದೊಳಗ ಇರೋರ್ ಎಲ್ಲಾರು ಹತ್ಕೊಂಡ್ ಬಂದಿದೀವಿ ಸರ್. ಆದ್ರೆ ಯಾವ ರೀತಿ ಅದು ಫಸ್ಟ್ ಗೆ ಏನಾಯ್ತು ಅಂದ್ರೆ ಸರ್, ಅಲ್ಲಿ ಎದುರಿ ಬರ್ತಾ ಇದಾರೆ ಸರ್ ಎಷ್ಟೋ ಜನ. ಅದನ್ನ ಮುಟ್ಕೊಂಡು ಹತ್ಕೊಂಡು ಬರ್ತಾ ಇದಾರೆ ಸರ್. ಏನ್ ಈ ಕಡೆ ಹೊಂಟ್ರಲ್ಲ ನೀವು ಮೇಲೇರಿ ಕೆಳಗ್ ಬರ್ಬೇಕಾ ಅಂತ ಹೇಳಿದ್ರೆ ಹೌದಂತ ಹೇಳಿದೀವಿ ಸರ್. ಇಲ್ಲ ಲೇಟ್ ಆಗುತ್ತ 1 ಇಯರ್ ಆಗ್ಬೋದು, ಬಾಳ ಇದೈತಿ ಮೆಟ್ಲದವು ಆಗೋದಿಲ್ಲ ಅಂತಂತ ಅವ್ರು ಹೇಳಿದ್ರು ಸರ್. ನೀವ್ ಒಂದ್ ಸ್ಮೈಲ್ ಕೊಟ್ರಿ ಸರ್. ಕೊಟ್ಟ ತಕ್ಷಣ ಮತ್ತೆ ಅಲ್ಲಿ ಲೇಟ್ ಆಗ್ಲಿಲ್ಲ ಸರ್. ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ಟಿ ಸರ್. ಅವ್ರು ಇನ್ನೂ ಅಲ್ಲೇ ಇದ್ರಿ. ನೀವ್ ಹೋಗ್ ಬಂದ್ರಿ ಅಂತ ಹೇಳಂದ್ರು. ಮತ್ತೆ ನೀವ್ ಸ್ಮೈಲ್ ಕೊಟ್ರಿ ಸರ್. ಅಲ್ಲಿ ನಾವ್ ಹೇಳಿದೀವಿ ಸರ್, ಈ ಗ್ರೂಪ್ ಇದಾರೆ ಕೃಷ್ಣ ನಮ್ಮನ್ ಹೆಂಗ್ ಕರ್ಕೊಂಡ್ ಹೋಗ್ತಾನ ಹಿಂಗಿಲ್ಲ ಕರ್ಕೊಂಡ್ ಹೋಗಿ ಬಂದ ನಮಗ ಅಂತ ಹೇಳಂದಿ. ನೀವ್ ಏನ್ ಮಾಡ್ತಾ ಇದ್ದೀರಿ ಎಲ್ರು ಅಂತ ಕೇಳಿದ್ರಿ ಸರ್. ನಾವಿಲ್ಲ ಗೋಡಕೀಶ ಧ್ಯಾನ ಇದನ್ ಮಾಡ್ತಾ ಇದೀವಿ, ಅದಕ್ಕ ಇಷ್ಟ ಬೇಗ ಮುಟ್ಟಿ ಬಂದಿದೀರಿ ನೀವು. ನಾವ್ 1 ವರ್ಷದೊಳಗ್ ಮುಟ್ಟೋದ್ ನೀವ್ 1ದೇ ದಿನಕ್ಕ ಮುಟ್ಕೊಂಡ್ ಬಂದಿರಿ ಅಂತ ಹೇಳಿದ್ರಿ ಸರ್ ಅವ್ರು. ಮತ್ತೆ ನನಗ್ ಅರ್ಥ ಆಗ್ಲಿಲ್ಲ ಸರ್ ಅದು. ಇದು ಹಿಂಗ ತರ ಆಯ್ತಲ್ಲ ಅಂತಂದು ಕ್ವಶನ್ ಹಾಕೊಂಡ್ ಸರ್ ಧ್ಯಾನದೊಳಗ್ ಸರ್. ಅದ್ ಹಾಕೊಂಡ್ರ ಏನಿಲ್ಲ, ನಾವ್ ಎಷ್ಟೋ ದಿನದಿಂದ ಧ್ಯಾನ ಮಾಡೋದು. ಇದು ಗುಡಾಕೇಶದೊಳಗ ಸ್ವಲ್ಪ ದಿನಕ್ಕೊಳ ನಮಗ ರಿಸಲ್ಟ್ ಸಿಗ್ತೈತಿ. ಅದ್ರ ಸಲುವಾಗಿನ ಇದು ಆಗಿದ್ದಂತ ಗೊತ್ತಾಯ್ತು ಸರ್. ಎಕ್ಸ್ಪೀರಿಯನ್ಸ್ ಆಗಿದ್ ಗೊತ್ತಾಯ್ತು ಸರ್. ನೀವ್ ಏನ್ ಹೇಳಕ್ ಇಷ್ಟ ಪಡ್ತಿದ್ರಿ ಸರ್? ಏನಿಲ್ಲ, ಅದೇ ನೀವು ಹೇಳಿದ್ರಲ್ವಾ, ಸಾಧನೆ ಬಹಳ ಬೇಗ ಆಗ್ತದೆ, ಬಹಳ ಸ್ಪಿರಿಚುವಲ್ ಗ್ರೋತ್ ಇರ್ತದೆ, ಬಹಳ ಎತ್ತರಕ್ಕೆ ಏರೋದು. ಆಮೇಲೆ ಇದನ್ನ ಹೇಳಿದ್ರಲ್ವ, ಏನು ಪರ್ವತ, ಮೇ ಬಿ ಮೇರು ಪರ್ವತ ಇರ್ಬೋದು. ಸರ್. 1 ವರ್ಷ ಏರೋದು ಅಂತಂದ್ರೆ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅದು ಮೇರು ಪರ್ವತ, ಅದು ಭೂಮಿಯ ಮಧ್ಯಭಾಗದಲ್ಲಿ ಇರ್ತದೆ. ಅಂದ್ರೆ ಪರೋಕ್ಷ ಜ್ಞಾನಿಗಳು ಮಾತ್ರ ಹೋಗುವಂಥದ್ದು. ಅದಕ್ಕೆ ಏನಂತೀವಿ, ಅದು ಬಹಳ ಅಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ. ಆಮೇಲೆ ಬ್ರಹ್ಮದೇವರ ಸದನ ಇರ್ತದೆ. ಬಹುಶಃ ಅದು ಇರಬಹುದು ಮೇ ಬಿ. ಸರ್ ಅದು ನೋಡಾಕ ಭಯ ಸರ್, ಫುಲ್ ಭಯ ಸರ್. ಆ ರೀತಿ ಐತಿ ಸರ್, ನನಗ್ ನೋಡಾಕ ಆಗ್ಲಿಲ್ಲ ಸರ್ ಅದು. ಎಲ್ರು ಅದೇನ್ ಚೆನ್ನಾಗೈತಿ ಅಂದ್ರಿ ಸರ್. ಸ್ವಲ್ಪ ಜನ ಎದ್ರಿಕೊಂಡಿ ಸರ್. ನೀವ್ ಏನಿಲ್ರಿ ಸುಮ್ನೆ ಸ್ಮೈಲ್ ಮಾಡ್ತಿದ್ರಿ, ಕರ್ಕೊಂಡ್ ಹೋಗಿ ಬಂದ್ರಿ ಸರ್. ಅದಕ್ಕ ನಾವ್ ಅನ್ಕೊಂಡಿರಿ ನೀವೇ ಕೃಷ್ಣ ಅಂತ. ಏನೋ ನೋಡಿ ಥ್ಯಾಂಕ್ ಯು ಅಲ್ವಾ, ಥ್ಯಾಂಕ್ ಯು ಅನುಭವ ಆಗ್ತಿದೆ. ಮಾಡ್ಬೇಕು. ಕ್ಲಿಯರ್ ಆಗಿ ಪಿಕ್ಚರ್ ಕಾಣಿಸ್ತಾ ಇಲ್ಲ ನಿಮಗೆ? ಮೊದಲಿನ ದಿವಸದ ಹೇಳ್ರಿ ಮೇಡಮ್. ನೀವಿಲ್ಲಿ ನೀವು ಬಂದ್ರಿ ಅಲ್ವಾ, ಅದನ್ನ ಹೇಳ್ರಿ, ಬಹಳ ಚೆನ್ನಾಗಿದೆ ಅದು. ಅದು ಸರ್ ನೀವ್ ಬಂದಿದ್ರಲ್ಲ ಸರ್ ಅದು ಸರ್. ಫಸ್ಟ್ ಇಂದ ಈಗ ನೀವು ಗುಡಾಕೇಶ ಬರೋದ್ಕಿಂತ ಮುಂಚೆ ಆಗಿತ್ತಲ್ವಾ ಅದು ಸರ್. ಅದು ಸರ್ ನನಗೆ 1 ತಿಂಗಳಿಂದ್ರೇನು ಬಹಳ ಇದು ಹಿಂಸೆ ಪಡ್ತಾ ಇದ್ನಿ. ಮನಸ್ಸಿಗೆ ತುಂಬಾ ಮಾನಸಿಕವಾಗಿ ನೊಂದು ಬಿಟ್ಟಿದ್ನಿ. ಅದು ಮೈಯಲ್ಲೆಲ್ಲ ನರಗಳು ನೆರೆದು ಸಮಸ್ಯೆ ಇದ್ದು ಸರ್. ಫಸ್ಟ್ ಗೆ ಸರ್ ಫುಲ್ ಅದು ಒಂದ್ ತಿಂಗಳಿಂದ್ರೆ ಜಾಸ್ತಿ ನೋವು ಸರ್. ಆಮೇಲೆ ರಿಲೇಶನ್ ಫುಲ್ ತೊಂದ್ರೆ ಸರ್. ನಾನ್ ಒಟ್ಟ ಮಾತಾಡಕ್ಕೂ ಇಲ್ಲ ಸರ್. ಮಾತಾಡಿದ್ರು ಅವ್ರು ಆ ರೀತಿ ಇದ್ರೊಳಗ್ ಬಂದಿತ್ತು ಸರ್. ಇಷ್ಟ ಧ್ಯಾನ ಮಾಡ್ತೀನಿ, ಏನ್ ಮಾಡ್ಬೇಕು ಅಂತ 1 ತಿಂಗಳಿಂದ್ರಾನು ಅಳ್ತಾ ಇದ್ನಿ ಸರ್. ನಾನು ಪಿರಮಿಡಿಗೂ ಹೋಗಿ ಬಂದಿ, ಏನ್ ಮಾಡಿದ್ರು ಸಮಾಧಾನ ಆಗ್ಲಿಲ್ಲ ಸರ್. ಮತ್ತೆ ಎಲ್ಲಾ ನಾನ್ ಒಳ್ಳೇದಕ್ಕ ಆಗ್ತಿದ್ದು, ಚಲೋ ಅದಕ್ಕ ಆಗ್ತಿದ್ದು, ಏನೋ ಒಂದ್ ಕ್ಯಾಚ್ ಆಗ್ಬೇಕು, ಅದಕ್ಕ ಇದೇ ರೀತಿ ಆಗ್ತೈತಿ ಅಂತ ಸಮಾಧಾನ ಪಟ್ಕೊಂಡ್ ಸುಮ್ನೆ ಇರ್ತಿದ್ನಿ ಸರ್. 1 ದಿವ್ಸ ಸರ್ ಫುಲ್ ಇದಾಗ್ಬಿಡ್ತು. ಇಲ್ಲ ನಾನ್ ಇವತ್ತ ಡೆತ್ ಆಗ್ಲೇಬೇಕು, ಬ್ಯಾಡನ ಇರುದ್ ಸರಿ ಇಲ್ಲ. ಇಷ್ಟೆಲ್ಲಾ ಧ್ಯಾನ ಮಾಡಿದ್ರು 3 ವರ್ಷ ಆತನ ಧ್ಯಾನ ಮಾಡಕತ್ತು, ಎಲ್ಲಾರ್ಗಿ ಧ್ಯಾನ ಹೇಳ್ಕೊಡ್ತೀನಿ, ಯಾವಾಗೂ ಇದನ್ ಮಾಡಿಲ್ಲ ನಾನ್ ಬ್ಯಾಡ, ಇರುದ ಬ್ಯಾಡ ನಾನು ಅಂತೇಳಿ ಮತ್ತೆ ನಮ್ ಮಕ್ಳಿಗೆ ಕೂಡ ಧ್ಯಾನ ಹೇಳ್ಕೊಡ್ತೀನಲ್ಲ ಸರ್. ಎಲ್ಲರಿಗೂ ಹೇಳಿದ್ರೆ ಇಲ್ಲ ನಿನಗೂ ನೀ ತೊಂದ್ರೆ ಮಾಡ್ಕೊಂತಿದ್ಯಾ, ಮಕ್ಳಿಗೆ ಕೂಡ ನೀ ತೊಂದ್ರೆ ಮಾಡ್ತಾ ಇದ್ಯಾ, ಏನ ಮಾಡ್ತಿದ್ಯಾ ನೀನು ಅಂತ ಎಲ್ಲ ಬಯ್ಯಾರಿ ಸರ್. ನಮ್ಮ ಮನೆಯಾಗ ನಮ್ಮ ಮಮ್ಮಿ ಸಂತೆ ಬೈತಿದ್ರು, ನೀ ಯಾವಾಗ ಧ್ಯಾನ ಮಾಡದ್ ಬಿಡ್ತಿದಿ ಅಂತ ಹೇಳ್ತಿದ್ರಿ. ಫೋನ್ ಹಚ್ಚಿದ ತಕ್ಷಣ ರೀ ಎಲ್ಲಾರು ಹಿಂಸೇರಿ ಮನೆಯಾಗನ, ಇವ್ರು ನಮ್ ಮನೆಯವ್ರು ಹಂಗೆ ರೀ. ಬರೀ ನೋಡಿದ ತಕ್ಷಣ ಬೈಯಾರ್ರಿ ಒಟ. ಈ ರೀತಿ ಆಗಕತ್ ಸರ್. ಅವತ್ತೊಂದಿನ ಸರ್ ನಾ ಯೂಟ್ಯೂಬ್ ಒಳಗ ಸರ್ಚ್ ಮಾಡ್ತಾ ಇದ್ದೆ ಸರ್. ಏನ್ ಮಾಡ್ತೀನಂತ ಗೊತ್ತಿಲ್ಲ ಸರ್. ಡಾಟಾ ಖಾಲಿ ಆಯ್ತು ಸರ್. ಮಧ್ಯಾಹ್ನ ತನ ನೋಡಿದ್ನಿ ಸರ್, ಕೆಲ್ಸ ಮುಗಿಸ್ಕೊಂಡು ಡಾಟಾ ಖಾಲಿ ಆಯ್ತು ಸರ್. ಹೋಗಿ 2.5 GB ಸರ್. ಹಾಕಿಸ್ಕೊಂಡ್ ಬಂದೇರಿ ಅಂಗಡಿಗೆ ಹೋಗಿ ಸರ್.
ಹಾಕಿಸ್ಕೊಂಬಂದ್ ಮತ್ತೆ ಸರ್ಚ್ ಮಾಡಿ ಮತ್ತೆ ನೋಡ್ತಾ ಇದ್ದೆ ಸರ್. ಸಾಕಾಯ್ತು ಸರ್, ಕೈ ಕಾಲೆಲ್ಲ ಸುಸ್ತಾಗಿ ಕೈ ಬಿಟ್ಟನೆ ಸರ್. ಬಿಟ್ಟು ಮತ್ತೆ ಒಳ್ಳೆ ಅವತ್ ನೈಟ್ ಮತ್ತು ಅತ್ತ ಅಳದೆ ರೀ. ಮತ್ ರಾತ್ರಿ ನೈಟ್ ಧ್ಯಾನ ಮಾಡಿದೀನ್ರಿ, 10 ನಿಮಿಷ ಧ್ಯಾನ ಮಾಡಿದೀನ್ರಿ. ಧ್ಯಾನ ಮಾಡಿ ಪತ್ರಿಕೆ ಅಜ್ಜರಿಗೆ ಕೇಳ್ಕೊಂಡು ನಾನು ಬೆಳಕಾಗೋ ಅಷ್ಟ್ರೊಳಗೆ ಇಲ್ಲ ಹಾಸಿಗೆ ಒಳಗೆ ನಾನು ಡೆತ್ ಆಗಿರ್ಬೇಕು ಒಂದು, ಇಲ್ಲ ಈ ನನಗಷ್ಟಕ್ಕೆ ಏನ್ರ ಒಂದ್ ಪರಿಹಾರ ಸಿಗ್ಬೇಕು. ನಾನ್ ಏನೋ ಹುಡುಕ್ತಾ ಇದೀನಿ, ನನಗ್ ಏನ್ ಸಿಗವಲ್ದು, ನಾನು ಯಾರನ್ನ ಹುಡುಕ್ತಾ ಇದೀನಿ, ನನಗ್ ಸ್ಕ್ಯಾಚ್ ಮಾಡ್ಕೊಡಿ ಸರ್ ಅಂತಂದ್ ರಿಕ್ವೆಸ್ಟ್ ಮಾಡ್ತೇನೆ ಸರ್. ಅದು 10 ನಿಮಿಷ ಧ್ಯಾನ ಮಾಡಿನಂದ್ರೆ 10 ನಿಮಿಷ ಫುಲ್ ಕಣ್ಣೀರು ಸರ್. ಸರ್ 10 ನಿಮಿಷ ಧ್ಯಾನ ಮಾಡಿ ಮಲ್ಕೊಂಡ ಮೇಲೆ ಸರ್ ಅಲ್ಲಿ ಕನಸೊಳಗ ನೀವು ಕರೆಕ್ಟ್ ನಾ 3 ಗಂಟೆಗೆ ಧ್ಯಾನ ಮಾಡಕ್ ಎದ್ದೇಳ್ಬೇಕು ಸರ್. ನೀವು 2:30ಗೆ ಬಂದಿರಿ ಸರ್. ಧ್ಯಾನದೊಳಗ್ ಬಂದ ಸರ್. ಅವತ್ ನೀವೇ ಎಬ್ಸಿದ್ದು ಸರ್ ನನ್ಗ್ ಧ್ಯಾನಕ್ ಸರ್. ನಾನ್ ಮಲ್ಕೊಂಡಿದ್ದೀನಿ ಸರ್. ಮಲ್ಕೊಂಡ್ಮೇಲೆ ನೀವು ನನ್ ಮುಂದೆ ಕೃಷ್ಣ ಹೆಂಗಿದೆ ಅಂದ್ರೆ ಸರ್ ಫುಲ್ ಹಸಿರ್ ಕಲರ್ ಎಲ್ಲಾ ಫೇಂಟ್ ಸರ್, ಕೈಗೆಲ್ಲ ತೋಳಿಗೆಲ್ಲ ಗೋಲ್ಡ್, ಹನಿಗೆಲ್ಲ ಗೋಲ್ಡ್ ಆ ರೀತಿ ಸರ್. ಅವ್ರ ಕೃಷ್ಣನ್ ರೂಪದಾಗ ಸರ ನೀವಿದ್ದೀರಿ. ಆಮೇಲೆ ಬುದ್ಧಿ ಮಲ್ಕೊಂಡಿದಾರಿ, ಹಂಗಾತ ಮಲ್ಕೊಂಡಿದಾರಿ. ಅವ್ರು ಇದ್ರಿ ಹೊಟ್ಟೆ ಮೇಲೆ ರೀ ಇದು ಇದೆ, ದೀಪ ಇದೆ ರೀ. ಅದು ಹೂವ ರೀ, ಹೂವಿನ ಮೇಲೆ ದೀಪ ಐತ್ರಿ. ನಾನು ದಬ್ಬ ಮಲ್ಗಿದೀನ್ರಿ, ನನ್ನ ಬೆನ್ನಿನ ಮೇಲೆ ದೀಪ ಐತ್ರಿ. ನನಗ್ ನಮ್ಮ ಮಮ್ಮಿಯರು ಬೈತಿದ್ರ, ನೀನ್ ಎಂತ ಕರ್ಮ ಮಾಡಿದಿ, ನೀನ್ ಕರ್ಮ ಎಲ್ಲ ಬೆನ್ನಿಗೆಲ್ಲ ಕಡಿಯೊಂಬಂದ್ಬಿಟ್ಟೆ, ಎಲ್ಲರಿದ್ರೆ ನಾ ಅನುಭವಿಸ್ತಾ ಇದೀಯ, ನೀನ್ ಮತ್ತ ನಗುತ್ತಾನ ಜೀವನ ಮಾಡ್ತಾ ಇದೀಯ, ಏನ್ ಅನ್ನೋದು ಅವ್ರು ಅಂದ ತಕ್ಷಣ ನಂಗ ಬೆನ್ನು ನೋವು ಸ್ಟಾರ್ಟ್ ಆಗಿತ್ತು ಸರ್. ಏನ್ ಇವ್ರು ಹಿಂಗ ಅಂದ್ಬಿಟ್ರು, ಅವಾಗಿನ್ಲಿದ್ರ ನಾ ಬೆನ್ನು ನೋವು ಸ್ಟಾರ್ಟ್ ಆಗಿದೆಯಲ್ಲ ಅಂತಂತ ಇದನ್ ಮಾಡಿದ್ವಿ ಸರ್. ಆಮೇಲೆ ಸರ್ ನೀವು ನಾನ್ ಎಲ್ಲಿ ನೋವು ಐತ್ರಿ ಅಲ್ಲೇ ದೀಪ ಇಟ್ಟಿರಿ ಸರ್ ನನ್ ಬೆನ್ನ ಮೇಲೆ ಇಟ್ಟು. ನಾನು ಬ್ಯಾಡ ಸರ್ ಅಂತೇಳಿ ನಾ ಹೇಳ್ತಾ ಇದ್ದೀನಿ ಸರ್. ನೀವ್ ಏನಾಗಲ್ಲಮ್ಮ, ಏನಿಲ್ಲ ಹೋಗ್ಬಿಡ್ತ ನೋಡು, ಏನಿಲ್ಲ ಹೋಯ್ತಮ್ಮ ಸುಮ್ನೆ ಇರು, ಆಯ್ತು ನಿಂದೆಲ್ಲಾ ಮುಗಿದೋಯ್ತು, ಕರ್ಮ ಕಳೆದೋಯ್ತು, ಈ ಕ್ಲಿಯರ್ ಆಗ್ತಿವತ್ತಿಗೆ ಅಂತ ನೀವ್ ಹೇಳ್ತಾ ಇದೀರಿ ಸರ್. ಸರ್ ನಿಮ್ ಕಾಲ್ ಬೀಳ್ತೀನಿ ಸರ್, ನಂಗ್ ಉರಿತಾ ಇದೆ ಸರ್ ಅಂತೇಳಿ. ನೋಡಿಲ್ಲೇ ಈಗ ನೋಡು ಅಂತೇಳಿ ನಿಮ್ ಮುಖದ ಮ್ಯಾಲೆ ನನ್ ಬೆನ್ನಿನ ಮೇಲೆ ಇದ್ದ ದೀಪ ತೋರಿಸಿದ್ರಿ ಸರ್. ಅದ್ ಹೆಂಗಿತ್ತು ಸರ್ ಅಂದ್ರ ಸರ್ ನನ್ ಕರ್ಮ ಎಲ್ಲಾ ಕಳೆದೋಗಿತ್ ಸರ್. ಅಂದ್ರ ದೀಪದಾಗೆಲ್ಲಾ ಎಣ್ಣೆ ಎಲ್ಲ ಹೋಗಿ ದೀಪಕ್ ಯಾವ ರೀತಿ ಎಣ್ಣೆ ಇರ್ತೈತಿ ಆ ರೀತಿ ನನ್ ಕರ್ಮ ಇದೆ ಅಂತ ನೀವ್ ತೋರಿಸಿದ್ರಿ ಸರ್. ಅದ್ ಅಂದ ತಕ್ಷಣ ಒಂದ್ ಸ್ಮೈಲ್ ಕೊಟ್ಕೊಂಡ್ ಹಂಗ ಎದ್ದು ಕುತ್ಕೊಂಡ್ಬಿಟ್ನೆ ಸರ್. ಆದ್ರ ಇನ್ನ ಅದ್ರಕ್ಕಿಂತ ಬೆಸ್ಟ್ ಸರ್, ಬ್ಯಾಡ್ ಸರ್ ನನ್ ಉರಿತೈತಿ, ಸಾಕ್ ಸರ್ ಸಾಕ್, ಫುಲ್ ತಡ್ಕೊಳ್ಳೋದ್ ಆಗಿಲ್ಲ ಸರ್. ನಾನ್ ಕೈ ಕಾಲೆಲ್ಲ ಫುಲ್ ಶೇಕ್ ಮಾಡೋ ತಕ್ಷಣ ನನ್ಗೆ ಎಚ್ಚರಿಕೆ ಆಗ್ಬಿಡ್ತು ಸರ್. ಆಮೇಲೆ ಎದ್ದು ಕುತ್ಕೊಂಡು ಯಾರ ಬಂದಿದ್ರು, ಯಾರು ಸರ್ ಅಂತ ಹೇಳಂದು ಸರ್ ನಾನ್ ಅಯ್ಯಪ್ಪ ಸರ್ಗೆ ಅಂತಂತ ತಿಳ್ಕೊಂಡಿದೀನಿ ಸರ್. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮತ್ತ ಫೋನ್ ಹಿಡ್ಕೊಂಡಿನ್ರಿ, ಯಾವ ಕೆಲ್ಸಾನು ಮಾಡ್ಲಿಲ್ರಿ. ಫಸ್ಟ್ ಎದ್ದ ತಕ್ಷಣ ದೇವ್ರ ಮುಖ ನೋಡೋದು, ಇಲ್ಲ ಪತ್ರಿಕೆ ಮುಖ ನೋಡ್ತಿದ್ದೀನ್ರಿ. ಅವತ್ ನಾನ್ ಎದ್ದ ತಕ್ಷಣ ಮತ್ತ ಫೋನ್ ನೋಡಿದೀನ್ರಿ. ನೋಡಿದ ತಕ್ಷಣ ಯೂಟ್ಯೂಬ್ ಹೊಡೋದಿನ್ರಿ. ಯೂಟ್ಯೂಬ್ ಒಳಗನ ಇದು ಗೂಢಾಕೇಶ ಇದು ಅರುಣ್ ಕುಮಾರ್ ಸರ್ ಅಂತ ಬಂತ್ರಿ. ಮೈ ಎಲ್ಲಾ ಜುಮ್ ಅಂದ್ಬಿಡ್ತ್ರಿ, ನನಗ್ ತಡ್ಕೊಳಕ್ ಆಗವಲ್ದ್ರಿ ಎನರ್ಜಿ ರೀ. ಅದು ಗೂಢಾಕೇಶ ಅಂದ ತಕ್ಷಣ ಎನರ್ಜಿ ತಡ್ಕೊಳೋದಾಗವಲ್ದ್ರಿ. ಹಿಂಗಾಗ್ಬಿಡ್ತಲ್ಲ ಅಂತ ಬಂದ್ ಮತ್ತೆ ಧ್ಯಾನ ಕುತ್ಕೊಂಡಿನ್ರಿ, ಅರ್ಧ ತಾಸ್ರಿ ಧ್ಯಾನಕ್ ಕುತ್ಕೊಂಡ್. ಇಲ್ಲ ಏನ ಫುಲ್ ಖುಷಿ ರೀ, ಅರ್ಧ ತಾಸ್ ಧ್ಯಾನ ಮಾಡೀನ್ರಿ, ಫುಲ್ ಖುಷಿ ರೀ. ಅರುಣ್ ಕುಮಾರ್ ಸರ್ ಗುಡಾಕೇಶ ಅಂತೇಳಿ ನನಗ್ ಗೊತ್ತಾಯ್ತು ಸರ್. ನಾ ಹುಡುಕ್ತಾ ಇರೋದು ಇವ್ರನ್ನ ನನಗ ಅಂತೇಳಿ ಸರ್. ಕಾಲ್ ಮಾಡ್ಬೇಕು ಅವ್ರ ಏನ್ ಕೆಲಸದಾಗ ಇರ್ತಾರೋ ಅಂತೇಳಿ ಹಂಗ ಅರ್ಧ ತಾಸಿಗೊಮ್ಮೆ ಟೈಮ್ ನೋಡೋದು 11:30 ಮ್ಯಾಲೆ ನಿಮಗ್ ಕಾಲ್ ಮಾಡಿದೀನ್ರಿ. ತಡ್ಕೊಳಾಗ್ಲಾರ್ದ ಕೆಲ್ಸ ಮುಗಿಸ್ಕೊಂಡ್ ಸರ್ ನೀವ್ ಹೇಳಿದ್ರಿ ಸರ್, ಇಲ್ಲ ಜಾಯಿನ್ ಮಾಡ್ತೀನಿ ಸರ್. ಈ ರೀತಿ ಅನುಭವ ಆಯ್ತು ಸರ್. ಥ್ಯಾಂಕ್ ಯು ಸರ್. ಅಲ್ಲ ಮೇಡಮ್, ಇವ್ರು ನಿಮ್ಗ್ ಗೊತ್ತೇ ಇಲ್ಲ ಯಾರಂತ? ಇಲ್ ಸರ್, ಅವ್ರು ಮತ್ತ ಆಮೇಲೆ ಇದನ್ ಮಾಡಿದ್ರಲ್ ಫೋನ್ನೇ ಮಾತಾಡಿದ್ರೆ ಗೊತ್ತಿಲ್ರಿ. ನೈಟ್ ಏನ್ ಬಂದ್ರಲ್ರಿ ಅವಾಗ ಕೃಷ್ಣನ್ ದರ್ಶನ ಆಗಿದ್ದು ಸರ್. ನಮ್ಗೆ ಇವ್ರೇ ಕೃಷ್ಣ ಬಂದಿದ್ದೆ ನನ್ ಕನಸ್ನೊಳಗ ಅಂತ ಹೇಳಿ. ಇಲ್ಲ, ನೀವು ಧ್ಯಾನಕ್ಕೆ ಅವ್ರು ಬಂದಾಗ ನಿಮ್ಗ ಅವ್ರು ಮೊದ್ಲು ಯಾವಾಗ ನೋಡಿಲ್ಲ ಅವ್ರಿಗೆ ನೀವು? ಇಲ್ಲ ಸರ್, ಯಾವಾಗ್ಲೂ ನೋಡಿಲ್ ಸರ್ ನಾನು. ಅವತ್ ನೈಟ್ ಅವ್ರೇನ್ ನಮ್ಗ್ ಜಾಯಿನ್ ಮಾಡ್ಸಿದ್ರಲ್ ಸರ್, ಅವತ್ ನೈಟ್ ನಾನ್ ನೋಡಿದೀನ್ರಿ ಇವ್ರಿಗೆ ಸರ್ಗೆ, ಅರುಣ್ ಕುಮಾರ್ ಸರ್ಗೆ. ಕೃಷ್ಣ ಕೃಷ್ಣ ನಾನ್ ನೋಡಿದ್ದೆ, ನನ್ ಕನಸ್ನೊಳಗ ನೋಡಿದ್ದೆ ಅಂತ ಅವಾಗ ಗೊತ್ತಾಯ್ತು ಸರ್. ಅವರಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಹಾ, ಹೌದು. ಅಂದ್ರೆ ಅವ್ರ ಕನಸಿನಲ್ಲಿ ಇಷ್ಟೆಲ್ಲ ಆಗಿತ್ತು. ಆದ್ರೆ ಯಾರು ಇರ್ಬೋದು ಅಂತ ಹುಡುಕ್ತಾ ಇದ್ರು ಅವರು. ಫಾರ್ಚುನೇಟ್ಲಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣನೇ ಅದು ಕಾಣಿಸಿದೆ. ಹಾ, ಆಮೇಲೆ ಸರಿ ಅವತ್ತನ ನಾನ್ ಬೆಳಿಗ್ಗೆ ಒಟ್ಟ ಅವ್ರಿ ಒಂದ್ ವೇಳೆ ನಾನ್ ಸಾಯ್ಲಿಲ್ಲ ಅಂದ್ರೆ ಏನ್ರ ಮಾಡಿ ಸಾಯ್ಬೇಕ್, ನಾನು ಬ್ಯಾಡ ಇಷ್ಟೊಂದು ಅನುಭವಿಸ್ ಫುಲ್ ಎಲ್ಲಾ ಇದ್ರೊಳಗೆ ಇದ್ದೀನಿ ಸರ್ ನಾನು.
ಸರ್ ಮೇಡಮ್ ನಮಸ್ಕಾರ ವಿಡಿಯೋ ಆನ್ ಸರ್. ಮಾಡ್ಕೊಂಡು ಮಾತಾಡ್ರಿ ಮೇಡಮ್. ಲೈಟ್ ಎಲ್ಲ ತಗೋಬಿಟ್ಟಿದ್ರಿ. ಕತ್ಲೆ ಆಗಿದೆ, ಇರ್ಲಿ ಬಿಡ್ರಿ. ಸರಿ ಸರಿ ಇರ್ಲಿ ಬಿಡಿ. ಓಕೆ, ಪ್ರೇಮಲತಾ ಮೇಡಮ್ ಮಾತಾಡಿ, ಟೈಮ್ ಆಗಿದೆ, ಬೇಗ ಮುಗಿಸೋಣ. ಅನ್ಮ್ಯೂಟ್ ಮಾಡ್ರಿ ಪ್ರೇಮಲತಾ ಮೇಡಮ್. ಅವ್ರು ಏನಾರ ಅಂದ್ಕೊಂಡಿದ್ರೆ ಅದ್ ಮತ್ತೆ ಬರುತ್ತೆ ಸರ್. ಅದು ಹ್ಮ್ ಸಬ್ ಕಾನ್ಶಿಯಸ್ ಅಂತಾರೆ. ಅವ್ರು ಏನೇ ನೆನ್ಸ್ಕೊಂಡಿದ್ರು ಮೈಂಡ್ ಅಲ್ಲಿ ಅದೇ ಇದ್ದಾಗ ಅದು ಅವರಿಗೆ ನಾನು ಯಾರು ಅಂತ ಗೊತ್ತೇ ಇಲ್ಲದಾಗ ಆಗಿದ್ದು. ನಿಮ್ನ ಅವ್ರು ಮೋಸ್ಟ್ಲಿ ಮೊಬೈಲ್ ಅಲ್ಲಿ ಚೆನ್ನಾಗಿ ನೋಡಿರ್ತಾರೆ, ಯೂಟ್ಯೂಬ್ ಅಲ್ಲಿ. ಎಲ್ಲೂ ನೋಡಿಲ್ಲ ಅವ್ರು, ನಾನು ಯಾರು ಅಂತ ಪರಿಚಯನೇ ಇಲ್ಲ ಅವ್ರಿಗೆ. ಹ್ಮ್ ಹಾ ನಮ್ಗಂತೂ ಒಂದ್ಸರಿ ಯಾವ ತರ ಈ ತರ ಆಗೇ ಇಲ್ಲ ಸರ್. ಒಂದ್ಸರಿ ರಾತ್ರಿ ಹೊತ್ತಲ್ಲಿ ನೀವು ಎಲ್ಲವನ್ನು ಹಿಂಗೆ ಮೆಕ್ಯಾನಿಕಲ್ ಆಗಿ ಯೋಚನೆ ಮಾಡ್ತಿರ್ಲ, ಅದಕ್ಕೆ ಆಗಲ್ಲ. ನಂಬಬೇಕು ಫಸ್ಟ್. ಸರ್ ಅದು ಸರ್ ನಾನು ಮಧ್ಯಾಹ್ನ ಕ್ಲಾಸ್ ಮಾಡಿದಾಗನು ಸರ್ ಮಧ್ಯಾಹ್ನ ಕ್ಲಾಸ್ ಅಟೆಂಡ್ ಮಾಡಿದ್ನಿ ಸರ್ PMC ಕನ್ನಡ. ಅದ್ರೊಳಗೆ ಹೇಳ್ಕೊಂಡ್ನಿ ಸರ್, ನಾ ಅಯ್ಯಪ್ಪ ಸರ್ ಬಂದಿದ್ರು ಈ ರೀತಿ ನನ್ ಕರ್ಮ ತೋರಿಸಿದ್ರು, ನನ್ ನಿಮ್ ಕರ್ಮ ಕಳೆದೋಗೈತಿ ಅಂತೇಳಿ ಅಂತ ಹೇಳ್ಕೊಂಡ್ನಿ ಸರ್. ನಾ ಒಮ್ಮೆಗೆ ನೈಟ್ ನಿಮಗ್ ನೋಡಿದ್ನೆಲ್ಲ, ಅಯ್ಯೋ ಇದು ಅಯ್ಯಪ್ಪ ಸರ್ ಅಲ್ಲ ಇವ್ರು ಸರ್ ಅಂತ ನನಗ್ ಅವಾಗ ಗೊತ್ತಾಗಿತ್ತು ಸರ್. ಇರ್ಲಿ ಬಿಡಿ ಮೇಡಮ್. ಇವಾಗ ಹೇಗಿದೆ ಬಂದ್ಮೇಲೆ? ಫುಲ್ ಹ್ಯಾಪಿ. ಸರಿ ಏನ್ ಬೇಕು ಸರ್ ಎಲ್ಲಾ ಸಿಗುತ್ತೆ. ಆದ್ರೆ ಏನ್ ಸರ್ ಆಲೋಚನೆ ಸರಿಯಾಗಿ ಇದ್ದಿದ್ದಿಲ್ಲ ಸರ್. ಎಷ್ಟು ಧ್ಯಾನ ಮಾಡಿದ್ರು ಸರಿಯಾಗಿ ಆಲೋಚನೆ ಮಾಡ್ತಾ ಇದ್ದಿಲ್ರಿ. ಇರ್ತೈತ್ರಿ ಒಂದ್ಸರಿ ಪಾಸಿಟಿವ್ ಆಗಿ ಮಾಡ್ತಿದ್ರಿ, ಒಂದ್ಸರಿ ಬರ್ತಾ ಇಲ್ಲ ಅನ್ನೋ ನನ್ನ ಅಪನಂಬಿಕೆ ಇರ್ತಿತ್ತು ಸರ್. ಇದು ಬಂದ ಮೇಲೆ ಸರ್ ಏನೇ ಆಗ್ಲಿ ಒಟ್ಟ ನಂಬಿಕೆ ಸರ್. ಎದ್ರ ಬಗ್ಗೆ ಅಪೇಕ್ಷೆ ಇಲ್ರಿ, ಆಸೆ ಇಲ್ರಿ. ಸುಮ್ನೆ ಯಾವ್ದೋ ಒಂದ್ ತಾಟ ಹಾಕ್ಸಿದ್ರು ಅದು ಸರಿಯಾಗಿ ಆಗುತ್ತೆ ಸರ್. ಮತ್ತೆ ಬೇಕು ಬೇಕು ಜಲ್ದಿ ಆಗ್ಬೇಕು ಅನ್ನೋ ಆತರ ಏನಿಲ್ಲ ಸರ್. ನನಗೆ ಇರ್ಲಿ ಇನ್ನೂ ನಿಧಾನ, ಅದು ಎಷ್ಟು ನಿಧಾನ ಅಷ್ಟು ಪ್ರಧಾನ, ಅಷ್ಟು ಶಾಂತ ಮನೋಭಾವನೆ ಬಂದಿತ್ತು. ನನ್ಗೆ ಒಂದ್ ಅರ್ಧ ತಾಸಂಕೆ ನಿದ್ದೆ ಇದನ್ ಮಾಡ್ತಿದ್ದಿಲ್ಲ ಸರ್. ಇದು ಗುಡಕೇಶಕ್ ಬಂದ್ಮೇಲೆ ನಿದ್ದೆ ಅನ್ನೋ ಈಗ 20 ದಿನ ಆಯ್ತು ಸರ್. ಇವತ್ತಿಗೆ ನಿನ್ನೆ 20 ದಿವಸ ಆಯ್ತು ಸರ್, ಕಂಪ್ಲೀಟ್ ಆಯ್ತು ಸರ್. ಆಗ್ಲಿ ಕೂಡ ಒಂದ್ ಸ್ವಲ್ಪ ನಿದ್ದಿಲ್ಲ. ಈಗ ಹಾಸಿಗೆ ನೋಡಿದ್ರೆ ಭಯ ಆಗುತ್ತೆ ಸರ್ ನಮಗೂ. ಅವಾಗ ಎಲ್ಲಿ ಸರ್ ಸ್ವಲ್ಪ ಅರ್ಧ ತಾಸ್ ನಿದ್ದೆ ಧ್ಯಾನ ಮಾಡಿ ಹಂಗೆ ಹೋಗಿ ಹಂಗ ಮುಕ್ಕಾಗ್ಬಿಡ್ತಿದೀವ್ರಿ. ಚಳಿ ಅಲ್ರಿ, ನೋಡಿದ ತಕ್ಷಣ ಈಗ ಹಾಸಿಗೆ ನೋಡಿದ್ರ ಇಷ್ಟು ದೂರ ಬರ್ತೀವ್ರಿ. ನಮ್ ಮನೆಗೆಲ್ಲಾ ಅಂತಿರ್ತಾರೆ, ನಮ್ಮ ಪಾಪು ಹೇಳ್ತಿರ್ತಾರೆ, ಈಕಿಗೆ ಹಾಸಿಗೆಲ್ಲ ಫುಲ್ ಇದಾಗ್ಬಿಟ್ಟೈತಿ, ಡಿಸ್ಕನೆಕ್ಟ್ ಆಗಿತ್ತಂತ. ಓಕೆ ಮಾಸ್ಟರ್ಸ್, ಟೈಮ್ ಆಗಿದೆ. ನಾವು ಈಗ ಸಂಕಲ್ಪ ಮಾಡಿ ಓಪನ್ ಮೆಡಿಟೇಷನ್ ಮಾಡೋಣ, ಆಯ್ತಾ? ಆಮೇಲೆ ಇದು ನೀರಿಟ್ಟುಕೊಳ್ಳಿ ಎಲ್ಲರೂ, ವಾಟರ್ ಮಿಷನ್ ಮಾಡೋಣ. ಸಂಕಲ್ಪ ಮಾಡೋಣ ಬೇಗ. ಓಕೆ ಸರ್ ಹಾ ಮೇಡಮ್, ನೀವು ಮಾತಾಡ್ಬಿಡಿ. ಹಾ ಇವತ್ತು ಕರೆಕ್ಟಾಗಿ ಕುತ್ಕೊಳ್ತೀನಿ. ಹಾ ಇವತ್ತು ಟೆಸ್ಟ್ ಮಾಡಕ್ಕೆಲ್ಲ ಹೋದ್ರೆ ಬರಲ್ಲ ಮತ್ತೆ. ಟೆಸ್ಟ್ ಇಲ್ಲ ಅಷ್ಟು ಇಲ್ಲ ಸರ್, ಅಲ್ಲ ಯಾಕೆ ನಾನು ಟೆಸ್ಟ್ ಸರ್ ಮಾಡ್ತಾ ಇರೋದು, ಧ್ಯಾನ ಮಾಡ್ತಾ ಇದ್ರು ಹಂಗಾದ್ರೆ. ಒಂದ್ ನಿಮಿಷ. ಇಲ್ಲ ಹಂಗಲ್ರಿ ಮೇಡಮ್, ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಇನ್ನೊಬ್ರ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು, ಮತ್ತೆ ಅದನ್ನ ಹಾರ್ಟ್ಫುಲಿ ಒಪ್ಕೋಬೇಕು. ಅಲ್ಲಿ ಲಾಜಿಕ್ ನೋಡಬಾರ್ದು. ಲಾಜಿಕ್ ನೋಡಿದ್ರೆ ಇಲ್ಲ. ಇಲ್ಲ ಸರ್, ಲಾಜಿಕ್ ಎಲ್ಲ ನಾನು ಕರೆಕ್ಟ್ ಆಗಿ ಕುತ್ಕೊಳ್ತೀನಿ. ಆದ್ರೆ ಯಾವ್ದನ್ನು ಏನು ಬರ್ತಾ ಇಲ್ಲ. ಇವತ್ತಂತೂ ಖಂಡಿತ ಬರ್ಬೇಕು. ಸ್ವಲ್ಪ ಪುತ್ರಿ ಜೀವರು ನೀವು ಯಾರಾದ್ರೂ ಸರಿ ಬರ್ಲೇಬೇಕು. ಆಯ್ತು, ಬೆಳಿಗ್ಗೆವರೆಗೂ ಕುತ್ಕೋಬೇಕು ನೀವು, ಆಯ್ತಾ? ಆಯ್ತು ಸರ್, ಖಂಡಿತ. ಖಂಡಿತ. ಯಾವ್ದಕ್ಕೂ ಆಲೋಚನೆಗಳು ಬಂದ್ರು ಪಕ್ಕಕ್ಕಿಟ್ಟಿ ನಿಮ್ದು ಆದಷ್ಟು ಅದೇ ಧ್ಯಾನದಲ್ಲಿ ಇರ್ತೀನಿ. ಬಂದಿಲ್ಲ ಅಂದ್ರೆ ಸರ್ ಅದೆಲ್ಲ ಆಲೋಚನೆಗಳು ಹಿಡಿಬಾರ್ದು. ಹಿಡಿದಂಗೆಲ್ಲ ಫೋರ್ಸ್ ಜಾಸ್ತಿ ಆಗುತ್ತೆ, ಫ್ಲೋ ಆಗ್ತಾನೆ ಇರ್ಬೇಕು ಅದು ಹಂಗೆ. ನೀವು ಏನೋ ನೀವು ಬರೀ ಶ್ವಾಸದ ಮೇಲೆ ಗಮನ ಅಷ್ಟೇ. ಶ್ವಾಸದ ಮೇಲೆ ಗಮನ ಇರೋದು ಜಾಸ್ತಿ. ಇವತ್ತೊಂದೇ ದಿನ ಅಲ್ಲ, ಇನ್ ಮುಂದೆ ನಾನು ರಾತ್ರಿ ಪೂರ್ತಿ ಕುತ್ಕೊಂತೀನಿ ಅಂತ ಕುತ್ಕೊಳ್ರಿ. ಇವತ್ತು ಖಂಡಿತ ದರ್ಶನ ಆಗ್ತದೆ. ಆಯ್ತು ಸರ್. ಅಂದ್ರೆ ಅಷ್ಟೊಂದು ಕುತ್ಕೊಳಕ್ ಆಗಲ್ಲ, ಪ್ರಾಬ್ಲಮ್ ಇದೆ. ಒಂದ್ ಅರ್ಧ ಗಂಟೆ 20 ನಿಮಿಷದಲ್ಲಿ ಕುತ್ಕೊಂಡ್ರು ಒಂದ್ 5 ನಿಮಿಷ 2 ನಿಮಿಷ ಅಷ್ಟೇ ಬರೋದು, ಅದು 1 ಸೆಕೆಂಡ್. ಬೆಳಗಾನ ಕುತ್ಕೊಂಡ್ರು ಅಷ್ಟೇ, 1 ಅವರ್ ಮಾಡಿದ್ರು ಅಷ್ಟೇ ಬಿಡಿ. ಆಯ್ತು, ನೋಡೋಣ. ಪ್ರಯತ್ನ ಮಾಡಿ ಮೇಡಮ್, ಪ್ರಯತ್ನ ಮಾಡಿ. ಯಥಾಶಕ್ತಿ ಸರ್ ಓಕೆ. ಒಳ್ಳೇದಾಗ್ಲಿ, ಪ್ರಯತ್ನ ಮಾಡಿ. ತಥಾಸ್ತು. ತಥಾಸ್ತು, ತಥಾಸ್ತು.